भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश। हे कृष्णा करुणा सिन्धो दीनबन्धु जगत्पते गोपेश गोपिका कान्ता राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। कूजन्तं राम रामेति मधुरं मधुराक्षरम् आरुह्य कविताशाखं वन्दे वाल्मीकिकोकिलं। रामाय रामभद्राय रामचन्द्राय वेदसे रघुनाथाय नाथाय सीताय पते नमः। अञ्जनानन्दनं वीरं जानकी शोकनाशनं कपीशमक्षहन्तारं वन्दे लङ्काभयङ्करम्। यत्र यत्र रघुनाथकीर्तनं तत्र तत्र तमस्सकाञ्जलिम्। ॐ तपस्वाध्याय निरतं तपस्वी वाग्विदामरं नारदं परिपप्रश्य वाल्मीकिर्मुनिपुङ्गवम्। निषाद प्रतिष्ठां तमगमः शाश्वते समाहयत् क्रौञ्चमितनादेकमवधिः काममोदिताः वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतलेश्वरे भक्तिं। हरे कृष्ण। श्रीमद् वाल्मीकि रामायण सुंदरकांड। ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಹನುಮಂತ ಎಷ್ಟು ಭಗವಂತನ ಪ್ರಿಯ ದಾಸ. ಹನುಮಂತನಿಗೆ ಅದ್ ಬಿಟ್ರೆ ಬೇರೆ ಗೊತ್ತೇ ಇಲ್ಲ. ಆದ್ರೆ ರಾಮಚಂದ್ರ ಹೇಳ್ತಾನೆ ಇವನಿಗೆ ಎಲ್ಲಾ ಗೊತ್ತಿದೆ. ಋಗ್ವೇದ, ಯಜುರ್ವೇದ, ಲೋಕ ಮರ್ಯಾದೆ, ನೀತಿ ಎಲ್ಲ ಗೊತ್ತಿದೆ ಅವನಿಗೆ. ರಾಜನೀತಿ ಗೊತ್ತಿದೆ, ಪೊಲಿಟಿಕಲ್ ಸೈನ್ಸ್ ಗೊತ್ತಿದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿದೆ ಹನುಮಂತನಿಗೆ. ಆದ್ರೆ ಹನುಮಂತ ಹೇಳ್ತಾನೆ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿಹಂ. ನಿನಗೆ ನಮಸ್ಕಾರ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನಗೆ ಅಂತ. ಇದು ನಾವು ಚೆನ್ನಾಗಿ ಕಂಠಪಾಠ ಮಾಡ್ಕೋಬೇಕು, ಹೃದಯಸ್ಥ ಮಾಡ್ಕೋಬೇಕು ನಾವು. ನಮ್ಗೆ ಏನು ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಒಂದೇ, ಏನಂತ? ಭೂಯೋ ಭೂಯೋ ಅಂದ್ರೆ ಭೂಯ ಅಂದ್ರೆ ಮತ್ತೆ ಮತ್ತೆ ಅಂತ. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಾವು ಹನುಮಂತನ ಪ್ರಾರ್ಥನೆ ಮಾಡ್ತಾ ಹನುಮಂತನಲ್ಲಿರೋ ಗುಣಗಳನ್ನ ನಾವು ಲೈಫಲ್ಲಿ ಅಡಾಪ್ಟ್ ಮಾಡ್ಕೋ ಪ್ರಯತ್ನ ಮಾಡಬೇಕು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ರಾಮನ ಪ್ರೀತಿಯನ್ನ ಪಡಿಬೇಕಾದ್ರೆ ನಾವು ಹನುಮಂತನ ಗುಣವನ್ನ ಬೆಳೆಸ್ಕೋಬೇಕು. ದಾಸ ದಾಸೋಸ್ಮಿ ದಾಸೋಸ್ಮ್ಯಹಂ. ಹೀಗೆ ಹನುಮಂತ ಹೇಗೆ ತನ್ನ ಸ್ವಾಮಿಯ ಸೇವೆಯನ್ನು ಮಾಡ್ತಾನೆ ಅನ್ನೋದನ್ನ ನಾವು ಸುಂದರಕಾಂಡದಲ್ಲಿ ಶ್ರೀ ವಾಲ್ಮೀಕಿಗಳು ತುಂಬಾ ಸುಂದರವಾಗಿ ಅದನ್ನ ವರ್ಣನೆ ಮಾಡ್ತಾರೆ. ಪ್ರತಿಯೊಂದು ನಾವು ವಿವರಣೆ ಮಾಡಕ್ ಹೋಗೋಕ್ ಸಾಧ್ಯ ಇಲ್ಲ. ಎಲ್ಲಿ ಏನು ಹೇಳ್ಬೋದು ಅದನ್ನ ಮಾತ್ರ ನಾವು ಚರ್ಚೆ ಮಾಡೋ ಪ್ರಯತ್ನ ಮಾಡೋಣ. ಈಗ ಸುಂದರಕಾಂಡ ಯಾವಾಗ ಶುರು ಆಗುತ್ತೆ? ಲಂಕೆ ಸೀಮೋಲ್ಲಂಘನ ಮಾಡ್ತಾರಲ್ಲ, ಸಮುದ್ರವನ್ನು ಹಾರ್ತಾರಲ್ಲ, ಅಲ್ಲಿಂದ ಶುರುವಾಗಿ ಸೀತೆಯನ್ನ ಕಂಡು ವಾಪಸ್ ಸುಗ್ರೀವನ ಬಳಿಗೆ ಬಂದು ರಾಮಚಂದ್ರನ ಬಳಿಗೆ ಬಂದು ನಾನು ಸೀತೆಯನ್ನ ಕಂಡೆ ಅನ್ನೋ ತನಕ ಏನೆಲ್ಲ ನಡೀತೋ ಅದು ಸುಂದರಕಾಂಡ. ಕೇವಲ ಒಂದು ದಿನ 24 hours ಅಲ್ಲಿ ಮಾಡಿರೋ ಕೆಲಸ ಇರಲ್ಲ, 24 ಗಂಟೆನೂ ಇಲ್ಲ. ಸಮುದ್ರ ಹಾರಿದಾನೆ, ಸಾಯಂಕಾಲ ಸೂರ್ಯಾಸ್ತ ಆಗೋ ಸಮಯಕ್ಕೆ ಲಂಕೆಗೆ ಹೋಗಿದ್ದಾನೆ. ಅಲ್ಲೆಲ್ಲ ನೋಡ್ದ, ರಾತ್ರಿ ಎಲ್ಲ ಹುಡುಕಾಡ್ದ, ರಾತ್ರಿ ಅಂತಃಪುರದಲ್ಲಿ ನೋಡಿದಾನೆ, ಎಲ್ಲಾ ಕಡೆ ಹುಡ್ಕೊಂಡು ರಾತ್ರಿನೇ ಸೀತೆಯನ್ನ ಕಂಡು ಬೆಳಗ್ಗೆ ಬಂದಿದ್ದಾನೆ ಅಷ್ಟೇ. ಏನಾದ್ರೂ ಒಂದ್ ಕೆಲಸ ಹೇಳಿದ್ರೆ ನಾವು ಏನ್ರಿ ಹೇಳಿ ತುಂಬಾ ದಿನ ಆಯ್ತು ಮಾಡೇ ಇಲ್ವಲ್ಲ, ಅಯ್ಯೋ ಮಾಡಂತ ತಗೊಳ್ಳಿ, ಏನ್ ಇಷ್ಟ ಬೇಗ ಅರ್ಜೆಂಟ್ ಏನಿದೆ ನಮ್ಗೆ? ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅದನ್ನ ಒಂದು ಚೂರು ದೋಷ ಇಲ್ದಂಗೆ ತಪ್ಪಿಲ್ದಂಗೆ ಹನುಮಂತ ಮಾಡ್ಕೊಂಡು ಬರ್ತಾನೆ. ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ಒಂದು ದೊಡ್ಡ ಸುಂದರವಾದ ಲೀಲೆ. ಅದನ್ನ ನಾವು ಚರ್ಚೆ ಮಾಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಇಲ್ಲೇ ಕೇಳ್ಬೇಕು. ನನ್ನ ಒಂದು ಕೋರಿಕೆ, ಪ್ರಾರ್ಥನೆ, ರಿಕ್ವೆಸ್ಟ್, ರಾಮಾಯಣದಲ್ಲಿ ಬರುವಂತಹ ಪ್ರತಿ ಒಂದು ಸನ್ನಿವೇಶನೂ ಕೂಡ
ಒಂದೊಂದೊಂದೊಂದು ಸನ್ನಿವೇಶನೂ ಕೂಡ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಪ್ರತಿಯೊಂದು ಸನ್ನಿವೇಶ. ಈಗ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅನ್ಮ್ಯೂಟ್ ಮಾಡ್ಬೇಕು, ಅನ್ಮ್ಯೂಟ್ ಮಾಡ್ಕೊಡು. ಈಗ ವಾಲಿ ಸುಗ್ರೀವರಿಂದ ನಾವೇನ್ ಕಲ್ತ್ವಿ? ತಾರೆ ವಿಲಾಪ ಮಾಡ್ತಾಳ ಗಂಡನ ಮುಂದೆ ನಿಂತು, ಅದ್ರಲ್ಲಿ ನಾವೇನ್ ಕಲಿಬೇಕು? ರಾಮ ಹಿಂದೆ ನಿಂತು ಬಾಣ ಹೊಡೆದ ಆ ವಾಲಿಯನ್ನು ಸಂಹಾರ ಮಾಡಿದ, ಏನ್ ಕಲಿಬೇಕು ನಾವು? ಲಕ್ಷ್ಮಣನಿಂದ ನಾವೇನ್ ಕಲಿಬೇಕು? ಕೈಕೇಯಿಂದ ನಾವೇನ್ ಕಲಿಬೇಕು? ಮಂಥರೆಯಿಂದ ನಾವೇನ್ ಕಲಿಬೇಕು? ಮಂತ್ರೆ ನೋಡಿ ನಾವೇನ್ ಕಲಿಬೇಕು? ಮಂತ್ರೆ ಹತ್ರ ಆಗ್ಬೇಕು ಅಲ್ಲ, ಮಂತ್ರೆ ಹತ್ರ ಆಗಬಾರ್ದು ಅನ್ನೋದು ಕಲಿಬೇಕು. ವಾಲಿಯಿಂದ ಏನ್ ಕಲಿಬೇಕು? ವಾಲಿ ತರ ಇರಬೇಕು ಅಂತಲ್ಲ, ವಾಲಿ ತರ ಇರಬಾರ್ದು ಅನ್ನೋದನ್ನ ಕಲಿಬೇಕು. ಸುಗ್ರೀವನಿಂದ ಏನ್ ಕಲಿಬೇಕು? ಹನುಮಂತರಿಂದ ಕಲಿಬೇಕು. ಹೀಗಿರ್ಬೇಕು ನಾವು. ಹಾಗೆ ನಾವು ಪ್ರತಿಯೊಂದು ಸನ್ನಿವೇಶನು ನಮ್ಮ ಜೀವನಕ್ಕೆ ಎಷ್ಟು ರೆಲೆವೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ತೋರ್ಸಕ್ಕೋಸ್ಕರ ಬಂದಿರೋದು ಭಗವಂತ. ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮಚಂದ್ರ ಕೀ ಜೈ. ಹೇಗೆ ನಾವು ಮರ್ಯಾದೆಯನ್ನ, ಲೋಕ ಮರ್ಯಾದೆಯನ್ನ, ಸಮಾಜ ಮರ್ಯಾದೆಯನ್ನ, ವ್ಯಕ್ತಿ ಮರ್ಯಾದೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಒಂದು ಉದಾಹರಣೆ, ನಿನ್ನೆ ಒಂದು ಉದಾಹರಣೆ ತಲೆಗೆ ಬಂತು. ಈಗ ನಾವು ಸ್ನಾನಕ್ಕೆ ಹೋಗ್ತೀವಿ, ನೇತ್ರಾವತಿ ಗಂಗಾ ಸ್ನಾನ, ಕಾವೇರಿ ಸ್ನಾನ. ಅಲ್ಲಿ ನಾವು ಲೋಕ ಮರ್ಯಾದೆನ ಹೇಗೆ ಕಾಪಾಡಬೇಕು? ನಮ್ಮ ಮಾನನೂ ಹೋಗ್ಬಾರ್ದು, ಸ್ನಾನನೂ ಆಗಬೇಕು ಅಲ್ವಾ? ಇದು ಲೋಕ ಮರ್ಯಾದೆ. ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಇಷ್ಟ, ಹಂಗಾಗೋದಿಲ್ಲ. ಅಕ್ಕಿ ಮೇಲೆ ಆಸೆ, ಅದೇ ನೆಂಟ್ರ ಮೇಲೆ ಇಷ್ಟ. ನಾವು ಬೇಯಿಸಿ ಹಾಕಕ್ಕಾಗಲ್ಲ ಅವಾಗ ನೆಂಟ್ರಿಗೆ, ಯಾವ್ದಾರು ಒಂದನ್ನು ಕಳ್ಕೊಬೇಕಾಗತ್ತೆ. ಎರಡೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ನಾವು ರಾಮಾಯಣ ಓದ್ದಾಗ್ಲೇ ಗೊತ್ತಾಗೋದು. ಹೇಗೆ ಸ್ನಾನ ಮಾಡ್ಬೇಕು? ಕಾವೇರಿಗೆ ಹೋಗಿ ಬಟ್ಟೆ ಸುತ್ಕೊಂಡು ಸ್ನಾನ ಮಾಡ್ಬೇಕು. ಗಂಗೆ ಸ್ನಾನ ಮಾಡ್ಬೇಕು, ಬಟ್ಟೆ ಸುತ್ಕೊಂಡು ಸ್ನಾನ ಮಾಡ್ಬೇಕು. ಯಾಕಂದ್ರೆ ಮರ್ಯಾದೆ ಹೋಗ್ಬಾರ್ದಲ್ವಾ, ಸ್ನಾನ ಮಾಡ್ದಂಗೂ ಆಗ್ಬೇಕಲ್ವಾ. ಸೊ ಇದು ಲೋಕ ಮರ್ಯಾದೆ. ಅದು ಹನುಮಂತನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಹೇಳ, ಸುಮ್ಮನೆ ನಾವು ಹೋಗ್ತೀವಿ ಶನಿವಾರ ಹೋಗಿ ಜೈ ಬಜರಂಗ ಬಲಿ ಅಂತ ಹೇಳ್ತೀವಿ, ಬರ್ತೀವಿ, ಏನ್ ಕಲಿತೀವಿ? ಏನು ಕಲ್ತಿಲ್ಲ. ಜೈ ಬಜರಂಗ ಬಲಿ ಅಷ್ಟು ಹೇಳೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಹನುಮಂತನಿಗೆ. ಅಲ್ಲಪ್ಪ, ನಾನು ರಾಮಾಯಣದಲ್ಲಿ, ಸುಂದರಕಾಂಡದಲ್ಲಿ ಇಷ್ಟು ಚೆನ್ನಾಗಿಲ್ಲ ನಾನು ಲೀಲೆ ಮಾಡಿದ್ದೀನಿ, ತೋರಿಸಿದೀನಿ, ಒಂದನ್ನಾದ್ರೂ ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕಲ್ವಾ? ಕತೆ ಕೇಳೋದಷ್ಟೇ ಚಂದ, ಆದ್ರೆ ಕತೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ, ಅದು ಇನ್ನೂ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಅದೇ ಸುಂದರಕಾಂಡ. ಸೊ ಸುಂದರಕಾಂಡದಲ್ಲಿ ಹನುಮಂತ ಹಾರಬೇಕು. ಮಹೇಂದ್ರ ಪರ್ವತದಿಂದ ಹಾರ್ತಾನೆ. 100 ಯೋಜನ ದೂರ ಹಾರಬೇಕು. ಹಾರೋ ಮಧ್ಯದಲ್ಲಿ ಸ್ವಾಮಿ ಕರ್ತವ್ಯ, ಸ್ವಾಮಿ ನಿಷ್ಠೆ ಬಿಟ್ಟು ಬೇರೆ ಏನು ಇರಬಾರ್ದು. ಹಸಿವು, ಬಾಯಾರಿಕೆ ಏನು ಕಾಣಿಸ್ಬಾರ್ದು. ಅದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಮೈನಾಕ ಪರ್ವತ ಹನುಮಂತನಿಗೆ ಆಫರ್ ಮಾಡ್ತಾನೆ, ನಿಮ್ ತಂದೆ ನನಗೆ ವಾಯು ಹಳೆ ಪರಿಚಯ, ಸ್ನೇಹಿತ, ಬಂದು ಇಲ್ಲಿ ಆರಾಮ್ ಮಾಡ್ಕೊಂಡು ಹೋಗ್ಬೋದು, ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ, ಸಿಮ್ಮಿಕೆ ಬಾಯಿ ತೆಗಿತಾಳೆ. ಇಲ್ಲ. ಸುರಸೆ, ಇಲ್ಲ ನಾನು ಸ್ವಾಮಿ ಕಾರ್ಯ ಮಾಡೋ ತನಕ ನಾನು ನಿನ್ನ ಬಾಯೊಳಗೆ ಹೋಗೋದಿಲ್ಲ. ಸೊ ಬುದ್ಧಿಮತ್ತೆ ಪರೀಕ್ಷೆ ಮಾಡೋಕ್ಕೋಸ್ಕರ ದೇವತೆಗಳು ಆಡಿದ್ದ ನಾಟಕ ಅದು, ಲೀಲೆ. ಹನುಮಂತನ ಬುದ್ಧಿಯನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ. ಆಮೇಲೆ ಸಿಮ್ಮಿಕೆ ಅದಾದ್ಮೇಲೆ ದಾಟ್ಕೊಂಡು ಹೋಗ್ತಾನೆ. ಹೋದ್ಮೇಲೆ ನೇರವಾಗಿ ಇಲ್ಲಿಗೆ ಬರ್ತಾನೆ, ಆ ಲಂಕಾ ನದಿಯ ದಡಕ್ಕೆ, ಲಂಕಾ ಸಮುದ್ರದ ದಾಟಿ ಲಂಕಾಪಟ್ಟಣದ ದಡಕ್ಕೆ ಬರ್ತಾನೆ. ಅಲ್ಲಿ ಸೂಕ್ಷ್ಮ ರೂಪದ ಧರಿಸ್ತಾನೆ. ಅಂದ್ರೆ ಹನುಮಂತ ತನ್ನ ವಾನರ ರೂಪದಲ್ಲಿ ಹೋಗ್ಲಿಲ್ಲ, ಒಂದು ಸಣ್ಣ ಬೆಕ್ಕಿನ ಆಕಾರದಲ್ಲಿ ಯಾವುದೋ ಒಂದು ಪ್ರಾಣಿ ತರ ಹೋಗ್ತಾನೆ ಅಲ್ಲಿ. ವಾಲ್ಮೀಕಿ ಏನ್ ಹೇಳ್ತಾರೆ, ಅಲ್ಲಿ ರಾಕ್ಷಸರ ಕಣ್ಣು ತಪ್ಪಿಸಿ ವಾಯು ಕೂಡ ಸುಳಿದಾಡೋಂಗಿಲ್ಲ. ವಾಯುದೇವರು ರಾಕ್ಷಸರ ಕಣ್ಣು ತಪ್ಪಿಸಿ, ರಾವಣನ ಕಣ್ಣು ತಪ್ಪಿಸಿ ಯಾರು ಕೂಡ ಅಲ್ಲಿ ಒಂದು ಸಣ್ಣ ಇರುವೆ ಕೂಡ ಸುಳಿದಾಡಕ್ಕಾಗಲ್ಲ. ಅಷ್ಟು ಸುಸಜ್ಜಿತವಾದ ಕೋಟೆ. ತ್ರಿಕೂಟ ಪರ್ವತದ ಮಧ್ಯದಲ್ಲಿ ಒಂದು ಸುಂದರವಾದ ಅರಮನೆಯನ್ನು ನಿರ್ಮಾಣ ಮಾಡಿರ್ತಾನೆ ವಿಶ್ವಕರ್ಮ ರಾವಣನಿಗೋಸ್ಕರ. ನೋಡ್ತಾನೆ ಹನುಮಂತ, ಏನಪ್ಪಾ ಇದಿಷ್ಟು ಸುಂದರವಾದ ಲಂಕಾಪಟ್ಟಣ, ಇಷ್ಟು ಚೆನ್ನಾಗಿದೆ, ಚಿನ್ನದ ದ್ವಾರಗಳು, ತೋರಣಗಳು, ಕಮಾನುಗಳು, ಪ್ರಾಸಾದಗಳು. ನೋಡ್ತಾನೆ, ವರ್ಣನೆ ಮಾಡ್ತಾನೆ ಹನುಮಂತ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ತಾ ಅದಾಗೆ ಅಲ್ಲೊಬ್ಳು ಲಂಕಾದಿ ದೇವತೆ ಇರ್ತಾಳೆ, ಲಂಕಾಧಿಪತಿ ಅಂದ್ರೆ ದೇವತೆ, ಅಂದ್ರೆ ಲಂಕಾಗೆ ದೇವತೆ, ಅವಳು ರಾಕ್ಷಸಿ. ಅವಳು ಅವಳನ್ನ ಹನುಮಂತ ದಂಡಿಸ್ತಾನೆ. ಅವಳು ಹೇಳ್ತಾಳೆ, ನನ್ನನ್ನ ಯಾರು ಹೊಡಿತಾರೆ ಅವರಿಂದಾನೇ ನಮ್ಮ ಲಂಕೆ ನಾಶ ಆಗುತ್ತೆ ಅಂತ ಬ್ರಹ್ಮದೇವರು ಹೇಳಿದ್ರು. ಸೊ ಇವತ್ತು ನಮ್ಮ ಲಂಕೆಗೆ ಬೆಂಕಿ ಬಿತ್ತು ಅಂತ ರಾಕ್ಷಸಿ ಮನ್ಸಲ್ಲಿ ಅನ್ಕೋತಾಳೆ. ಅದಾದ್ಮೇಲೆ ಅಷ್ಟೊತ್ತಾಗ್ಲೇ ಸಂಜೆ ಆಗಿತ್ತು, ಮಬ್ಬುಗತ್ಲು. ಹೆಂಗ್ ಹುಡುಕೋದು? ಎಲ್ಲಾ ಕಡೆ ಹುಡುಕ್ತಾ ಇದ್ದಾನೆ.
ಮೊದ್ಲು ಹೋದ ಹನುಮಂತ ರಾವಣನ ಅಂತಃಪುರಕ್ಕೆ. ಹನುಮಂತನ ಮನಸ್ಸಲ್ಲಿ ಏನ್ ಭಾವನೆ ಬಂತು ಅದೆಲ್ಲ ವಾಲ್ಮೀಕಿ ಚಿತ್ರಣ ಮಾಡಿದ್ದಾರೆ. ಒಬ್ಬ ಬ್ರಹ್ಮಚಾರಿಯಾಗಿ, ಅಪ್ಪಟ ಬ್ರಹ್ಮಚಾರಿಯಾಗಿ ಯಾವುದೋ ಒಬ್ಬ ರಾಕ್ಷಸನ ಅಂತಃಪುರದಲ್ಲಿ, ಅಂದ್ರೆ ಶಯ್ಯಾಗಾರ, ಬೆಡ್ರೂಮ್ ಅಲ್ಲಿ ಹೇಗೆ ಬಿದ್ದಿದ್ರು ವಾಲ್ಮೀಕಿಗಳು ಹೇಳ್ತಾರೆ. ಒಂದು ಚೂರು ಸಂಕೋಚ ಇಲ್ದಂಗೆ ಬರ್ದಿದ್ದಾರೆ. ಅದಕ್ಕೆ ಓದಬೇಕು ನಾವು ಅದೆಲ್ಲ. ಒಂದು ಚೂರು ಸಂಕೋಚ ಇಲ್ಲ. ಅದು ನಮ್ಗೆ ಅದು ಓದಕ್ಕೆ ನಮ್ಗೆ ಇಷ್ಟು ಕೆಟ್ಟದಾಗ ಅಸಹ್ಯವಾಗಿತ್ತ ರಾವಣನ ಅಂತಃಪುರ ಅಂತ ಅನ್ಸ್ಬೇಕು ನಮ್ಗೆ. ಅದನ್ನ ಹನುಮಂತ ನೋಡಿ ಹೇಗಾಗ್ಬೇಕು ಬ್ರಹ್ಮಚಾರಿ ಮನಸ್ಸು, ಹೇಗೆ ಉದ್ರೇಕ ಆಗಿರ್ಬೋದು, ಅದನ್ನ ಹೇಗೆ ನಿಯಂತ್ರಣ ಮಾಡಿರ್ಬೋದು. ಹೇಗೆ ಹರಿದಾಸ್ ಠಾಕೂರ್ನ ಪ್ರಚೋದನೆ ಮಾಡಕ್ಕೆ ಒಬ್ಬ ವೇಶ್ಯ ಬರ್ತಾಳೆ, ಆ ವೇಶ್ಯನ ಕೂಡ ಭಕ್ತಿ ಆಗಿ ಹೊರಡೋಗ್ಬಿಡ್ತಾಳೆ ಹರಿನಾಮ ಸಂಕೀರ್ತನೆ ಮಾಡ್ತಾ. ಸೊ ಅದನ್ನ ಸುಂದರವಾಗಿ ಚಿತ್ರಣ ಮಾಡ್ತಾರೆ ವಾಲ್ಮೀಕಿ. ನೋಡ್ತಾರೆ ಎಲ್ಲಾ ಕಡೆ ಏನು ಸಾವಿರಾರು ಜನ ಅಪ್ಸರ ಸ್ತ್ರೀಯರು, ಅದು ಕನ್ಯೆಯರು, ಯಾರಿಗೂ ಮದುವೆ ಆಗಿರ್ಲಿಲ್ಲ ಅಂತ ಸುಂದರ ಕನ್ಯರನ್ನ ಕರ್ಕೊಂಡ್ ಬಂದಿದ್ದ ರಾವಣ ಅಂತಪುರಕ್ಕೆ. ಅಂತ ಕೆಟ್ಟ ಅಂತಪುರ ಅದು. ಅಲ್ಲಿ ನೋಡ್ತಾನೆ, ಅಲ್ಲಿ ಸೀತೆ ನೋಡೇ ಇಲ್ಲ. ಹನುಮಂತ ಸೀತೆ ನೋಡೇ ಇಲ್ಲ, ಫೋಟೋನೇ ನೋಡಿಲ್ಲ, ಮಂಡೋದರಿನೂ ನೋಡಿರ್ಲಿಲ್ಲ, ಸೀತೆಯನ್ನೂ ನೋಡಿಲ್ಲ, ಮಂಡೋದರಿಯನ್ನೂ ನೋಡಿಲ್ಲ. ಅದೇ ಸೌಂದರ್ಯದಲ್ಲಿ ಹೆಚ್ಚು ಕಡಿಮೆ ಇಬ್ರು ಸಮಾನರಾಗಿರ್ತಾರೆ. ಮಂಡೋದರಿ ಎಷ್ಟು ಸುಂದರಿ ಅಂದ್ರೆ ಮಂಡೋದರಿಯನ್ನೇ ನೋಡ್ಬಿಟ್ಟು ಹನುಮಂತ ಇವಳೇ ಸೀತೆ ಇದ್ರು ಇರ್ಬೋದು ಅಂತ ಊಹೆ ಮಾಡ್ತಾನೆ. ಆಮೇಲೆ ಎಲ್ಲಾ ಕಡೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಕೊನೆಗೆ ಒಂದು ಶಿಂಶಪ ಮರದ ಕೆಳಗಡೆ ಸೀತಾಮಾತೆ ಕೂತಿರ್ತಾಳೆ. ಒಂದು ಕೊಳಕು ಬಟ್ಟೆಯನ್ನು ಧರಿಸಿ 10 ತಿಂಗಳಾಯ್ತು ಹೋಗಿ. ರಾಮನಾಮದಲ್ಲೇ ಗಂಡನ ನೆನಪಲ್ಲೇ 10 ತಿಂಗಳು ಕಳೆದಾಳೆ. ಹನುಮಂತ ಹೋಗಿದ್ದಾನೆ, ಮೇಲೆ ಕೂತ ಮರದ ಮೇಲೆ. ಹೇಗೆ ಹೇಳ್ಬೇಕೀಗ ನಾನು ಹನುಮಂತ ಅಂತ, ಇವನೇ ಮಾಯಾವಿ ಆಗಿರ್ಬೋದು, ರಾವಣನ ಕಡೆ ಆಗಿರ್ಬೋದು ಅಂತ ಸೀತೆ ಭಾವಿಸ್ಬೋದಲ್ಲ. ಹೇಗೆ ಹನುಮಂತ ಅದನ್ನ ಈಗ ಯಾವ್ದಾದ್ರು ಒಂದು ವಿಷಯ ಹೇಳ್ಬೇಕಾದ್ರೆ ನಾವು ಹೆಂಗೆ ಹೇಳ್ಬೇಕು? ಸತ್ಯ ಹೇಳೋದಲ್ಲ, ಸತ್ಯವನ್ನು ಹೇಳೋದು ಇದ್ದಿದ್ದಂಗೆ ಹೇಳೋದಲ್ಲ. ಹೇಗೆ ಹೇಳ್ಬೇಕು? ಅನುದ್ವೇಗಕರ ವಾಕ್ಯಂ ಪ್ರಿಯಂ ಹಿತಂ. ಪ್ರಿಯವಾಗಿರ್ಬೇಕು, ಹಿತವಾಗಿರ್ಬೇಕು, ಅನುದ್ವೇಗಕರ ಆಗ್ಬಾರ್ದು, ಉದ್ವೇಗ ಮಾಡ್ತಾರೆ ಇರಬಾರ್ದು. ಈ ತರ ಮಾತುಗಳನ್ನ ಆಡಬೇಕು. ಇದು ಹನುಮಂತಿಂದ ನಾವು ಕಲಿಯುವಂತ ಪಾಠ. ಸುಮ್ಮನೆ ಪೀಠಿಗೆ ಹೇಳ್ತಿದ್ದೀನಿ. ಏನು ಹೇಗೆ ಕನ್ವಿನ್ಸ್ ಮಾಡ್ತಾನೆ ನಾನು ಹನುಮಂತನ ಬಂಟ ಅಂತ. ರಾವಣನ ಕಡೆಯವರೇ ಬಂದಿರ್ಬೋದು ರಾಕ್ಷಸರು, ನಾನು ಹನುಮಂತನ ಬಂಟ ಅಂತ ಹೇಳಿ ಏನೋ ಮಾಡ್ಬೋದು. ಈಗ ಹೆಂಗೆ ಅರ್ಥ ಮಾಡಿಸ್ಬೇಕು ಸೀತೆಗೆ? ಅದನ್ನ ನೋಡೋಣ ಹೇಗೆ ಅರ್ಥ ಮಾಡ್ತೇನೆ ಅಂತ. ಆಮೇಲೆ ಅಷ್ಟರಲ್ಲಿ ರಾಕ್ಷಸರೆಲ್ಲ ನೋಡ್ತಾರೆ, ಯಾರೋ ಬಂದಿದ್ದಾರೆ, ಒಂದು ಕಪಿ ಬಂದಿದೆ, ಎಲ್ಲಿಂದ ಬಂದಿದೆ ಗೊತ್ತಿಲ್ಲ, ಸೀತೆ ಹತ್ರ ಮಾತಾಡ್ತಾ ಇತ್ತು ಅಂತ ಹೋಗಿ ರಾವಣನ್ಗೆ ದೂರು ಕೊಡ್ತಾರೆ. ರಾವಣ ತನ್ನ ರಾಕ್ಷಸ ಬಂಟರನ್ನ ಕಳಿಸ್ತಾನೆ ಅಲ್ಲಿಗೆ. ಮ್ಯೂಟ್ ಮಾಡಿ, ನಾರಾಯಣ ಸಂಪ್ರಭು ಮ್ಯೂಟ್ ಮಾಡ್ಕೊಳ್ಳಿ. ಈಗ ರಾವಣನ ಬಂಟರು ದೂತರು ಏನ್ ಮಾಡ್ತಾರೆ, ಅವ್ರನ್ನ ಹನುಮಂತನ ಹಿಡಿಯೋ ಪ್ರಯತ್ನ ಮಾಡ್ತಾರೆ. ಸೊ ಹನುಮಂತ ಹೇಗೆ ಎಲ್ಲರೂ ಸಂಹಾರ ಮಾಡ್ತಾನೆ, ಅದು ಎಲ್ಲ ಆದ್ಮೇಲೆ ರಾವಣ ಬಂದ್ಬಿಟ್ಟು ಹೇಳ್ತಾನೆ. ಸೀತೆ ರಾವಣನಿಗೆ ಏನ್ ಹೇಳ್ತಾಳೆ, ಏನ್ ಹೇಳಿರ್ಬೋದು ಸೀತೆ ರಾವಣನಿಗೆ? ರಾಮನ ಮಹಿಮೆಯನ್ನ ಕೊಂಡಾಡ್ಬಿಡ್ತಾಳೆ. ಓ ನನ್ನ ರಾಮ ಯಾರು ಗೊತ್ತಾ? ಯಾಕೆ ಗೊತ್ತಾಗಿಲ್ಲ ಮಾರೀಚನ ಹತ್ರ ಹೋಗ್ಬೇಕಾದ್ರೆ? ಇವಾಗ ಹೇಳೋದ್ರಿಂದ ಇವಾಗ ಹೇಳ್ತಿದೀಯಪ್ಪ, ನನ್ನ ರಾಮ 3 ಲೋಕವನ್ನ ಸುಟ್ಟು ಹಾಕ್ಬಿಡ್ತಾನೆ, ಯಾರು ಅವನ ಮುಂದೆ ನಿಲ್ಲೋರಿಲ್ಲ, ಹಾಗೆ ಹೀಗೆ. ಇದೇ ಮಾರೀಚನ ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ರಾಮಚಂದ್ರ ನೀನು ಯಾಕೆ ಬರ್ಲಿಲ್ಲ ಅವಾಗ? ಯಾಕೆ ಗಂಡನ ಮೇಲೆ ನಿನಗೆ ಸಂಶಯ ಬಂತು? ಇವೆಲ್ಲ ಹೇಗೆ ಯಾಕೆ ಬರುತ್ತೆ ಪ್ರಶ್ನೆ ನೋಡಿ. ನಾವು ಹೇಳ್ತೀವಿ ಏನಾಗಿತ್ತು ನಿನ್ ಬುದ್ಧಿಗೆ, ಯಾಕೆ ಈ ತರ ಕೆಲಸ ಮಾಡ್ಕೊಂಡೆ? ಅರೆ ಮಾಡ್ಕೊಂಡೆ ಅಂತಂದ್ರೆ ವಿಧಿ ಹೀಗೆ ಮಾಡ್ಬೇಕಂತ ಇರುತ್ತೆ, ಮಾಡ್ಕೋತಾರ ಅಷ್ಟೇ. ಯಾರು ಮಾಡ್ಬೇಕು ಅಂತ ಮಾಡೋದಲ್ಲ ವಿಧಿ. ಅದಕ್ಕೆ ಹೇಳುದು, ವಿಧಿ ನಾವು ಮಾಡಿರೋ ಕರ್ಮ ನಮ್ಮನ್ನ ಹೆಂಗಾದ್ರೂ ಬಂದು ಸುತ್ಕೊಳ್ಳುತ್ತೆ. ತೋರಿಸ್ಬೇಕಲ್ಲ ಇಲ್ಲಿ ಭಗವಂತ ನಮಗೆ. ಲಕ್ಷ್ಮೀನಾರಾಯಣರು ಇಲ್ಲಿ ಬಂದು ನಾಟಕ ಲೀಲೆ ಮಾಡ್ಬೇಕಲ್ಲ. ಗಂಡನ ಶಕ್ತಿ ಸಾಮರ್ಥ್ಯ ಗೊತ್ತಿದ್ರು ಕೂಡ ಯಾಕೆ ಮಾರೀಚಿನ ವಿಷಯದಲ್ಲಿ ಅವಳು ಸೋತ್ ಹೋದ್ಲು. ಇಲ್ಲಿ ರಾವಣನಿಗೆ ಸೀತಾಮಾತೆ ಏನ್ ಹೇಳ್ತಾಳೆ, ಆಮೇಲೆ ಸೀತೆ ತುಂಬಾ ನೊಂದೋಗಿರ್ತಾಳೆ. ರಾವಣ ಬಂದು ಪ್ರಲೋಭನೆ ಮಾಡ್ತಾನೆ, ಇನ್ನು 2 ತಿಂಗಳು ಗಡುವು ನಿನಗೆ, ಇನ್ನು 2 ತಿಂಗಳಲ್ಲಿ ನೀನೇ ಇಷ್ಟಪಟ್ಟು ನನ್ನ ಅಂತಪುರಕ್ಕೆ ಬರ್ಬೇಕು. ಸೊ ಹೀಗೆ ರಾವಣ ಧಮಕಿ ಹಾಕ್ತಾನೆ ಸೀತಾಮಾತೆಗೆ. ಸೀತಾ ಸೂಸೈಡ್ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಾಳೆ. ಯಾಕೆ ಬದುಕಿರ್ಬೇಕು, ನಾನು ಸತ್ತೋಗ್ಬೇಕು ಅಂತ. ಅದನ್ನ ಹೇಗೆ ಹನುಮಂತ ತಡೀತಾನೆ. ಚಾಕಚಕ್ಯತೆ ಬೇಕು. ಮಾತು ಸುಮ್ಮನೆ ಮಾತಾಡೋದಲ್ಲ, ಮಾತು ಬರುತ್ತೆ ಅಂತ ಮಾತಾಡೋದಲ್ಲ. ಒಬ್ಬ
ಆತ್ಮಹತ್ಯೆ ಸೂಸೈಡ್ ಮಾಡ್ಕೋಬೇಕು ಅನ್ನೋನು ಕೂಡ ನಾನಿಲ್ಲ ಬದುಕಬೇಕು, ನಾನು ಭಕ್ತಿ ಮಾಡ್ಬೇಕು ಅಂತ ಅನ್ಸ್ಬೇಕು. ಆ ತರ ಮಾಡ್ಬೇಕು. ಭಕ್ತಿಯಿಂದ ಬಿಟ್ಟು ಹೋಗ್ಬಿಡೋದಲ್ಲ, ಅಥವಾ ಭಕ್ತಿನೇ ಮಾಡಬಾರ್ದು ಅಂತ ಅನ್ಸ್ಬಾರ್ದು ನಮ್ಗೆ. ಸೊ ಅದನ್ನ ಹೇಗೆ ಹನುಮಂತ ಸೀತೆಗೆ ನೋಡಿ, ಹನುಮಂತನ ಪರಿಸ್ಥಿತಿ ಯೋಚನೆ ಮಾಡಿ. ಸೀತೆ ನೋಡಿಲ್ಲ, ಹನುಮಂತನ ಸೀತಾ ನೋಡಿಲ್ಲ, ಸೀತನ ಹನುಮಂತ ನೋಡಿಲ್ಲ. ಆದ್ರೆ ನಾನು ರಾವಣನ ಬಂಟ ಅಂತ ಹೇಳಬೇಕು. ಈಗ ಯಾವ್ದೊಂದು ಚೂಡಾಮಣಿ ತಂದು ಕೊಡ್ತಾನೆ. ಚೂಡಾಮಣಿ ಒಂದು ರಾಕ್ಷಸರು ಮಾಡ್ಬೋದಲ್ಲ, ರಾಕ್ಷಸರು ಹನುಮಂತನ ವೇಷ ಹಾಕೊಂಡ್ ಬರ್ಬೋದಲ್ಲ. ಹೇಗೆ ಅರ್ಥ ಮಾಡಿಸ್ಬೇಕು ಈಗ ರಾವಣನು ಕೂಡ ರಾಮನ ತಲೆನ ತಗೊಂಡ್ಬರ್ತಾನೆ ಕಡ್ದು. ರಾಮನ ತಲೆ ಕಡ್ದು ತಂದಿದ್ದೀನಿ ನೋಡು ಅಂತ. ಅದು ಮಾಯಾವಿ. ತ್ರಿಜಟ ಹೇಳ್ತಾಳೆ, ನೋಡು ಇಲ್ಲಿಂದ ರಾಕ್ಷಸರಿಗೆ ಎಲ್ಲಾ ವಿದ್ಯೆಗಳು ಗೊತ್ತು. ನಿನ್ ತರನೇ ವೇಷ ಹಾಕೊಂಡ್ ಬರೋರು ಇದಾರೆ, ರಾಮನ್ ತರ ವೇಷ ಹಾಕೊಂಡ್ ಬರೋರು ಇದಾರೆ, ಎಲ್ಲ ಮಾಯಾವಿಗಳು. ನೀನ್ ನಂಬಬೇಡ ಅವ್ರನ್ನ. ಹೆಂಗೆ ನಂಬೋದು ನಾವು? ಒಬ್ಬ ಮಾತನ್ನ ಹೆಂಗಪ್ಪ ನಂಬೋದು? ಯಾರೋ ಬಂದು ಅವ್ನ್ ಸರಿ ಇಲ್ಲ ಅಂತ ಏನ್ ಪ್ರೂಫೇ ಬೇಕಾಗಿಲ್ಲ, ನಾವು ನಂಬಿಡ್ತೀವಿ. ಈಗ ಸೀತಾ ಮಾತೆ ಜಾಗದಲ್ಲಿ ನಾವೇನ್ ಮಾಡ್ತಿದ್ವಿ? ಬೇಡ, ಹನುಮಂತನ ಜಾಗದಲ್ಲಿ ಇದ್ರೆ ನಾವೇನ್ ಮಾಡ್ತಾ ಇದ್ವಿ? ಹೇಗೆ ನಂಬ್ತಿದ್ವಿ ನಾವು? ಅವ್ರು ಹೇಳಿದ್ರು ನಂಬಿಟ್ರ? ಈಗ ರಾಮನ್ ತಲೆ ತರ್ತಾನೆ, ನೋಡು ಕಡ್ಕೊಂಡ್ ಬಂದಿದ್ದೀನಿ ರಾಮನನ್ನ ಅಂತ. ನಂಬೋದಲ್ಲ ಸೀತಾ ಮಾತೆ? ಹೌದಾ, ಕಡ್ದಿರ್ಬೋದೇನೋ ಹಾಗಾದ್ರೆ. ಹೇಗೆ ಸಂಶಯ? ಈಗ ಹೆಜ್ಜೆ ಹೆಜ್ಜೆಗೂ ನಮ್ಗೆ ನಮ್ಮ ಮನಸ್ಸೇ ಸರಿ ಇಲ್ಲ, ನಮ್ಮ ಬುದ್ಧಿನೇ ಸರಿ ಇಲ್ಲ. ನಮ್ದು ಹೆಂಗೆ ಅಂದ್ರೆ, ಯಾರು ಏನ್ ಹೇಳುದು ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಒಳ್ಳೇದು ಹೇಳಿದ್ರು ಕೇಳ್ತೀವಿ, ತಪ್ಪು ಹೇಳಿದ್ರು ಕೇಳ್ತೀವಿ. ಯಾಕೆ ನಮ್ಗೆ ನಾವು ಪರೀಕ್ಷೆ ಮಾಡಕ್ಕೆ ಬೇರೆ ನಮ್ಗೆ ಸೋರ್ಸ್ ಇರೋದಿಲ್ವಲ್ಲ, ತಾಳೆ ಮಾಡಿ ನೋಡೋದಕ್ಕೆ. ಸೊ ಇದೆಲ್ಲ ನಾವು ಪ್ರತಿಯೊಂದನ್ನು ಹೇಳ್ತೀನಲ್ಲ, ಇದು ಪೀಠಿಕೆ ಅಷ್ಟೇ ಹೇಳ್ತಾ ಇರೋದು. ಸೀತಾ ಮತ್ತೆ ಹನುಮಂತರ ಸಂವಾದದಲ್ಲಿ ಹನುಮಂತ ಹೇಗೆ ಸೀತೆಯನ್ನು ಕನ್ವಿನ್ಸ್ ಮಾಡ್ತಾನೆ, ನಾನು ರಾಮನ ದೂತ ಅಂತ. ಸೀತೆಗೆ ಹೇಗೆ ನಂಬಿಕೆ ಬರುತ್ತೆ? ಸಾಮಾನ್ಯ ಜನರನ್ನ ಯಾರನ್ನು ನಾವು ನಂಬಕ್ಕೆ ಆಗೋದಿಲ್ಲ. ನೀವು ಹೇಳ್ತಾರ ಸರಿನಾ ತಪ್ಪ? ಅದಕ್ಕೆ ಶಾಸ್ತ್ರ ಪ್ರಮಾಣ. ನೀವು ನೋಡಿದ್ರು ಕೂಡ ನಾನ್ ನಂಬೋದಿಲ್ಲ. ಇಲ್ಲ, ನಾನ್ ನೋಡಿದೀನಿ. ನಾವು ನಂಬೋದಿಲ್ಲ ನಿಮ್ ಕಣ್ಣನ್ನ. ಹೆಂಗ್ ನಂಬೋದು ನಾನ್ ನಿಮ್ ಕಣ್ಣನ್ನ, ನಿಮ್ ಕಿವಿಯನ್ನ? ಏನ್ ಪ್ರೂಫ್ ನೀವು ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂತ? ಅದಕ್ಕೆ ಭಗವಂತ ಹೇಳ್ತಾರೆ, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕರಿಸ್ತವು. ಪ್ರತಿಯೊಂದಕ್ಕೂ ಸಾಕ್ಷ್ಯ ಪ್ರಮಾಣ, ಶಾಸ್ತ್ರ ಪ್ರಮಾಣ. ಅದರಲ್ಲಿ ಆ ಸನ್ನಿವೇಶ ಬಂದಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚರ್ಚೆ ಮಾಡೋಣ. ಏನ್ ಅರ್ಥ ಆಯ್ತು ನಮಗ್ ಬೇಕು. ನನಗೆ ಕತೆ ಚೆನ್ನಾಗಿದೆ, ಕತೆ ಬಗ್ಗೆ ಪ್ರಶ್ನೆಗಳು. ಈಗ ಅಭಯ್ ಪ್ರಶ್ನೆ ಕೇಳ್ತಾರೆ, ಯಾರು ಶಾಪ ಕೊಟ್ರು, ಅಲ್ಲಿ ಎಲ್ಲಿ ಕೂತಿದ್ರು, ಜಟ ಇಲ್ಲ. ನಮ್ಗೆ ಅದು ಬೇಕಾಗಿಲ್ಲ. ಏನೋ ಕೇಳಿದ್ರಿ ಅಂತ ನಾವು ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ಅಷ್ಟೇನೆ. ಪ್ರಶ್ನೆಗಳು ಹೆಂಗಿರ್ಬೇಕು ಅಂದ್ರೆ, ನನಗೆ ರಾತ್ರಿ ನಿದ್ದೆ ಬರಬಾರ್ದು. ಏನಪ್ಪಾ ಈ ತರ ಪ್ರಶ್ನೆ ಕೇಳಿದ್ರು, ಹೇಗೆ ಇದಕ್ಕೆ ಆನ್ಸರ್ ಮಾಡ್ಬೇಕು, ಯಾವ ಶಾಸ್ತ್ರ ಹುಡುಕ್ಬೇಕು, ಯಾವ ಪುರಾಣ ಹುಡುಕ್ಬೇಕು, ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ, ಭಾಗವತ ಹೇಳಿದರೆ ಹುಡುಕ್ಬೇಕು, ತೆಗೆದು ನೋಡ್ಬೇಕು. ಹಂಗ್ ಮಾಡ್ಬೇಕು. ಪ್ರಶ್ನೆಗಳು ಆತರ ಇರಬೇಕು. ತತ್ವ ಬೇಕು ನಮಗೆ, ಕತೆ ಎಲ್ಲ ಮುಖ್ಯ. ನನ್ ಕತೆ ಎಲ್ರಿಗೂ ಗೊತ್ತು. ಕತೆ ಟಿವಿ ನೋಡಿ, ಈಗ ನೆನ್ನೆ ಯಾವ್ದೋ ಯೂಟ್ಯೂಬ್ ಟಿವಿ ನೋಡ್ಬಿಟ್ಟು ಇಲ್ಲಿ ಬಂದು ಪ್ರಶ್ನೆ ಕೇಳೋದಲ್ಲ. ಕತೆ ಎಲ್ಲ ನನಗೆ ಸಾರ, ತತ್ವ ಬೇಕು ನನಗೆ. ಕಥಾ ಸಾರ, ಹರಿಕಥಾ ಅತಿ ಕಥಾಮೃತ ಸಾರ. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಅಂತ ಹೇಳ್ತಾರೆ. ಸಾರ ಬೇಕು ನಮ್ಗೆ, ಹರಿಕತೆ ಅಲ್ಲ ಮುಖ್ಯ. ಹರಿಕತೆ ಏನ್ ಬೇಕಾದ್ರೆ ಆಡ್ ಮಾಡ್ಬೋದಲ್ಲ. ರಾಜಮೌಳಿನ ಅಥವಾ ಯಾರು ಯೋಗರಾಜ್ ಭಟ್ನ ಬಿಟ್ರೆ ಏನ್ ಬೇಕಾದ್ರೆ ಆಡ್ ಮಾಡಿ ಬರೀತಾರೆ. ನಮ್ಗೆ ಶಾಸ್ತ್ರಕ್ಕೆ ಪೂರಕವಾಗಿರ್ಬೇಕು. ಈ ಸನ್ನಿವೇಶದಲ್ಲಿ ಹೇಗೆ ಹನುಮಂತ ಶಾಸ್ತ್ರದ ಮೂಲಕ, ತತ್ವದ ಮೂಲಕ ಸೀತೆಗೆ ಅರ್ಥ ಮಾಡಿಸ್ತಾನೆ. ಅದಕ್ಕೆ ನಮ್ಮ ಭೌತಿಕ ಬುದ್ಧಿಯನ್ನ ತೆಗೆದು ಪಕ್ಕಕ್ಕಿಟ್ಬಿಟ್ಟು ರಾಮಾಯಣ ಅರ್ಥ ಮಾಡ್ಕೋಬೇಕಾದ್ರೆ, ರಾಮನ ಮನೋಭಾವ, ಸೀತೆಯ ಮನೋಭಾವ, ಹನುಮಂತನ ಮನೋಭಾವ, ಸುಗ್ರೀವನ ಮನೋಭಾವ, ರಾವಣನ ಮನೋಭಾವ, ಮಂಡೋದರಿ ಭಾವ ಅರ್ಥ ಮಾಡ್ಕೋಬೇಕು. ಸೊ ರಾವಣ ಹೇಳ್ತಾನೆ, 2 ತಿಂಗಳು ಗಡುವು, ಇಲ್ಲಾಂದ್ರೆ ಪ್ರಾತರಾಶನ ಭಕ್ಷ್ಯಾಮಿ, ನಾನು ಬೆಳಿಗ್ಗೆ ನಿನ್ನ ಬ್ರೇಕ್ಫಾಸ್ಟ್ಗೆ ತಿಂದು ಬಿಡ್ತೀನಿ 2 ತಿಂಗಳಾದ್ಮೇಲೆ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ. ಅದಾದ್ಮೇಲೆ ಸೀತೆಗೆ ಸಂಕಟ ಶುರು ಆಯ್ತು. ನಾನು ಬದುಕಿರಬಾರ್ದು, ಪ್ರಾಣ ತ್ಯಾಗ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ತ್ರಿಜಟೆ ಬರ್ತಾಳೆ, ಅಮ್ಮ ಸೀತೆ ದಯವಿಟ್ಟು ಹೆದರ್ಬೇಡ, ಬೇಜಾರು ಮಾಡ್ಕೋಬೇಡ. ನನಗೆ ರಾತ್ರಿ ಒಂದು ಕನ್ಸು ಬಂತು. ಆ ಕನ್ಸಲ್ಲಿ ರಾವಣನ ಅಂತ್ಯ ಕಾಣಿಸ್ತಾ ಇದೆ ನನಗೆ, ರಾವಣನ ನಾಶ ಆಗೋದು. ಅದಾದ್ಮೇಲೆ ಸೀತೆಗೆ ಸ್ವಲ್ಪ ಸಮಾಧಾನ ಆಯ್ತು. ಹನುಮಂತ ಅಷ್ಟೊತ್ತಿಗೆ ಮರದಲ್ಲಿ ಮೇಲೆ ಕೂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇದ್ದಲ್ಲ, ನೋಡ್ತಾ ಇದ್ದ ಯಾರ್ಯಾರು ಏನೇನು ಹೇಗೆ ಮಾತಾಡ್ತಾರೆ, ಹೇಗಿದ್ದಾರೆ ಅಂತ. ಹನುಮಂತ ಏನ್ ಮಾಡ್ತಾನೆ, ಸೀತಾ ಮಾತೆಗೆ ನಾನು ಬಂದಿದ್ದೀನಿ ಅಂತ ಹೇಳೋದಿಲ್ಲ, ಮೇಲ್ ಕೂತ್ಕೊಂಡು ರಾಮ ಕತೆ ಹಾಡಕ್ ಶುರು ಮಾಡ್ತಾನೆ.
ಸುಂದರವಾದಿದ್ದು. ಸೀತೆ ತರ್ಕ ವಿತರ್ಕ ಮಾಡ್ತಾಳೆ, ಯಾರಿರ್ಬೋದು ಇವನು, ರಾಮನ ಕತೆ ಇಷ್ಟ್ ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ಯಾರಿರ್ಬೋದು, ರಾಮನ ಕತೆ ಕೇಳಿರೋರು ಯಾಗಿರ್ಬೋದು, ಇಲ್ಲ ಅಯೋಧ್ಯೆಯಿಂದ ಬಂದಿರ್ಬೇಕು. ಅಯೋಧ್ಯೆ ನೋಡೇ ಇಲ್ಲ ಹನುಮಂತ, ದಶರಥನೇ ನೋಡಿಲ್ಲ, ರಾಮಚಂದ್ರ ಕಾಡಿಗೆ ಬಂದಾಗ ನೋಡಿದ್ದು ಅಷ್ಟೇನೆ, ಕಿಷ್ಕಿಂದಾಗ ಬಂದಾಗ ನೋಡಿದ್ದು. ಆದ್ರೆ ರಾಮನ ಬಾಲ್ಯ ಕಥೆಗಳು, ನಾವು ಮದುವೆ ಆಗಿದ್ದು, ದಶರಥನ ಆಡಳಿತ, ರಾಮನ ಗುಣಗಳು ಹೇಗ್ ಗೊತ್ತಾಯ್ತು ಈ ಕಪಿಗೆ? ಇಲ್ಲ ಇಲ್ಲ, ನಾನು ನಂಬಾರದು, ನಾನು ಮಾಯಾವಿ ಇರಬೇಕು. ಆಮೇಲೆ ಹನುಮಂತ ಏನ್ ಮಾಡ್ತಾನೆ, ಆ ಸೀತಾದೇವಿಗೆ ಕೊಡೋದಕ್ಕೆ ಒಂದು ಉಂಗುರ ಕೊಟ್ಟಿರ್ತಾರೆ. ಆ ಉಂಗುರವನ್ನ ತೋರಿಸ್ತಾನೆ ಹನುಮಂತ ಸೀತೆಗೆ. ಆಗ ಸೀತಾಮಾತೆಗೆ ಸ್ವಲ್ಪ ಸಮಾಧಾನ ಆಯ್ತು. ಹನುಮಂತನಿಗೆ ಹೇಳ್ತಾಳೆ, ಅಪ್ಪ ಬೇಗ ಕರ್ಕೊಂಬರ ಕೇಳು ರಾಮನನ್ನ, ಇನ್ನ ರಾಮ ಬಂದಿಲ್ಲ, ನಾನು ಬದುಕೋದಿಲ್ಲ ಅಂತೇಳಿ ಸೀತಾಮಾತೆ ತನ್ನ ಅಳನನ್ನು ತೋಡ್ಕೋತಾಳೆ. ಆದ್ರೆ ಅದಕ್ ಮುಂಚೆ, ಸೀತೆ ಕನ್ವಿನ್ಸ್ ಆಗೋಕ್ ಮುಂಚೆ ಹನುಮಂತ ಒಂದು ಕಥೆ ಹೇಳ್ತಾನೆ, ಕಾಕಾಸುರನ್ ಕತೆ. ಸೊ ಕಾಕಾಸುರ ಕತೆ ಗೊತ್ತು, ಕಾಗಿ ರೂಪದಲ್ಲಿ ಬಂದಿರ್ತಾನೆ. ರಾಮ ಸೀತಾ ಏಕಾಂತದಲ್ಲಿದ್ದಾಗ ಏನ್ ನಡೀತು ಅದನ್ನ ರಾಮಚಂದ್ರ ಹೇಳಿ ಕಳಿಸಿರ್ತಾರೆ. ಈ ಕಾಕಾಸುರನ್ ಕತೆ ನನಗೆ ಸೀತೆಗೆ ಮಾತ್ರ ಗೊತ್ತಿದೆ, ಅದನ್ನ ಹೇಳುವವರು ನಂಬ್ತಾರೆ ಅಂತ. ಆಮೇಲೆ ಕರ್ಕೊಂಡು ಹೋಗ್ತೀನಿ ನಾನೇನೆ ಸೀತೆ ಮಾತೆಯನ್ನ, ಅಂದ್ರೆ ನಾನು ಹಾರಬಹುದು, ಸಮುದ್ರನ ಹಾರ್ತೀನಿ, ಈಗಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರೀತಾನೆ ಹನುಮಂತ. ಬರೋದಿಲ್ಲ ಸೀತೆ, ನಿನ್ ಜೊತೆ ಬರೋದಿಲ್ಲ ನಾನು. ಜನ ಏನ್ ನಡ್ಕೋತಾರ, ಅವಾಗ ರಾಮನ್ಗೆ ಎಲ್ಲಿತ್ತಿರ ಶಕ್ತಿ, ಹನುಮಂತ ಕರ್ಕೊಂಡ್ ಬಂದಿದ್ದು ಅಂತ ಜನ ಮಾತಾಡ್ಬಿಟ್ರೆ, ಗಂಡನ ಮರ್ಯಾದೆ 4 ಜನ ಮಣ್ಣು ಪಾಲ್ ಮಾಡ್ಬಿಟ್ರೆ ಹೆಂಡತಿ ಸಹಿಸ್ಕೊಂಡಿರಕ್ಕಾಗುತ್ತಾ? ಜನ ಮಾತಾಡ್ಕೋತಾರೆ. ಹೇಳ್ತಾಳೆ ಸೀತೆ ಮಾತಾಡ, ನಾನ್ ಬರೋದಿಲ್ಲ ನಿನ್ ಜೊತೆ, ನನ್ಗೆ ಗೊತ್ತು ನೀನು ಕರ್ಕೊಂಡು ಹೋಗ್ತೀನಿ ಅಂತ. ರಾಮಚಂದ್ರನೇ ಬರ್ಬೇಕು, ಸೈನ್ಯ ಸಮೇತ ಬರ್ಬೇಕು, ರಾವಣನ ತುಂಡರ್ಸ್ಬೇಕು, ಕತ್ತರಿಸ್ಬೇಕು, ಪೌರುಷದಿಂದ ನನ್ನ ಕರ್ಕೊಂಡು ಹೋಗ್ಬೇಕು, ಅದು ನನ್ನ ರಾಮ, ನಾನ್ ಬರೋದಿಲ್ಲ. ಹೀಗೆ ಸೀತೆ ಹನುಮಂತನ ಮಾತನ್ನ ನಯವಾಗಿ ತಿರಸ್ಕಾರ ಮಾಡ್ತಾಳೆ. ಅದಾದ್ಮೇಲೆ ಇಡೀ ಅಶೋಕವನನ್ನ ಧ್ವಂಸ ಮಾಡಾಕ್ ಬಿಡ್ತಾನೆ ಹನುಮಂತ. ಎಲ್ಲಾ ರಾಕ್ಷಸರು ಬಂದ್ರು, ಎಲ್ಲಾರನ್ನು ಕೊಂದಾಕ್ಬಿಟ್ಟ. ಅಲ್ಲಿ ಅಷ್ಟೊತ್ತಿಗೆ ಯಾರು, ಇಂದ್ರಜಿತು ಬರ್ತಾನೆ, ಬ್ರಹ್ಮಾಸ್ತ್ರ ಬಿಡ್ತಾನೆ ಹನುಮಂತನಿಗೆ. ಬ್ರಹ್ಮಾಸ್ತ್ರ ಹನುಮಂತನ ಬಂಧಿಸುತ್ತದೆ ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮ ಹೇಳ್ತಾರೆ, ಯಾವ ಬ್ರಹ್ಮಾಸ್ತ್ರವು ಕೂಡ ನಿನ್ನ ಬಂಧಿಸದೇ ಇರಲಿ ಅಂತ ಬ್ರಹ್ಮದೇವರು ಹನುಮಂತನಿಗೆ ವರ ಕೊಟ್ಟಿರ್ತಾರೆ, ಯಾವ ಬ್ರಹ್ಮಾಸ್ತ್ರನು ಕೂಡ. ಆದ್ರೆ ಬ್ರಹ್ಮ ಹೇಳ್ತಾರೆ, ನೋಡು ಮಗು, ಬ್ರಹ್ಮಾಸ್ತ್ರ ಯಾರಾದ್ರೂ ಬಿಟ್ರೆ ಅದಕ್ಕೊಂಚೂರು ಬೆಲೆ ಕೊಡಪ್ಪ, ಒಂಚೂರು ಮರ್ಯಾದೆ ಕೊಡು, ಏನು ಸುಮ್ಮನೆ ನಿಂತ್ಕೊಂಡ್ಬಿಡು ಅಷ್ಟೇನೆ, ನೀನೇನು ಮಾಡೋದಿಲ್ಲ, ಅದು ನಿನ್ನನ್ನು ಕಟ್ಟಾಕೋ ಶಕ್ತಿ ಬ್ರಹ್ಮಾಸ್ತ್ರಕ್ಕೆ ಇಲ್ಲ. ಆದ್ರೆ ಬ್ರಹ್ಮಾಸ್ತ್ರ ಬೆಲೆ ಜನ ಆಡ್ಕೋಬಾರ್ದಲ್ಲ, ಏನ್ ಬ್ರಹ್ಮಾಸ್ತ್ರ ಏನು. ಸೊ ಅದಕ್ಕೋಸ್ಕರ ನೀನು ಆ ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಕೊಟ್ಟು ನೀನು ನಿಂತ್ಕೋ, ಕೈ ಕಟ್ಕೊಂಡು, ಅದು ಪಾಡಗ ಸುಮ್ಮನೆ ಇರ್ತೀವಿ, ಏನು ಮಾಡಲ್ಲ ಅಂತ. ಆದ್ರೆ ಹನುಮಂತನಿಗೆ ಒಂದು ಆಸೆ ಏನಂದ್ರೆ, ಹೆಂಗೂ ಬರೋದು ಬಂದಿದ್ಯಾ ಇಂದ್ರಜಿತು, ಕಟ್ಬಿಡು ಬ್ರಹ್ಮಾಸ್ತ್ರ ಹೊಡಿ, ಆ ನೆಪದಲ್ಲಾದ್ರೂ ನಾನು ರಾವಣನ್ ನೋಡ್ಬೋದಲ್ಲ, ರಾವಣನ ಭೇಟಿ ಮಾಡ್ಬೋದಲ್ಲ, ಅವನಿಗೊಂಚೂರು ಬುದ್ಧಿ ಮಾತು ಹೇಳ್ಬೋದಲ್ಲ ಅಂತ ಹನುಮಂತ ಮನಸ್ಸಲ್ಲಿ ಯೋಚನೆ ಮಾಡಿ ಅಷ್ಟೊತ್ತಾಗಲೇ ಅಕ್ಷಕುಮಾರನೆಲ್ಲ ಕೊಂದಾಕ್ಬಿಟ್ಟಿರ್ತಾನೆ. ಕಪೀಶಂ ಅಕ್ಷಹಂತಾರಂ, ಅಕ್ಷಯನ ಕೊಂದು ಬಿಟ್ಟಿರ್ತಾನೆ. ಎಲ್ಲಾರನ್ನು ಕೊಂದು ಕೊನೆಗೆ ಇಂದ್ರಜಿತನ್ ಮಾತ್ರ, ಇಂದ್ರಜಿತು ಸಾಕ್ಷಾತ್ ಅದು ಲಕ್ಷ್ಮಣನೇ ಕೊಲ್ಬೇಕಿತ್ತು, ಯಾರು ಸಂಹಾರ ಮಾಡೋಂಗಿರ್ಲಿಲ್ಲ. ಹಾಗಾಗಿ ಹನುಮಂತ ಕಟ್ಟಿಸ್ಕೊಂಡ ಬ್ರಹ್ಮಾಸ್ತ್ರಕ್ಕೆ. ಬಂದು ನೋಡ್ತಾನೆ, ಅಲ್ಲಿ ಮಾಳಿಗೆ ಮೇಲೆಲ್ಲ ಜನ ನಿಂತ್ಕೊಂಡು ಕಲ್ಲು ಹೊಡಿತಾ ಇದಾರೆ, ಬಾಯಿಗೆ ಬಂದಂಗೆ ನಿಂದನೆ ಮಾಡ್ತಾ ಇದಾರೆ ಹನುಮಂತನಿಗೆ. ಇವನ್ ಯಾವ ಕಪಿ, ಎಲ್ಲಿಂದ ಬಂದ ಇವನು, ಹೊಡೀರಿ ಬಡೀರಿ ಅಂತ. ಹನುಮಂತ ಎಷ್ಟು ಗಂಭೀರವಾಗಿ, ಅಷ್ಟೇ, ಯಾಕಂದ್ರೆ ಅವ್ನು ಬಂದಿದ್ದು ರಾಮನ ಸೇವೆಗೋಸ್ಕರ, ಇನ್ಯಾರನ್ನ, ತನ್ನ ಸ್ವಂತ ಸೇವೆಗೋಸ್ಕರ ಅಲ್ವಾ. ಅವ್ನ್ ಕೆಲ್ಸಕ್ಕೋಸ್ಕರ ಬರ್ಲಿಲ್ಲ, ಭಗವಂತನ ಸೇವೆಗೋಸ್ಕರ ಬಂದಿದ್ದು. ಭಗವಂತನ ಸೇವೆಗೋಸ್ಕರ ಬಂದಾಗ ನೀವು ಅವಮಾನವನ್ನ ಸಹಿಸ್ಕೋಬೇಕು. ಹಂಗಿದ್ರೆ ಮಾತ್ರ ನಾವು ಭಗವಂತನ ಸೇವೆ ಮಾಡಕ್ಕಾಗುತ್ತೆ. ಅವಮಾನ ಸಹಿಸ್ಕೊಳಕ್ ಯಾರಿಗ ಆಗೋದಿಲ್ಲ, ಅವ್ರು ಭಕ್ತಿ ಮಾಡಕ್ ಆಗೋದಿಲ್ಲ, ನೆನಪಲ್ಲೇ ಇರ್ಲಿ. ಹನುಮಂತನ ಮೇಲ್ ನಿಂತ್ಕೊಂಡು ಚೀತು ಕಲ್ಲು ಹೊಡಿತಾರೆ, ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಭಗವಂತ ಕೊಡ್ತಾನೆ. ಯಾಕಂದ್ರೆ ಅವನ್ ಸೇವೆಗೋಸ್ಕರ ತಾನೇ ಬಂದಿದ್ದು ಹನುಮಂತ. ಕರ್ಕೊಂಬಂದು ರಾವಣನ ಮುಂದೆ ನಿಲ್ಸಿದ್ರು, ಒಬ್ಬೊಬ್ರು ಒಂದೊಂಥರ ಮಾತಾಡ್ತಿದ್ರು. ಪ್ರಹಸ್ತ ಬಂದ, ಯಾರೋ ಕಪಿ ನೀನು, ಅಂತ ಅಂದ. ಆಮೇಲೆ ಸುಮ್ನೆ ಏನು ಮಾತಾಡಿಲ್ಲ ಹನುಮಂತ, ಸುಮ್ನೆ ಇದ್ದ. ಆಮೇಲೆ ರಾವಣನಿಗೆ ಬುದ್ಧಿ ಮಾತು ಹೇಳ್ತಾನೆ, ಅದನ್ನ ಸ್ವಲ್ಪ ಚರ್ಚೆ ಮಾಡೋಣ, ರಾವಣನಿಗೆ ಏನ್ ಹೇಳ್ತಾನೆ ಅನ್ನೋದನ್ನ ಚರ್ಚೆ ಮಾಡೋಣ.
ಇದು ಪೀಠಿಕೆ ಅಷ್ಟೇ. ಕೊನೆಗೆ ಸಮಯ ಆಗ್ತಾ ಇದೆಲ್ಲ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ಉಳ್ಕೊಂಡ್ಬಿಡುತ್ತೆ ಬಾಕಿ. ಪೀಠಿಕೆ ಹೇಳ್ಬಿಟ್ಟು ಪೂರ್ತಿ ಸುಂದರಕಾಂಡ ಪೀಠಿಕೆ ಹಾಕಿ ಆಮೇಲೆ ಇಂಪಾರ್ಟೆಂಟ್ ಟಾಪಿಕ್ಸ್ ಒಂದ್ 2-3 ಟಾಪಿಕ್ ನ ನಾವು ಚರ್ಚೆ ಮಾಡೋಣ. ಹನುಮಂತ ರಾವಣನಿಗೆ ಬುದ್ಧಿ ಮಾತು ಹೇಳ್ತಾನೆ. ಏನ್ ಬುದ್ಧಿ ಮಾತು ಹೇಳ್ತಾನೆ? ಡಿಪ್ಲೊಮೆಸಿ, ರಾಜ ರಾಜ ರಾಜನೀತಿ ಗೊತ್ತಿತ್ತು ಹನುಮಂತನಿಗೆ, ಹೇಗ್ ಮಾತಾಡ್ಬೇಕು. ದುಡುಕ್ತಿರ್ಲಿಲ್ಲ. ಸುಗ್ರೀವಂತರ ದಶರಥರ ದುಡುಕು ಸ್ವಭಾವ ಇಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡಿ ಮಾತಾಡ್ತಾ ಇದ್ದು. ಮಾತಾಡಿದ್ಮೇಲೆ ನಾವು ಸಾರಿ ಕೇಳಕ್ಕಲ್ಲ, ಸಾರಿ ರಾವಣ ಇಲ್ಲ ತಪ್ಪಾಗಿ ಮಾತಾಡ್ಬಿಟ್ಟೆ, ಇಲ್ಲ. ಮಾತಾಡ್ಬೇಕಾದ್ರೆ ಅಳದು ತೂಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದ ಹನುಮಂತ. ಅದೆಲ್ಲ ಗುಣಗಳು. ಅದಕ್ಕೆ ಹೇಳೋದು ಇವತ್ತು ಸುಂದರಕಾಂಡ ನಾವು ಹೇಳಿಲ್ಲ, ಹನುಮಂತನಿಗೆ ಪ್ರೀತಿ ಆದ್ರೆ ರಾಮನ ಪ್ರೀತಿ ಆಗುತ್ತೆ. ಹನುಮಂತನ ಗುಣಗಾನ ಮಾಡ್ಬೇಕು. ಆಮೇಲೆ ರಾವಣ ದೂರ್ತ ಅಲ್ವಾ, ಹಾವಿಗೆ ಹಾಲಾಕರೆ ಏನಾಗುತ್ತೆ, ಅದು ವಿಷಾನೇ ಆಗುತ್ತೆ. ಅದು ಹಾಲಲ್ಲ ವಿಷಾನೇ ಆಗ್ಬಿಡುತ್ತೆ. ರಾವಣನಿಗೆ ಹೇಳಿದ ಬುದ್ಧಿ ಮಾತು, ಅವನಿಗೆ ಕೋಪ ಬಂತು. ಸೈನಿಕರಿಗೆ ಹೇಳ್ತಾನೆ, ಈ ಕಪಿ ಬಾಲಕ್ಕೆ ಬೆಂಕಿ ಹಚ್ಬಿಡ್ರಿ ಅಂತ. ಒಳ್ಳೇದಾಯ್ತಲ್ಲ, ಇಲ್ಲ ನಾನು ಎಲ್ಲಿಂದ ತರಬೇಕಿತ್ತು ಬೆಂಕಿ ಕಡ್ಡಿ ಲಂಕೆ ಸುಡೋದಕ್ಕೆ. ಸೊ ಹನುಮಂತನ ಬಾಲಕ್ಕೆ, ಯಾಕಂದ್ರೆ ಹೇಳ್ತಾನೆ ಅವನು, ಕಪಿಗಳಿಗೆ ಬಾಲದಲ್ಲೇ ವ್ಯಾಮೋಹ, ಬಾಲದ ಮೇಲೆ ವ್ಯಾಮೋಹ ಅಂತ ಕಪಿಗಳಿಗೆ. ಅದಕ್ಕೆ ಕಪಿ ಬಾಲಕ್ಕೆ ಬೆಂಕಿ. ಅದಕ್ಕೆ ಮುಂಚೆ ಕೊಂದು ಬಿಡ್ರಿ ಅಂತ ಹೇಳ್ತಾನೆ, ಹನುಮಂತನ್ ಕೊಂದಾಕ್ಬಿಡಿ ಅಂತ. ವಿಭೀಷಣ ಬಂದು ಹೇಳ್ತಾನೆ, ಅಣ್ಣ ಬುದ್ಧಿ ಇದೆಯಾ ನಿನಗೆ? ದೂತರನ್ನ ಕೊಲ್ಲಬಾರದು, ದೂತರ ಮೇಲೆ ಕೈ ಮಾಡಬಾರ್ದು. ನೀನ್ ಏನಾದ್ರು ಕೋಪ ಬಂತ ಅವನ್ನ ಅಂಗ ವಿಕಾರ ಮಾಡಿ ಕಳಿಸ್ಬೇಕು ಹೊರತು ಅವನ್ನ ಕೊಲ್ಲಬಾರದು ಅಂತ ಹೇಳಿ ವಿಭೀಷಣ ತಡಿತಾನೆ. ಸೊ ಅವಾಗ ಬಾಲಕ್ಕೆ ಬೆಂಕಿ ಹಚ್ತಾರೆ. ಅವಾಗ ಏನಾಯ್ತು ಕತೆ ಗೊತ್ತು ನಮ್ಗೆ ಎಲ್ಲ. ಇಡೀ ವಿಭೀಷಣನೊಬ್ಬನ್ ಬಿಟ್ಟು ಇನ್ನೆಲ್ಲಾರು ಸುಟ್ಟಾಕ್ಬಿಟ್ಟು ಬಂದ್ಬಿಡ್ತಾನೆ ಹನುಮಂತ. ಆಮೇಲೆ ಹ್ಮ್ ರಾಕ್ಷಸರಾಗಳು ಅಂತ ಹೇಳ್ತಾ ಇದಾರೆ. ಆಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ಅಯ್ಯೋ ಬೆಂಕಿ ಹಚ್ಬಿಟ್ಟೆ, ಇಡೀ ಲಂಕೆಗೆ ಬೆಂಕಿ ಹಚ್ಬಿಟ್ಟೆ, ಅಶೋಕ್ ಭವನದಲ್ಲಿ ಸೀತೆ ಕೂತಿರ್ಲ ಅವಳು ಸುಟ್ಟೋಗ್ಬಿಟ್ರೆ ಅಂತ. ಆದ್ರೆ ಅಗ್ನಿ, ಅಗ್ನಿ ಯಾರು? ಭಗವಂತನ ಸೇವಕ. ಸುಡೋಕೆ ಅಗ್ನಿ ಭಕ್ತನ ಸುಡೋದಿಲ್ಲ. ಸೊ ಅದಕ್ಕೆ ಹೋಗಿ ನೋಡ್ತಾನೆ, ಅಷ್ಟೊತ್ತಿಗೆ ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಆದ್ರೆ ಶಿಂಶಿಪ ವೃಕ್ಷ ಮಾತ್ರ ಸುಟ್ಟಿರೋದಿಲ್ಲ, ಸೀತಾಮಾತೆ ಏನು ಆಗಿರೋದಿಲ್ಲ. ಅದೆಲ್ಲ ನೋಡ್ಬಿಟ್ಟು ಸೀತೆ ಹೇಳ್ಬಿಟ್ಟು ಬರ್ತಾನೆ, ವಾಪಸ್ ಕಿಷ್ಕಿಂದಾಗ ಬರ್ತಾನೆ. ಬಂದ ತಕ್ಷಣ ಜಾಂಬವಂತ ಅವರೇ ತಾನೇ ಗಳಿಸಿದ್ದು, ಹೇಳಿ ಹೋಗಪ್ಪ ನಿನ್ ಶಕ್ತಿ ಇದೆ, ಹಾರತಿ ಹಾರು ಅಂತ. ಆಮೇಲೆ ಜಾಂಬವಂತ ಪ್ರಶ್ನೆ ಮಾಡ್ತಾರೆ ಹನುಮಂತನ, ಹೇಗಿತ್ತು ಲಂಕಾ? ಓ ಏನ್ ಕೇಳ್ತೀರಾ, ಲಂಕಾ ನಮ್ದು ಇದೆ ಕೊಂಪೆ, ಏನಿಲ್ಲ ನಮ್ಮೂರಲ್ಲಿ. ಅವನ್ ಲಂಕಾ ನೋಡ್ಬೇಕು ಹೆಂಗಿತ್ತು ಅಂತ ಅದನ್ನ ವರ್ಣನೆ ಮಾಡ್ತಾನೆ ಹನುಮಂತ. ಖುಷಿ ಆಯ್ತು. ಅವನು ಹೇಗೆ ಅಲ್ಲಿ ಆಡಳಿತ ಮಾಡ್ತಾ ಇದ್ದ ರಾವಣ, ಎಷ್ಟು ಚೆನ್ನಾಗಿ ಚೆನ್ನಾಗಿ ಅಂದ್ರೆ ಏನು, ನೋಡಕ್ ಸುಂದರವಾಗಿತ್ತು ಅಷ್ಟೇನೆ, ಧರ್ಮನೇ ಇಲ್ಲ ಅಲ್ಲಿ. ಆಮೇಲೆ ಜಾಂಬವಂತನಿಗೆ ಹನುಮಂತ ಕನ್ವಿನ್ಸ್ ಮಾಡ್ತಾರೆ, ಅಂದ್ರೆ ಇರೋ ವಿಚಾರ ಎಲ್ಲ ಹೇಳ್ತಾರೆ. ಆಮೇಲೆ ಅಂಗದನ್ನ ಕರೆಸಿ ಜಾಂಬವಂತ, ನೋಡಪ್ಪ ಬೇಗ ಬೇಗ ಕಪಿಗಳನ್ನ ಸಿದ್ಧ ಮಾಡು, ನಾವೆಲ್ಲ ಲಂಕೆಗೆ ಹೋಗ್ಬೇಕಾಗಿ ಬರುತ್ತೆ ಈಗ ಅಂತೇಳಿ ಎಲ್ಲ ಒಂದು ಟೀಮ್ನ ಫಾರ್ಮ್ ಮಾಡ್ತಾರೆ. ಅದಾದ್ಮೇಲೆ ರಾಮಚಂದ್ರನ್ ನೋಡಿ ಸೀತಾಮಾತೆ ಒಂದು ಚೂಡಾಮಣಿಯನ್ನ ಕೊಟ್ಟಿರ್ತಾಳೆ. ಅದನ್ನ ತೋರಿಸಿದ ತಕ್ಷಣ ರಾಮಚಂದ್ರನಿಗೆ ಕಣ್ಣೀರ್ ಬರುತ್ತೆ, ಸೀತೆ ಬದುಕಿದಾಳಲ್ಲ ಅಂತ. ಆಮೇಲೆ ಸೀತಾ ನನಗೋಸ್ಕರ ಏನ್ ಹೇಳಿದ್ದು ಎಲ್ಲ ಕೇಳ್ಕೊಂತಾನೆ ರಾಮಚಂದ್ರ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಯುದ್ಧಕಾಂಡಕ್ಕೆ ಪೀಠಿಕೆ ಹೇಳ್ತಾರೆ. ಇದಾದ್ಮೇಲೆ ನಾವು ಯುದ್ಧಕಾಂಡದಲ್ಲಿ ಯಾರನ್ನ ಕೊಂದ್ರು, ಅದರಲ್ಲಿ ತುಂಬಾ ದೊಡ್ಡ ಕಾಂಡ ಅದು. ಅದರಲ್ಲಿ ಅದನ್ನ ಸಂಕ್ಷಿಪ್ತವಾಗಿ ನಾವು ಹೇಳೋ ಪ್ರಯತ್ನ ಮಾಡೋಣ. ಈಗ ನಾವು ಹನುಮಂತ ಲಂಕೆಗೆ ಹೋದಾಗ ಆ ಲಂಕೆಯನ್ನ ವರ್ಣನೆ ಮಾಡ್ತಾನೆ, ಹೇಗ್ ಮಾಡ್ತಾನೆ ನೋಡೋಣ. ಹೋದ ಅದು ಲಂಕೆ, ಮನಸೇವ ಕೃತಾಂ ಲಂಕಾಂ ನಿರ್ಮಿತಾಂ ವಿಶ್ವಕರ್ಮಣ ದ್ವಾರಮುತ್ತರ ಮಾಸಾದ್ಯ ಚಿಂತಯಾಮಾಸ ವಾನರಃ. ಹೇಳ್ತಾರೆ, ಯೋಚನೆ ಮಾಡ್ತಾರೆ. ಲಂಕೆ ಹೇಗಿತ್ತು ಅಂದ್ರೆ ತ್ರಿಕೂಟ ಪರ್ವತ. ಆ ಪರ್ವತದ ತುದಿಯಲ್ಲಿ ದೊಡ್ಡ ಪರ್ವತ ಎಷ್ಟಿತ್ತು ಗೊತ್ತಿಲ್ಲ ನಮ್ಗೆ. ನಾವು ಈಗ ಮ್ಯಾಪ್ ಅಲ್ಲಿ ನೋಡಿದ್ರೆ ಲಂಕೆ ಒಂಥರ ಸುಂಡಿಲಿ ತರ ಎಷ್ಟು ಕಾಣಿಸುತ್ತೆ. ಆದ್ರೆ ಲಂಕಾ ಎಷ್ಟಿತ್ತು ಯಾರಿಗೂ ಗೊತ್ತು. ಈಗ ನೀರಲ್ಲಿ ಮುಳುಗೋಗಿದ್ಯಾ ಅಥವಾ ಏನಿತ್ತು ಗೊತ್ತಿಲ್ಲ. ಅವನು ತನ್ನ ಅಸ್ತ್ರವನ್ನು ಇಡೋದಕ್ಕೇನೆ ಒಂದು ಗೋಡೌನ್ ಮಾಡಿದ್ದ, ಗೋಡೌನ್ ಮಾಡಿಸಿದ್ದ ಅಸ್ತ್ರ ಇಡೋದಕ್ಕೆ. ಈಗ ನಾವು ಔಷಧಾಲಯ, ವಾಚನಾಲಯ ಇದೆಲ್ಲ ಹೇಳ್ತೀವಲ್ಲ, ಹಾಗೆ ಅವನು ಅಸ್ತ್ರ ಇಡೋದಕ್ಕೆ ಒಂದು ಆಲಯ ಮಾಡಿದ್ದ, ಅಸ್ತ್ರಾಲಯ.
ಅದಾದ್ಮೇಲೆ ಆಸ್ಟ್ರೇಲಿಯಾ ಆಯ್ತಾನೋ ಗೊತ್ತಿಲ್ಲ. ಅಸ್ತ್ರಾಲಯ ತನ್ನ ಅಸ್ತ್ರವನ್ನು ಇಡೋದಕ್ಕೆ ಆಸ್ಟ್ರೇಲಿಯಾಗಿದೆ, ಲಂಕಾ ಬಲಗಡೆ. ಅಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು ಲಂಕಾ. ನಾವು ಈಗ ಅದು ತ್ರೇತಾಯುಗ ನಡೆದಿರೋದು, ಈಗ ಏನ್ ಕಾಣಿಸುತ್ತೆ ಅಷ್ಟೇ ಅಲ್ಲ ಲಂಕಾ ಇರೋದು. ಮುಂಚೆ ಇಡೀ ಭಾರತ ಖಂಡ, ಇಡೀ ಜಗತ್ತು 7 ಮಹಾಖಂಡಗಳಾಗಿ ಅದರಲ್ಲಿ ಬಹುಭಾಗ ಭರತ ಖಂಡ ಈಗೆಲ್ಲ ಏನಾಯ್ತು, ಹರಿದು ಹಂಚೋಗಿ ನೀರಲ್ಲಿ ಮುಳುಗಿ ಏನೋ ಆಗಿದೆ ಈಗ. ಸೊ ಲಂಕಾ ತ್ರಿಕೂಟ ಪರ್ವತದ ತುದೀಲಿತ್ತು. ಈಗ ಲಂಕಾ ಮಾತ್ರ ಕಾಣಿಸಿದೆ, ತ್ರಿಕೂಟ ಪರ್ವತ ಎಲ್ಲಿ ಕಾಣಿಸಿದೆ ನಮಗೆ? ಹೇಳ್ತಾರಲ್ಲ, ದ್ವಾರ ಉತ್ತರ ಅಸಾಧ್ಯ ಚಿಂತೆಯಾಮಾಸ ವಾನರ, ಇದು ದಾಟಕ್ಕೆ ಸಾಧ್ಯ ಆಗದೆ ಇರುವಂತ ಸಮುದ್ರ ಅದು. ಅದ್ರ ತುದೀಲಿ ತ್ರಿಕೂಟ ಪರ್ವತ ತುದೀಲಿ ಲಂಕೆ ಇತ್ತು. ಅಲ್ಲಿ ವಿಶ್ವಕರ್ಮ ಸೇಫ್ ಆಗುವಂತ ಅರಮನೆಯನ್ನ ನಿರ್ಮಾಣ ಮಾಡಿದ್ದ. ಹೇಗಿತ್ತು ಹೇಳ್ತಾನೆ ಹನುಮಂತ, ಕೈಲಾಸ ನಿಲಯ ಪ್ರಖ್ಯಾಮ. ಹೇಗೆಂದ್ರೆ ಕೈಲಾಸ ಹೇಗೆ ಕಾಣ್ತಾ ಇತ್ತೋ, ಕೈಲಾಸ ಪರ್ವತ ಹಾಗೆ ಅದಕ್ಕೆ ಸಮಾನವಾಗಿತ್ತಂತೆ ತ್ರಿಕೂಟ ಪರ್ವತ, ಲಂಕಾ ಸಾಮ್ರಾಜ್ಯ. ಶಿವ ಕೈಲಾಸ ಪರ್ವತದಲ್ಲಿ ವಾಸ ಮಾಡ್ತಲ್ಲ, ಹಾಗೆ ರಾವಣ ತ್ರಿಕೂಟ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದ. ಅಷ್ಟು ಸುಂದರವಾಗಿತ್ತು. ಆಮೇಲೆ ಅದನ್ನ ರಕ್ಷಣೆ ಮಾಡೋದಕ್ಕೆ ರಕ್ಷಿತಾಂ ರಾಕ್ಷಸೈರ್ ಘೋರೇರ್ ಗುಹಮಾಶಿ ವಿಷೈರವಹ, ಒಂದೊಂದು ಬಾಗಿಲು ಒಂದೊಂದು ಕೋಟೆಗೂ ಕಾವಲು ಕಾಯೋದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ರಾಕ್ಷಸರು ನಿಯೋಜನೆ ಮಾಡಿದ್ದ. ಅದು ಎಷ್ಟು ಸುಸಜ್ಜಿತವಾದ ಕೋಟೆ ಅಂದ್ರೆ, ಅನೇನ ರೂಪೇಣ ಮಯ ನಾ ಶಕ್ಯ ರಾಕ್ಷಸಾಂಪುರಿ ಪ್ರವೇಶುಂ ರಾಕ್ಷಸೈರ್ ಗುಪ್ತ ಕ್ರೂರೇ ಬಲ ಸಮನ್ವಿತೈ ಲಕ್ಷ್ಯೇಣ ರೂಪೇಣ ರಾತ್ರೋ ಲಂಕಾಪುರಿ ಮಯ ಪ್ರವೇಶುಂ ಪ್ರಾಪ್ತ ಕಾಲೋಮೆ ಕೃತ್ಯಂ ಸಾಧಯಿತು ಮಹತು. ಇಷ್ಟು ಭಯಂಕರವಾದ ಕೋಟೆಯನ್ನು ನಾನು ಹೆಂಗ್ ದಾಟೋದು ಅನ್ಕೊಂಡು ಇನ್ನು ಸಮುದ್ರ ದಡಕ್ಕೆ ಬಂದಿದ್ದಾನೆ ಅಷ್ಟೇ ಹನುಮಂತ. ಬಂದ ತಕ್ಷಣ ನೋಡ್ದ, ಓ ಇಷ್ಟು ದೊಡ್ಡ ಕೋಟೆ, ಲಂಕಾ ಸಾಮ್ರಾಜ್ಯ, ಹೆಂಗಪ್ಪ ನಾನು ಹೊರಗಡೆ ಹೋಗೋದು ಅಂತ ಮನಸ್ಸಲ್ಲಿ ಅವನು ಬಂತು. ಕೇನೋಪಾಯೇನ ಪಶ್ಯೆ ಮೈಥಿಲಿಂ ಜನಕಾತ್ಮಜಾಂ, ಏನಾದ್ರೂ ಉಪಾಯ ಮಾಡಿ ನಾನು ಜಾನಕಿಯನ್ನ ಹುಡುಕ್ಬೇಕು. ಅದೃಷ್ಟೋ ರಾಕ್ಷಸೇಂದ್ರೇಣ ರಾವಣೇನ ದುರಾತ್ಮನ, ಆದ್ರೆ ರಾವಣನ್ ಕಾಣಿಸ್ಕೋಬಾರ್ದು. ಅದೃಷ್ಟೋ ಕಾಣಿಸ್ಕೊಂಡ್ರೆ ನನ್ನ ಹುಡುಕೋದಕ್ಕೆ ಅವಕಾಶ ಆಗೋದಿಲ್ಲ. ಮೊದಲು ಸೀತಾ ಹುಡುಕ್ಬೇಕು, ಸೀತೆ ಹುಡುಕೋದು ಅಷ್ಟೇ ಫಸ್ಟ್ ಮೊದಲನೇ ಕೆಲಸ. ಅದಕ್ಕೆ ಸಂಬಂಧಪಟ್ಟಿದ್ದೇನೆಲ್ಲ ಆಮೇಲೆ ಹೇಳಿದ ಕೆಲಸ ಮಾಡ್ಬೇಕು. ಇಲ್ಲ ಫಸ್ಟ್ ನಾವು ನಮ್ ಕೆಲಸ ಮಾಡ್ಕೊಂಬಿಡೋಣ, ಆಮೇಲೆ ಫ್ರೀ ಇದ್ದಾಗ ಆ ಕೆಲಸ ಮಾಡೋಣ ಅಲ್ಲ. ಕೇನೋಪಾಯೇನ ಪಶ್ಯೇಯಾಂ ಮೈಥಿಲಿಂ ಜನಕಾತ್ಮಜಾಂ, ಏನಾದ್ರೂ ಸರಿ ನಾನು ಜಾನಕಿನ ಹುಡುಕ್ಬೇಕು. ಅದು ಎಷ್ಟೊತ್ತಲ್ಲಿ ಹುಡುಕ್ಬೇಕು? ಬರೀ ಒಂದು ಮುಹೂರ್ತದ ಒಂದು ಯಾಮದಲ್ಲಿ ಹುಡುಕ್ಬೇಕು ನಾನು, ಅಂದ್ರೆ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟು ಹುಡುಕ್ಬೇಕು. ಬೆಳಗ್ಗೆ ಮತ್ತೆ ಯಾಕಾದ್ರೂ ಕಣ್ಣಿಗೆ ಬಿದ್ರೆ ಒಂದು ರಾತ್ರಿ ನಡೆಯುವಂತ ಲೀಲೆ ಇದು. ಹನುಮಂತ ಹಾರ್ಕೊಂಡ್ ಬಂದಾಗ ಸಂಜೆ ಮಬ್ಬುಗತ್ತಾಗಿತ್ತು, ಸೂರ್ಯಾಸ್ತ ಆಗಿತ್ತು, ಯಾರ ಕಣ್ಗೂ ಬೀಳದಂಗೆ ಸಾಯಂಕಾಲದಿಂದ ರಾತ್ರಿ ಬೆಳಗ್ಗೆ ಆಗೋ ತನಕ, ಬೆಳಗ್ಗೆ ಆಗೋಷ್ಟರಲ್ಲಿ ಸೀತೆನ ಹುಡುಕ್ಬೇಕು. ಹೆಂಗ್ ಸಾಧ್ಯ? ಅದು ಎಷ್ಟು ವಿಸ್ತಾರವಾಗಿತ್ತು ಲಂಕಾ, ಒಂದೊಂದು ಇಂಚು ಬಿಡದಂಗೆ ಹನುಮಂತ ಒಂದೊಂದು ಇಂಚು ಬಿಡ್ಲಿಲ್ಲ, ಹುಡುಕ್ತ. ಹೇಗೆ ಮಾಡ್ಬೇಕು? ನ ವಿನಶ್ಯೇ ಕಥಂ ಕಾರ್ಯಂ ವೈಕ್ಲವ್ಯಂ ನ ಕಥಂ ಭವೇತ್ ಲಂಘನಂ ಚ ಸಮುದ್ರಸ್ಯ ಕಥಂ ನು ನ ಭವೇತ್. ರಾಮನ ಕೆಲಸ ಹಾಳಾಗಬಾರ್ದು. ನಾ ವಿನಶ್ಯೇತ್ ಕಥಂ, ನಮ್ಮ ಪ್ಲಾನ್ ಹಾಳಾಗೋಗ್ಬಾರ್ದು. ಯಾರಾದ್ರೂ ನೋಡಿ ನಮ್ಗೆ ಹಿಡಿದು ಕಟ್ಟಾಕಿ ಆಮೇಲೆ ಸೀತೆನ ಹುಡ್ಕಕ್ ಆಗದೆ ಇರೋ ತರ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಹನುಮಂತ ನಿಧಾನಕ್ಕೆ ಒಳಗಡೆ ಹೋಗ್ತಾನೆ. ಒಂದು ಸಣ್ಣ ಬೆಕ್ಕಿನ ರೂಪದಲ್ಲಿ ಹೋದ, ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಅಂತಃಪುರಕ್ಕೆ ಹೋದ. ಅಂತಃಪುರದಲ್ಲಿ ಹೇಗೆ ನೋಡಿದ್ರಿ ಹೇಳ್ತಾರೆ ಇಲ್ಲಿ, ಹನುಮಂತ ಅದು ಹೇಗಿತ್ತು ಅಂತಃಪುರ ಅಂದ್ರೆ, ದಾಂತ ಕಾಂಚನ ಚಿತ್ರಾಂಗೈ ವೈಡೂರ್ಯೈಷ ವರಾಸನೈ ಮಹಾಹಸ್ತರಣೋಪೇತೈ ಉಪಪನ್ನ ಮಹಾಧನೈ ತಸ್ಯ ಚೈಕತಮೇ ದೇಶೆ ದಿವ್ಯಮಾಲಾ ವಿಭೂಷಿತಂ ದದರ್ಶ ಪಾಂಡರಂ ಛತ್ರಂ ತಾರಾಧಿಪತಿ ಸನ್ನಿಭಂ. ಹೇಗೆಂದ್ರೆ ರಾವಣ ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಯ್ತು. ಒಂದ್ ಕಡೆ ಅಯ್ಯೋ ಅಂತ ಅನಿಸ್ತು, ಎಷ್ಟು ಸುಂದರವಾಗಿದ್ದಾನೆ ಅವನು. ಪರ್ಯಂಕದ ಮೇಲೆ
ಪರ್ಯಂಕ ಅಂದ್ರೆ ಉಯ್ಯಾಲೆ ಅದೊಂಥರ ಏನು ಒಂಥರ ಅದು ಹಾಸಿಗೆ ಮಂಚ ಪರ್ಯಂಕ. ಆ ಪರ್ಯಂಕದಲ್ಲಿ ರತ್ನ ಹೇಗೆ ಸ್ಫಟಿಕ ರತ್ನಭೂಷಿತಂ ಅಲ್ಲಿ ಮಲಗಿದಾನೆ. ದದರ್ಶ ಪಾಂಡರಂ ಛತ್ರಂ ಹೇಗೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಹೊಳಿತಾ ಇರ್ತಾನೆ, ಫಳ ಫಳ ಹೊಳಿತಾ ಇರ್ತಾನೆ ಹಾಗಿದ್ದ ಅಂತ ರಾವಣನಿಗೆ. ಆಮೇಲೆ ರಾವಣನಿಗೆ ಗಾಳಿ ಬೀಸ್ತಾ ಇದ್ರು ಸೇವಕಿಯರು. ನೋಡ್ದ ಅನೇಕ ಜನ ರಾಕ್ಷಸರು ಇದ್ರು. ನೋಡ್ಬಿಟ್ಟು ಏನನ್ಸ್ತು ಅವನಿಗೆ, ಥು ಕ್ಷೀಬಂ ರಾಕ್ಷಸ ಶಾರ್ದೂಲ ಪ್ರೇಕ್ಷಿತೆ ಸ್ಮ ಮಹಾಕಪಿಹಿ. ನೋಡ್ಬಾರ್ದು ನನಗಿದ್ದೆಲ್ಲ ಅಸಹ್ಯ ಅಸಹ್ಯ ಮನಸ್ಸಲ್ಲಿ ಬಂತು ಹನುಮಂತನಿಗೆ. ಆದ್ರೆ ರಾಮನ ಸೇವೆಗೋಸ್ಕರ ಬಂದಿದ್ದೀನಿ, ನನ್ನಲ್ಲಿ ಆತರ ಯಾವ ಕೆಟ್ಟ ಆಲೋಚನೆಗಳು ಬರಬಾರ್ದು ಅಂತ ಮನಸ್ಸನ್ನ ಎಷ್ಟು ನಿಯಂತ್ರಿಸ್ಕೊಂಡ ಹನುಮಂತ. ನೋಡ್ದ ಹನುಮಂತನ ತೋಳು, ರಾವಣನ ತೋಳು ನೋಡ್ದ ಹೇಗಿತ್ತು ಅಂದ್ರೆ, ದದರ್ಶ ಸ ಕಪಿಸ್ತಸ್ಯ ಬಾಹು ಶಯನ ಸಂಸ್ಥಿತೌ. ಸಾಮಾನ್ಯದ ಮನುಷ್ಯ ಅಲ್ಲ, ರಾಕ್ಷಸ ಅಲ್ಲ ಅವನು. ಮಂದರ ಸ್ಯಾಂತರೆ ಸುಪ್ತೌ ಮಹಾಹಿ ಋಷಿತಾಭಿವ. ನೋಡ್ದ ಅವನ ಅಂಗಸೌಷ್ಠವ ಮಲಗಿರೋ ಹೆಬ್ಬಾವ್ ತರ ಇತ್ತು ಅವನ ತೋಳುಗಳು ಅಂತ ವರ್ಣನೆ ಮಾಡ್ತಾರೆ. ಆಮೇಲೆ ರಾವಣನ ಮುಖ ನೋಡ್ದ ಹೇಗಿತ್ತು ರಾವಣನ ಮುಖ ಅಂದ್ರೆ, ಮಲಗಿದಾನೆ. ಶಯಾನಸ್ಯ ವಿನಿಶ್ವಾಸ ಪೂರಯನ್ನಿವ ತದ್ಗೃಹಂ ಮುಕ್ತ ಮಣಿ ವಿಚಿತ್ರೇಣ ಕಾಂಚನೇನ ವಿರಾಜಿತಂ. ಸ್ವಲ್ಪ ಕಿರೀಟ ಇತ್ತು ತಲೆ ಮೇಲೆ, ರಕ್ತ ಚಂದನವನ್ನ ಹಚ್ಕೊಂಡಿದ್ದ ಮೈಗೆಲ್ಲ. ನೋಡ್ತಾ ಇದ್ದಾನೆ, ಎಂಥವ್ರಿಗೂ ಆಕರ್ಷಿತವಾದಂತಹ ಸೌಂದರ್ಯ ಅಂತ ರಾವಣಂದು. ನಾವ್ ಹೇಳ್ತೀವಿ ಭಯಂಕರವಾಗಿ ಕೆಟ್ಟದಾಗಿದ್ದ ಅಂತ. ಕೆಟ್ಟದಾಗೇನಿಲ್ಲ, ಅವನ ಗುಣ ಕೆಟ್ಟದಾಗಿತ್ತು ಅಷ್ಟೇನೆ. ಗುಣ ಕೆಟ್ಟದಾಗಿದ್ದಾಗ ಕೆಟ್ಟದಾಗ ಕಾಣಿಸ್ತಾರೆ. ರಾಮಚಂದ್ರನ್ಗೆ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಆಗ್ಬಿಡುತ್ತೆ, ಎಲ್ಲಾ ಗುಣಗಳಿದೆ ಅವನಲ್ಲಿ, ಆದ್ರೆ ಒಂದು ದುರ್ಗುಣ, ಈ ದುರ್ಗುಣ ಒಂದು ಬಿಟ್ಟಿದ್ರೆ ಅವನು ನನ್ನನ್ನ ಆಪ್ತ ಸೇವಕನಾಗಿ ಮಾಡ್ಕೊಂಡ್ಬಿಡ್ತಾ ಇದ್ದೆ ಅವನು ಅಂತ. ರಾಮಚಂದ್ರನಿಗೂ ಕೂಡ ಮೋಹ ಬರುವಂತ ಸೌಂದರ್ಯ ಇತ್ತು. ಏನಿದೇನ್ ಪ್ರಯೋಜನ ಆಯ್ತು? ಸರಿ, ನೋಡ್ತದಾನೆ ಹನುಮಂತ ಎಲ್ಲಾ ಅಂತಪುರ, ಎಷ್ಟು ಅಂತಪುರಗಳಿತ್ತು ಗೊತ್ತಿಲ್ಲ. ಹೋದ, ನೋಡ್ತದಾನೆ. ವಿರರಾಜ ವಿಮಾನಂ ತದ್ ನಮಸ್ತಾರಾಗಣ ಇರುವ. ತಾರೆಗಳ ಮಧ್ಯದಲ್ಲಿ ಚಂದ್ರ ಹೇಗಿದ್ನೋ ಹಾಗೆ ಹೊಳಿತಾ ಇದ್ದಾನೆ. ಕೆಲವರು ಅಲ್ಲಿ ಕೋಮಲಾಂಗಿಯರು ಸ್ತ್ರೀಯರು ಕುಡಿದು ಹೆಂಗಂದ್ರಂಗೆ ಮಲ್ಕೊಂಡಿದ್ರು. ಒಬ್ಳು ಯುವತಿ ಇನ್ನೊಬ್ಳು ಯುವತಿಯ ತಲೆ ಮೇಲೆ ಮಲಗಿದ್ಲು ಅಸ್ತವ್ಯಸ್ತವಾಗಿ ಹೆಂಗಂದ್ರಂಗೆ. ನೋಡ್ದ ವಸಂತೆ ಪುಷ್ಪಶಬಲ ಮಾಲೇವ ಪರಿಮಾರ್ಜಿತಾ ಕಲಶೀಮಪ ವಿದ್ಯಾನ್ಯ ಪ್ರಸುಪ್ತ ಭಾತಿ ಭಾಮಿನಿ ಪಾಣಿಭ್ಯಾಂ ಚ ಕುಚೌ ಕಾಚಿತ್ ಸುವರ್ಣ ಕಲಶೋಪಮೌ ಉಪಗೂಹ್ಯ ಬಲ ಸುಪ್ತ ನಿದ್ರಾ ಬಲ ಪರಾಜಿತಾ. ಕೆಲವರು ನಿದ್ರೆಯಿಂದ ಕಾಮಪೀಡಿತರಾಗಿ ಕಣ್ಣುಗಳು ಗಿರಗಿರ ತಿರುಗ್ತಾ ಇದ್ರು. ಹೆಂಡ ಸಾರಾಯಿ ಕುಡಿದಿದ್ದು ಮತ್ತು ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಸ್ತ್ರೀಯರನ್ನ ಹೊಗಳ್ತಾರೆ, ವರ್ಣನೆ ಮಾಡ್ತಾ ಇರೋದು ಹನುಮಂತ. ಆಮೇಲೆ ನೋಡ್ತಾನೆ ಅಲ್ಲಿ ಎಲ್ರು ಒಬ್ರಿಗಿಂತ ಒಬ್ರು ಸೌಂದರ್ಯ. ನೋಡ್ತಾನೆ ಹನುಮಂತ, ಅಲ್ಲಿ ಒಬ್ಳು ಸುಂದರಿ ಮಲಗಿರ್ತಾಳೆ. ನೋಡಿ ಇದೇ ಸೀತೆ ಇರ್ಬೋದಾ ಅಂತ ಮನ್ಸಿಗೆ ಬಂದ್ಬಿಡುತ್ತೆ. ಅಯ್ಯೋ ಸೀತಾ, ನಾ ರಾಮೇಣ ವಿಯುಕ್ತ ಸ, ಹೇಗ್ ಸಾಧ್ಯ? ರಾಮನನ್ನ ಬಿಟ್ಟು ಎಲ್ಲೋ ಯಾವ್ದೋ ಅಂತಪುರದಲ್ಲಿ ಸೀತಾ ಮಲಗಿದಾಳೆ ಅಂತ ನಾನು ಊಹೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಹನುಮಂತನ ಪೀಕಲಾಟ ನೋಡಿ ಹೇಗಿರುತ್ತೆ ಅಂತ. ಯಾರಿಗಾದ್ರೂ ಆ ಕೆಲಸ ಒಪ್ಪಿಸ್ಬಿಟ್ರೆ ಎಷ್ಟು ಅಸಾಧ್ಯ, ಅದು ಮಾಡಕ್ಕಾಗುತ್ತೆ? ಅದು ಏನ್ ಬರ್ಬೋದು ಯೋಚನೆ? ಪಾನ ಭೂಮೌ ಹರಿಶ್ರೇಷ್ಠ ಸೀತಾ ಸಂದರ್ಶನೋತ್ಸುಕ. ಅಯ್ಯೋ, ಸೀತೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮಲಗಿಳು ಸೀತೆ ಅಂತೂ ಸಾಧ್ಯ ಇಲ್ಲ. ಆದ್ರೆ ನೋಡದೆ ಬಿಡಂಗಿಲ್ಲಲ್ಲ, ಪ್ರತಿಯೊಂದು ಜಾಗನೂ ಹುಡುಕ್ಬಿಟ್ಟು ಬರ್ಬೇಕು. ಅಂಗನಾನಾಂ ಸಹಸ್ರೇಣ ಭೂಷಿತೇನ ವಿಭೂಷಣೈ ರೂಪ ಸಲ್ಲಾಪಶೀಲೇನ ಯುಕ್ತ ಗೀತಾರ್ಥ ಭಾಷಣ. ಕೆಲವರು ಹಾಡ್ತಾ ಇದಾರೆ, ಕೆಲವರು ಕುಚೋದ್ಯಗಳು ಮಾಡ್ತಾ ಇದಾರೆ ಸ್ತ್ರೀಯರು ಅಂತಪುರದಲ್ಲಿ. ಅದೆಲ್ಲ ನೋಡ್ದ, ಕೇಳಿಸ್ಕೊಂಡ. ಎಷ್ಟು ಏನೆಲ್ಲ ಮಾಡ್ಬೇಕಾಗಿ ಬರುತ್ತೆ ನೋಡಿ. ಭಗವಂತನ ಸೇವೆ ಅಂತ ಬಂದಾಗ ಏನೆಲ್ಲ ನಾವು ಸಹಿಸ್ಕೋಬೇಕು, ಎಷ್ಟು ಮಾನಸಿಕ ತುಮುಲತೆ ಉಂಟಾಗ್ಬಿಡುತ್ತೆ. ನಾವು ಯಾವಾಗಲೂ ಕಂಫರ್ಟ್ ಝೋನ್ ಇರಕ್ಕೆ ನೋಡ್ತೀವಿ. ಅಯ್ಯೋ ನನ್ ಈ ಕೆಲಸ ಬೇಡ ರಾಮಚಂದ್ರ, ಬೇರೆ ಏದನ್ನ ಕೆಲಸ ಕೊಡು. ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಸೀತೆನ ಹುಡುಕ್ಬೇಕಂದ್ರೆ ಎಲ್ಲಾ ಕಡೆ ಹುಡುಕ್ಬೇಕು. ಇದು ಸೇವೆ ಮಾಡ್ಬೇಕಂದ್ರೆ ಹೋಗ್ಬೇಕು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು, ಹೋಗ್ಬೇಕು ಎಲ್ಲ ಕಡೆ. ಇಲ್ಲ ನಾವು ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗಲ್ಲ, ಆ ಬೀದಿಗೆ ಹೋಗಲ್ಲ, ಈ ಬೀದಿಗೆ ಹೋಗಲ್ಲ, ನಮ್ ಪರಿಚಯ ದೇವ್ರು ಅದಾರೆ, ಅದೆಲ್ಲ ಮಾಡಬಾರ್ದು. ಸೇವೆ ಅಂತ ಬಂದಾಗ ಸೇವೆ. ಆಮೇಲೆ
ಇನ್ನು ನೋಡ್ತಾನೆ, ಏನೇನ್ ನೋಡ್ಬಾರ್ದೆಲ್ಲ ನೋಡ್ತಾನೆ. ಮಾಂಸೈ ಕುಶಲ ಸಂಯುಕ್ತೈ ಪಾನ ಭೂಮಿಗತೈ ಪೃಥಕ್ ದಿವ್ಯ ಪ್ರಸನ್ನ ವಿವಿಧ ಸುರ ಕೃತಸ್ರಾಪಿ. ಪಾಕಶಾಲೆಗೆ ಹೋಗ್ತಾನೆ. ಅಲ್ಲಿ ಪಾಕಶಾಲೆ, ಕಿಚನ್, ಅಲ್ಲಿ ಏನ್ ಬೇಯಿಸ್ತಾ ಇದ್ರು, ಮಾಂಸೈ ಕುಶಲ ಸಂಯುಕ್ತೈ ಪಾನ ಭೂಮಿಗತೈ ಹೆಂಡ. ಎಲ್ಲ ರಾವಣನ್ ಕಲ್ಚರ್ ಬರ್ತಾ ಇದೆ ಈಗ. ನ್ಯೂ ಇಯರ್ ಆಗ್ಬಿಟ್ರೆ ಸಾಕು, ಡಿಸೆಂಬರ್ 31 ಏನ್ MG ರೋಡ್ ಅಲ್ಲಿ ಮಾಂಸೈ ಕುಶಲ ಸಂಯುಕ್ತೈ ಪಾನ ಭೂಮಿಗತೈ, ಹೆಂಡ ಸಾರಾಯಿನ ಚೆಲ್ಲಾಡ್ಬಿಟ್ಟಿದ್ರಂತೆ. ಮಾಂಸದ ತುಂಡುಗಳು ಎಲ್ಲಾ ಕಡೆ ಹರಡ್ಬಿಟ್ಟಿತ್ತು. ನೋಡ್ಬೇಕಾಯ್ತು ಹನುಮಂತ ಇದೆಲ್ಲ. ಪಾಪ ಕಿಷ್ಕಿಂದಲ್ಲಿದ್ದಾಗ ಯಾವ್ದೋ ಗೆಡ್ಡೆ ಗೆಣಸು ಅಷ್ಟೇ ನೋಡ್ತಾ ಇದ್ದ ಹನುಮಂತ. ಗೆಡ್ಡೆ ಗೆಣಸು ಇನ್ನೇನ್ ಸಿಗ್ತಾ ಇತ್ತು ಅಲ್ಲಿ. ರಾವಣನ ಆಸ್ಥಾನಕ್ಕೆ ಬಂದು ಏನೆಲ್ಲ ನೋಡಬಾರ್ದು ಎಲ್ಲ ನೋಡ್ತಾ ಇದ್ದ. ಆಮೇಲೆ ಮೃಗ ಯಾವ್ಯಾವ ಮಾಂಸ ಅಂತ ಕೇಳಿದಾರೆ. ಮೃಗಾಣ ಮಹಿಷಿಣಾಂಚ ವರಾಹಾಣಂಚ ಭಾಗಶಃ. ಏನೇನು ಇವತ್ತು ಬೀಗ್ರೂಟಕ್ಕೆ ಏನೇನ್ ಮಾಡ್ಸಿದಿರಾ? ಚಿಕನ್ ಇದೆ, ಮಟನ್ ಇದೆ, ಪೋರ್ಕ್ ಇದೆ, ಆ ಮಾಂಸ ಇದೆ, ಈ ಮಾಂಸ ಇದೆ, ಬಾತುಕೋಳಿ ಮಾಂಸ ಇದೆ. ಅದಿತ್ತು ರಾವಣನ ಕಾಲದಲ್ಲೂ. ರಾವಣ ಏನ್ ಮಾಡ ಎಂತೆಂತ ಮಾಂಸ ತಿಂತ ಇದ್ದಂದ್ರೆ, ಮೃಗಾಣ ಮಹಿಷೀಣ, ಮಹಿಷ ಅಂದ್ರೆ ಹಸುನೋ ಅಥವಾ ಎಮ್ಮೆನೋ ಯಾವ್ದೋ ಒಂದು, ಅದ್ರ ಎಮ್ಮೆ ಮಾಂಸ ತಿಂತ ಇದ್ದ ಅಂತ ಇಟ್ಕೊಳ್ಳಿ. ಅದೇ ಹೇಳುದು, ಯಾರೆಲ್ಲ ಎಮ್ಮೆ ಮಾಂಸ, ದನದ ಮಾಂಸ, ಕೋಳಿ, ಕುರಿ, ಅವರೆಲ್ಲ ಯಾವ ಕಡೆಯವರು ಹೇಳ್ತಾರೆ? ವರಾಹಾಣಾಂಚ ಭಾಗಶಃ, ಹಂದಿ ಮಾಂಸ. ರೌಕ್ಮೇಶು ಚ ವಿಶಾಲೇಶು ಭಾಜನೇಶ್ವರದ ಭಕ್ಷಿತಾನ್ ದದರ್ಶ. ಅದೆಲ್ಲ ಅರ್ಧ ತಿಂದು ಬಿಸಾಕಿದ್ರಂತೆ. ಭಾಜನೇಶ್ ಅರ್ಧ ಭಕ್ಷಿತಾನ್, ಅರ್ಧ ತಿನ್ನೋದು ಅರ್ಧ ಬಿಟ್ಬಿಡೋದು. ಪ್ರತಿಯೊಂದು ವಾಲ್ಮೀಕಿಗಳು ಎಷ್ಟು ಸಣ್ಣ ಸಣ್ಣ ವಿಚಾರಗಳನ್ನ ಎಷ್ಟು ಮನೋಹರವಾಗಿ ಚಿತ್ರಣ ಮಾಡ್ತಾರೆ. ಕಣ್ ಮುಂದೆ ಕಾಣಿಸ್ಬೇಕು ರಾವಣನ ಆರ್ಭಟ ದರ್ಪ ಹೇಗಿತ್ತು ಅಂತ. ಆಮೇಲೆ ಲೇಹ್ಯಾನುಚ್ಛವಾಚಾನ್ ಪೇಯನ್ ಭೋಜ್ಯಾನಿ ವಿವಿಧಾನಿ ಚ. ಬರೀ ಮಾಂಸ ಇದ್ರೆ ಸಾಕ, ಪೇಯ ಬೇಕಲ್ವಾ, ಡ್ರಿಂಕ್ಸ್ ಅದೆಲ್ಲ ಇತ್ತು. ಅದೆಲ್ಲ ಕುಡಿದ್ಬಿಟ್ಟು ಮನಸ್ಸು ಹೆಚ್ಚೆ ದಾಡ್ತಾ ಇದ್ರು ಅಲ್ಲಿನ ಅಂತಃಪುರದ ಸ್ತ್ರೀಯರು. ಇದೆಲ್ಲ ಆಯ್ತು. ತುಂಬಾ ವರ್ಣನೆ ಮಾಡ್ತಾರೆ. ನಾವು ನೇರವಾಗಿ ಸೀತಾ ಸನ್ನಿವೇಶ ಬರೋಣ. ನೋಡ್ತಾನೆ ಎಲ್ಲಾ ಕಡೆ ಸೀತೆ ಕಾಣಿಸಲ್ಲ. ಒಂದು ಅಂತಃಪುರದಲ್ಲಿ, ವಿಶೇಷವಾದ ಅಂತಃಪುರದಲ್ಲಿ ಒಬ್ಳು ಸ್ತ್ರೀ ತುಂಬಾ ಸುಂದರವಾಗಿರ್ತಾಳೆ, ಮಲಗಿದ್ಲು. ಆ ಮುಖ ಕಾಂತಿಯನ್ನು ವರ್ಣನೆ ಮಾಡ್ತಾನೆ ಹನುಮಂತ. ವಾ, ಇವಳೆ ಸೀತೆ ಇರ್ಬೋದಾ ಅಂದ್ರೆ, ಅವಳು ವಿಶೇಷವಾದ ಒಂದು ಅಂತಃಪುರದಲ್ಲಿ ಇದ್ದು, ಅವಳು ರಾವಣ ಜೊತೆ ಇರ್ಲಿಲ್ಲ. ಹನುಮಂತ ನೋಡ್ತಾನೆ, ಸೀತೆ ಇರ್ಬೋದಾ ಇದು ಅಂತೇಳಿ ಅವಳ ಕಾಲ ಗುರುತು ನೋಡ್ತಾನೆ. ಪಾದಕಮಲದಲ್ಲಿ ಕಾಗೆ ಗುರುತು ಕಾಣಿಸುತ್ತೆ ಅವನಿಗೆ, ಹನುಮಂತನಿಗೆ. ರಾಮಚಂದ್ರ ಹೇಳಿರ್ತಾನೆ, ಈಗ ನಾವು ಪಾಮಿಸ್ಟ್ರಿ ಹಸ್ತ ನೋಡಿ ರೇಖೆಗಳನ್ನೆಲ್ಲ ಹೇಳ್ತಾರಲ್ಲ, ಆತರ ಪಾದಗಳನ್ನ ನೋಡಿ, ಮುಖ ನೋಡಿ ಹಸ್ತ ಸಾಮುದ್ರಿಕ ಇವೆಲ್ಲ ಹೇಳ್ತಾರೆ ಶಾಸ್ತ್ರದಲ್ಲಿ. ಸೀತಾಮಾತೆ ಪಾದದಲ್ಲಿ ಲಕ್ಷ್ಮಿ ಸ್ವರೂಪ ಇತ್ತು. ಲಕ್ಷ್ಮಿ ಸ್ವರೂಪನೇ ಅಲ್ಲ ಅವಳು. ಪಾದ, ಕಮಲ, ಪದ್ಮ, ಛತ್ರ, ಇದೆಲ್ಲ ಇತ್ತು. ಆದ್ರೆ ಈ ಸ್ತ್ರೀ ಕಾಲಲ್ಲಿ ಕಾಗೆ ಗುರುತು ಇತ್ತು. ನೋಡ್ತಾನೆ, ಇದು ಸೀತಾಮಾತೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಮೇಲೆ ಅವನಿಗೆ ರಿಯಲೈಸ್ ಆಯ್ತು, ಇದು ಮಂಡೋದರಿ. ಅಂದ್ರೆ ಯಾರ ಕಾಲಲ್ಲಿ ಕಾಗೆ ಗುರುತು ಇರುತ್ತೆ, ವೈದವ್ಯ ವಿಧವೆ ಆಗ್ಬಿಡ್ತಾರೆ ಅವರು ಅಂತ, ಗಂಡ ಸತ್ತೋಗ್ತಾನೆ ಅಂತ ಅದಕ್ಕೆ ಸೂಚನೆ. ಮಂಡೋದರಿ ಕಾಲಲ್ಲಿ ನೋಡ್ತಾನೆ ಹನುಮಂತ, ಅಲ್ಲಿ ಒಂದು ಕಾಗೆ ಗುರುತು ಕಾಣಿಸುತ್ತೆ ಅವನಿಗೆ. ಇದು ಆಯ್ತು, ಇದು ರಾವಣನ ಪತ್ನಿ ಮಂಡೋದರಿ. ಅದೇ ಸೌಂದರ್ಯದಲ್ಲಿ ಮಾತ್ರ ಸೀತೆ ತಾರಾನೇ ಇರ್ತಾಳು. ಅಷ್ಟು ಅಪ್ರತಿಮ ಸುಂದರಿ ಮಂಡೋದರಿ. ಅವನ್ಗನ್ಸ್ತು, ಅಯ್ಯೋ ಆಪಾನಶಾಲ ಎಲ್ಲೆಲ್ಲಿ ಹುಡುಕ್ದ. ಆಪಾನಶಾಲ ಹೆಂಡದಂಗಡಿ ಹುಡುಕದಂತೆ, ಪಾನಶಾಲ. ಆಮೇಲೆ ವಿಚಿತಾಸ್ತತ ಸ್ಮಶಾನದಲ್ಲಿ ನೋಡದಂತೆ, ಪುಷ್ಪಗೃಹದಲ್ಲಿ ನೋಡದಂತೆ, ಚಿತ್ರಶಾಲೆಯಲ್ಲಿ ನೋಡ, ಕ್ರೀಡಾಗೃಹದಲ್ಲಿ, ಅರಮನೆ ಕೈದೋಟದಲ್ಲಿ ನೋಡದಂತೆ, ಹೂದೋಟದಲ್ಲಿ, ಓಣಿಗಳಲ್ಲಿ ನೋಡದಾನೆ. ಓಣಿಲೂ ಕೂಡ ನೋಡ್ಬಿಟ್ಟಿದ್ದಾನೆ ಸೀತೆಯನ್ನ. ಎಲ್ಲೂ ಬಿಟ್ಟಿಲ್ಲ, ಯಾವ ಜಾಗ ಬಿಟ್ಟಿಲ್ಲ, ಎಲ್ಲಾ ಕಡೆ ನೋಡ್ದ. ಆಮೇಲೆ ಒಂದು ಪುಷ್ಪಕ ವಿಮಾನ ಇತ್ತು ಅವನ ಹತ್ರ, ರಾವಣ ಹತ್ರ. ಅದು ವಿಶ್ವಕರ್ಮ ಕುಬೇರನಿಗೆ ಮಾಡಿಕೊಟ್ಟಿರ್ತಾರೆ. ಕುಬೇರನಿಂದ ಕಿತ್ಕೊಂಡ್ಬಿಟ್ಟಿರ್ತಾನೆ ಅವನು ರಾವಣ. ಕುಬೇರ ಅವನ ಅಣ್ಣನೇ ಆಗ್ಬೇಕು, ಸ್ವಂತ ಅಣ್ಣ. ಅವನಿಂದ ಕಿತ್ಕೊಂಡ್ಬಿಟ್ಟಿರ್ತಾನೆ. ಅದನ್ನ ಇವನ್ ಇಟ್ಕೊಂಡಿರ್ತಾನೆ. ಅಲ್ಲೂ ಹುಡುಕ್ಬಿಡ್ತಾನೆ. ಪುಷ್ಪಕ ವಿಮಾನ ಹತ್ರ ಹೋದ ಹನುಮಂತ. ಏನಪ್ಪಾ ಇಷ್ಟು ಸುಂದರವಾಗಿದೆ ಇದು ಅಂತೇಳಿ ಅದ್ರ ಮೇಲೆ ಕೂತ್ಕೊಂಡು ಒಂದ್ಸಲ ನೋಡ್ತಾನಂತೆ. ಅದೇನಕ್ಕೆ ಅಂದ್ರೆ, ಏನಾದ್ರೂ ನಾನು ಕಿಷ್ಕಿಂದೆ ಹೋಗಿ
ಅಲ್ಲಿ ಹನುಮಂತ ಪುಷ್ಪಕ ವಿಮಾನ ನೋಡಿದೆ ಅಂದ್ರೆ ಅವ್ರು ಕೇಳ್ಬೋದಲ್ಲ, ಅದ್ರ ಮೇಲೆ ಕೂತಿದ್ಯಾ, ಹೇಗಿತ್ತು, ಹಾರ್ತಾ ಅಂತೆಲ್ಲ ಕೇಳ್ಬೋದಲ್ವಾ? ಇಲ್ಲ ಅಂತ ಹೇಳಿದ್ರೆ ಬೈಬೋದು, ಅಯ್ಯೋ ಇಷ್ಟು ದೂರ ಹೋಗಿ ನೀನು ಪುಷ್ಪಕ ವಿಮಾನ ನೋಡದೆ ಬಂದಿದ್ಯಾ ಅಂತ ಹೇಳಿ ಮನ್ಸಲ್ಲಿ ಅನ್ಕೊಂಡು ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಬರ್ತಾನೆ. ಅಂದ್ರೆ ಹನುಮಂತನ ಆ ನಡವಳಿಕೆ ನೋಡ್ತಾ ಇದ್ರೆ ಅಲ್ಲಿ ಹಾಸ್ಯ, ಆ ಭಯ ಇದೆ. ಅಕಸ್ಮಾತ್ ನಾನು ಸೀತೆನ ಹುಡುಕಿಲ್ಲ ಅಂತ ನಾನು ಹೆಂಗ್ ಹೋಗಿ ರಾಮನ ಮುಂದೆ ಮುಖ ತೋರಿಸೋದು? ಸೀತೆ ಸಿಕ್ಕಿಲ್ಲ ಅಂದ್ರೆ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಅನ್ಕೊಳ್ತಾನೆ ಹನುಮಂತನು ಕೂಡ. ಒಂದ್ ವೇಳೆ ಸೀತೆ ಸಿಕ್ಕಿಲ್ಲ ನನ್ನ ಕಣ್ಣಿಗೆ ಅಂದ್ರೆ ನಾನು ಮತ್ತೆ ವಾಪಸ್ ಕಿಷ್ಕಿಂಧೆಗೆ ಹೋಗೋದಿಲ್ಲ ಅಂತ. ಹೀಗೆ ನೋಡ್ತಾ ಇದ್ದಾನೆ. ಸೀತೆ ಹೇಳ್ತಾರೆ ಹೀಗೆ, ಚಿತಾಂ ಕೃತ್ವ ಪ್ರವೇಕ್ಷ್ಯಾಮಿ. ಹನುಮಂತ ಹೇಳ್ತಾನೆ, ಚಿತೆಯನ್ನ ಇಲ್ಲೇ ಸೃಷ್ಟಿ ಮಾಡ್ಕೊಂಡು ಪ್ರವೇಕ್ಷ್ಯಾಮಿ, ನಾನು ಚಿತೆಗೆ ಹಾರ್ಬಿಡ್ತೀನಿ. ಸಮಿತ್ ಅಮರಣೀಯ ಸುತಂ ಉಪವಿಷ್ಟಸ್ಯ ಸಹ ಸಾಧಯಿಷ್ಯತಃ ಶರೀರಂ ಭಕ್ಷಯಿಷ್ಯಂತಿ ವಾಯಸಾ ಶ್ವಾಪದಾನಿ ಚ. ಒಂದ್ ವೇಳೆ ನಾನು ಸೀತೆಯನ್ನ ನೋಡದೆ ಹೋದ್ರೆ ಶರೀರಂ ಭಕ್ಷಯಿಷ್ಯಂತಿ ವಾಯಸ. ವಾಯಸ ಅಂದ್ರೆ ಕಾಗೆಗಳು, ಹದ್ದುಗಳು ನನ್ನ ದೇಹವನ್ನ ತಿಂದ್ಬಿಡ್ಲಿ. ಮತ್ತೆ ದೇಹ ಇಟ್ಕೊಂಡು ಏನ್ ಪ್ರಯೋಜನ ಆಯ್ತು? ಈಗ ಹನುಮಂತನ ಮಾತೆಯಪ್ಪ, ನಾವು ಹನುಮಂತನ ಭಕ್ತರು ಅಂತ ಅನ್ಕೊಳ್ಳಿ. ಈಗ ಹನುಮಂತ ಹೇಗೆ ಪ್ರಾರ್ಥನೆ ಮಾಡ್ತಾನೆ, ನಾನು ನನ್ನ ಸ್ವಾಮಿ ಕಾರ್ಯ ಮಾಡದೇ ಇದ್ರೆ ನನ್ನ ದೇಹ ಬದುಕಿದ ಏನ್ ಪ್ರಯೋಜನ ಆಯ್ತು? ಶರೀರಂ ಭಕ್ಷಯಿಷ್ಯಂತಿ ವಾಯಸ ಶ್ವಾಪದಾನಿ, ನಾಯಿ ನರಿಗಳು ತಿಂದ್ಬಿಡ್ಲಿ ನನ್ನ ದೇಹನ ಅಂತ. ಇಲ್ಲಾಂದ್ರೆ ವಿಖ್ಯಾತ ಬರುತ್ತೆ, ನನ್ ಕುಖ್ಯಾತಿ ಆಗ್ಬಿಡ್ತೀನಿ. ಎಂತ ಹನುಮಂತ ರೀ, ಹೇಳಿದ ಸಣ್ಣ ಕೆಲಸ ಮಾಡ್ಕೊಂಬರಕ್ಕಾಗಿಲ್ಲ ಅವನಿಗೆ. ಬ್ರಹ್ಮದೇವರು ವರ ಇತ್ತು, ಇಂದ್ರ ವರ ಕೊಟ್ಟಿದ್ರು, ವಾಯು ವರ ಕೊಟ್ಟಿದ್ರು, ಶಿವನ ವರ ಇತ್ತು, ಎಲ್ಲ ಇತ್ತು, ಋಷಿಗಳ ವರ ಇತ್ತು, ಎಲ್ಲ ಇದ್ರೂ ಕೂಡ ನಾನು ಸೀತೆ ಹುಡ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ದೇಹ ಇದ್ದು ಏನ್ ಪ್ರಯೋಜನ ಆಯ್ತು? ಹಾಗೆ ನಾವು, ಭಗವಂತ ನಮ್ಗೆ ಇಂದ್ರಿಯಗಳು ಕೊಟ್ಟಿದ್ದಾನೆ, ಮನಸ್ಸು ದೇಹ ಎಲ್ಲ ಕೊಟ್ಟಿದ್ದಾನೆ. ಸದ್ಯಕ್ಕೆ ಚಿತೆ ಮೇಲೆ ಮಲಗಿಲ್ಲ, ಸ್ಮಶಾನದಲ್ಲಿ ಮಲಗಿಲ್ಲ ನಾವು, ಅಥವಾ ರೋಗಗ್ರಸ್ತರಾಗಿಲ್ಲ, ಬೆಡ್ಡಿಡನ್ ಆಗಿಲ್ಲ ನಾವು. ಇಷ್ಟೆಲ್ಲ ನಮಗೆ ಭಗವಂತ ಕೊಟ್ಟಿದ್ದು ಕೂಡ ನಾವು ಭಗವಂತನ ಸೇವೆ ಮಾಡ್ಲಿಲ್ಲ ಅಂದ್ರೆ ಈ ದೇಹ ನಾಯಿ ನರಿ ತಿನ್ನೋದಕ್ಕೆ ಲಾಯಕ ಆಯ್ತು ಅಂತ ಅರ್ಥ. ವಾನಪ್ರಸ್ಥೋ ಭವಿಷ್ಯಾಮಿ ದೃಷ್ಟ ಜನಕಾತ್ಮಜಂ. ಒಂದು ವೇಳೆ ನಾನೇನಾದ್ರೂ ಜಾನಕಿಯನ್ನ ನೋಡದೆ ಹೋದ್ರೆ ನಾನು ಇಲ್ಲಿಂದ ಈ ಕಾಡಲ್ಲಿ ನಾನು ಸತ್ತೋಗ್ಬಿಡ್ತೀನಿ, ಅನಾಥ ಹೆಣ. ಪ್ರತಿಜ್ಞೆ ನೋಡಿ ಇದು. ಭಗವಂತ ಹಂಗ್ ಮಾಡಕ್ ಬಿಡ್ತಾನ ಭಗವಂತ? ನಮ್ಮ ಧ್ಯೇಯ ಏನಿರ್ಬೇಕು, ಭಗವಂತ ನಾನು ನಿನ್ನ ಸೇವೆ ಕಿಂಚಿತ್ ಸೇವೆ ಮಾಡಿಲ್ಲ ಅಂದ್ರೆ ಈ ದೇಹ ಇದ್ದು ಏನ್ ಪ್ರಯೋಜನ? ನಾನು ಇವತ್ತೇ ಸತ್ತೋಗ್ಲಿ, ನಾನು ಈ ದೇಹ ಬಿದ್ದೋಗ್ಲಿ ನಂದು. ಒಂದು ಕಿಂಚಿತ್ ನಾನು ಸೇವೆ ಮಾಡ್ತಾ ಇಲ್ಲ ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಅಂದ್ರೆ ಈ ದೇಹ ಬದುಕಿದ ಏನ್ ಪ್ರಯೋಜನ ಆಯ್ತು? ಯಾರಿಗೋಸ್ಕರ ಬದುಕಬೇಕು ದೇಹ? ಅದಕ್ಕೆ ಹನುಮಂತನ್ ಭಕ್ತಿ ಮಾಡ್ತೀವಿ, ಹನುಮಂತನ್ ಪ್ರತಿ ಶನಿವಾರ ಆಂಜನೇಯನ ಗುಡಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಹನುಮಂತ ಹೇಳಿದ ಮಾತುಗಳನ್ನ ಮಾತ್ರ ನಾವು ಫಾಲೋ ಮಾಡಲ್ಲ. ಅವನತರ ಸಮುದ್ರ ಹಾರಿ ಅಂತ ಹೇಳ್ತಾ ಇಲ್ಲ, ಸ್ವಾಮಿ ಕಾರ್ಯ ಮಾಡ್ಬೇಕು ನಾವು. ಕಿಂಚಿತ್ ಸ್ವಾಮಿ ಕಾರ್ಯ ಮಾಡಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಆಯ್ತು ಅಂತ ಅರ್ಥ. ಹನುಮಂತ ಹೀಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಇದುವರೆಗೆ ನನಗೆ ಕೆಟ್ಟದ್ದು ಅಂತ ಯಾವುದು ಆಗಿಲ್ಲ. ಹನುಮಂತನಿಗೆ ಕೆಟ್ಟದ್ದು ಅಂತ ಆಯ್ತಾ? ಅವನ ಶಕ್ತಿ ಮರ್ತೋಗಿದ್ದು ಕೂಡ ಭಗವಂತನ ಸೇವೆಗೆ ಉಪಯೋಗ ಆಗಲಿ ಅಂತ. ಯಾವುದು ವ್ಯರ್ಥ ಆಗೋದಿಲ್ಲ ಭಗವಂತನ ಸೇವೆಯಲ್ಲಿ, ಯಾವುದು ಕೂಡ ವ್ಯರ್ಥ ಅನ್ನೋದು ಇಲ್ಲ. ಸಮ್ಯಗಾಪ ಪ್ರವೇಕ್ಷಾಮಿ ನ ಚೇತ್ ಪಶ್ಯಾಮಿ ಜಾನಕಿ ಸುಜಾತ ಮೂಲ ಸುಭಗ ಕೀರ್ತಿ ಮಾಲಾ ಯಶಸ್ವಿನಿ. ಇದೆಲ್ಲ ಮನಸ್ಸಲ್ಲಿ ಬರುವಂತ ಮಾತುಗಳು. ಯಾವಾಗಂದ್ರೆ ಒಂದು ವೇಳೆ ಏನಾದ್ರೂ ನೋಡಿ, ಸೂಸೈಡ್ ಮಾಡ್ಕೊಳ್ಳೋರಿಗೆ ಒಂದು ಕಿವಿ ಮಾತು ಹೇಳ್ತಾನೆ ಹನುಮಂತ. ಎಲ್ಲ ಇದೆ, ಪ್ರತಿಯೊಂದು ಹೇಳ್ತಾನೆ ಹನುಮಂತ. ಒಂದ್ ವೇಳೆ ವಿನಾಶೇ ಬಹವೋ ದೋಷ ಜೀವನ್ ಭದ್ರಾಣಿ ಪಶ್ಯತಿ. ಹನುಮಂತನ ಮಾತಿದು. ಒಂದ್ ವೇಳೆ ಯಾರಿಗಾದ್ರೂ ಅಯ್ಯೋ ಜೀವನದಲ್ಲಿ ಏನಪ್ಪಾ ಬರೀ ಸಂಕಟ, ನೋವು, ದುಃಖ, ಬದುಕಿದ ಏನ್ ಪ್ರಯೋಜನ, ಸತ್ತೋಗ್ಬಿಡೋಣ ಅಂತ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಹನುಮಂತ ಹೇಳ್ತಾನೆ, ಬೇಡ ಬೇಡ, ಹಾಗೆ ಮಾಡ್ಬೇಡ್ರಿ. ವಿನಾಶೇ ಬಹವೋ ದೋಷ ಜೀವನ್ ಭದ್ರಾಣಿ ಪಶ್ಯತಿ. ಒಂದ್ ವೇಳೆ ಬದುಕಿದ್ರೆ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಬೋದಲ್ವಾ? ಆದ್ರೆ ಸತ್ರ ಹೋಯ್ತು. ಅವನ್ ಮನ್ಸಲ್ಲಿ ಅವನಿಗೆ ಬರೋದು, ಅಯ್ಯೋ ನಾನ್ ಸೀತೆನ್ ನಾನು ಹುಡುಕ್ಲೇಬೇಕು, ನಾನ್ ಪ್ರಾಣ ಕಳ್ಕೋಬಾರ್ದು. ಹನುಮಂತನಿಗೂ ಕೂಡ ಆ ಯೋಚನೆ ಬರುತ್ತೆ. ಅದನ್ನ ಹೇಳೋದು ಅಂದ್ರೆ ಭಗವಂತ ತನ್ನ ಭಕ್ತರ ಮೂಲಕ ಏನ್ ಲೀಲೆ ಮಾಡಿಸ್ತಾನೆ ಅದು ನಮಗ ಅರ್ಥ ಮಾಡ್ಸೋಕೋಸ್ಕರ. ನಾವು ಕಥೆ ಅಷ್ಟೇ ಕೇಳಬಾರ್ದು. ನೋಡಿ, ನಾನು ಎಲ್ಲೂ ಕಥೆ ಜಾಸ್ತಿ ನಾನು ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ. ಕಥೆ ಎಲ್ರಿಗೂ ಗೊತ್ತಿದೆ ಅಲ್ವಾ? ಕಥೆ ಎಲ್ರಿಗೂ ಗೊತ್ತಿದೆ. ಈಗ ಹನುಮಂತ ಏನ್ ಮಾತಾಡ್ಕೊಂಡ ಮನ್ಸಲ್ಲಿ ಯಾರಿಗ್ ಗೊತ್ತು?
ಅದನ್ನ ತತ್ವಸಾರ, ನಮ್ಗೆ ಬೇಕಾಗಿರೋ ತತ್ವಸಾರ. ತಸ್ಮಾತ್ ಆದ್ರಿಂದ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವತಿ ಸಂಗಮ. ಪ್ರಾಣ ಕಳ್ಕೊಬೇಡಿ, ಪ್ರಾಣ ಉಳಿಸ್ಕೊಳ್ಳಿ. ಏನಕ್ಕೋಸ್ಕರ? ಒಂದಲ್ಲ ಒಂದಿನ ಈ ಪ್ರಾಣ ಭಗವಂತನ ಸೇವೆಗೆ ಉಪಯೋಗ ಬರುತ್ತೆ. ಯಾವುದು ಅಷ್ಟೇನೆ. ಯುಕ್ತ ವೈರಾಗ್ಯ ಅರ್ಥ ಏನು? ಯಾವುದು ನಾವು ತಿರಸ್ಕಾರ ಮಾಡಬಾರ್ದು, ಪ್ರತಿಯೊಂದು ಬೇಕು ಮನುಷ್ಯನಿಗೆ. ಏನಕ್ಕೋಸ್ಕರ ಬೇಕು? ನಿರ್ಬಂಧ ಕೃಷ್ಣ ಸಂಬಂಧ ಯುಕ್ತ ವೈರಾಗ್ಯ ಮುಚ್ಚತೆ. ಭಗವಂತನ ಸೇವೆಗೆ ಬಳಕೆ ಆಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ನಾವು ಧರಿಷ್ಯಾಮಿ, ಪ್ರಾಣಾನ್ ಧರಿಷ್ಯಾಮಿ. ಪ್ರಾಣಗಳನ್ನ ಕಳ್ಕೋಬಾರ್ದು ನಾವು. ಹನುಮಂತನಿಗೇನ್ ಪ್ರಾಣ ಕಳ್ಕೊಳ್ಳೋ ಭಯ ಇಲ್ಲ. ಸಾಕ್ಷಾತ್ ಭಗವಂತನ ಶುದ್ಧ ಭಕ್ತ, ವಾಯುದೇವರ ಅಂಶ. ನಮಗ ಅರ್ಥ ಮಾಡಿಸ್ಬೇಕಿತ್ತಲ್ಲ. ಸೊ ಯೋಚನೆ ಬಂತು, ಇಲ್ಲ ಇಲ್ಲ, ರಾವಣಂ ವಾ ವದಿಷ್ಯಾಮಿ ದಶಗ್ರೀವಂ ಮಹಾಬಲಂ ಕಾಮಂ ಅಸ್ತು ಹೃತ ಸೀತಾ ಪ್ರತ್ಯಾಚೀರ್ಣ ಭವಿಷ್ಯತಿ. ಸೀತೆಯನ್ನ ಕಾಣದೆ ಹನುಮಂತನ ಮನಸ್ಸಲ್ಲಿ ಬಂದಿರುವಂತ ಭಾವನೆಗಳು ಅದೇ ತರ ನಮಗೂ ಅನಿಸ್ಬೇಕಲ್ವಾ? ಈಗ ನಮಗೂ ಭಗವಂತನ ಕಾಣಬೇಕು, ನಾವು ಭಗವಂತನ ನೋಡ್ಬೇಕು, ಒಂದಲ್ಲ ಒಂದಿನ ಅವನ ಹತ್ರ ಮಾತಾಡ್ಬೇಕು. ಮಾತಾಡಕ್ ಆಗ್ತಾ ಇಲ್ವಲ್ಲ ಅದು ಅಂತ ಅಂದಾಗ ನಮ್ಗೆ ಹೇಗೆ ಭಾವನೆ ಇರ್ಬೇಕು ಹೇಳಿ? ಇದೇ ತರ ಬರ್ಬೇಕು. ಬದುಕಿದೇನ್ ಪ್ರಯೋಜನ ನಾನಾಗಾದ್ರೆ? ಭಗವಂತನ ನೋಡ್ದೆ ನಾನು ಒಂದು ಕ್ಷಣನು ಭಗವಂತನ ಕಾಣದೆ ಹೆಂಗ್ ಬದುಕೋದು ನಾನು? ಆದ್ರೆ ಗೋಪಿಯರು ಹೇಗೆ ಪ್ರಾಣವನ್ನ ಧರಿಸ್ಕೊಂಡಿದ್ರು, ಒಂದಲ್ಲ ಒಂದಿನ ನಾನು ಭಗವಂತನ ಕಾಣ್ತೀನಿ, ಕೃಷ್ಣ ನೋಡ್ತೀನಿ ನೋಡ್ತೀನಿ, ಅವನ ಪ್ರೀತಿಯನ್ನು ಪಡಿತೀನಿ ಅಂತ ಆ ಆಸೆಯಿಂದ ಬದುಕಬೇಕು. ಅರ್ಥ ಇಷ್ಟೇ. ಈಗ ನಾವು ಬದುಕ್ತಾ ಇದೀವಿ, ಅಯ್ಯೋ ಬದುಕಬೇಕು ಅನ್ನೋ ಆಸೆ ಇದೆ ನಮ್ಗೆ. ಒಂದ್ ಸೊಳ್ಳೆ, ಕ್ರಿಮಿ ಕೀಟಕ್ಕೂ ಬದುಕಬೇಕು ಅನ್ನೋ ಆಸೆ ಇದೆ. ಒಂದ್ ಇರುವೆ ನೀವು ಹಿಡ್ಕೊಳಕ್ ಹೋಗಿ ಓಡುತ್ತದು. ಯಾಕೆ? ಬದುಕಬೇಕು ನಾನು. ಯಾಕೆ ಬದುಕಬೇಕು ಗೊತ್ತಿಲ್ಲ. ಅದು ಭಗವಂತನ ಕಾಣಬೇಕು ಅಂತ ಆಸೆ ಇದೆಯಾ? ಅದಕ್ಕೇನಾದ್ರು ತಿರಿಯಕ್ಕೆ ಯೋನಿಯೋದು. ನಾನು ಒಂದಲ್ಲ ಒಂದಿನ ಭಗವಂತನ ನೋಡ್ತೀನಿ. ಸೊ ಈ ಕಾರಣಕ್ಕೋಸ್ಕರ ನಾವು ಪ್ರಾಣವನ್ನ ಹಿಡಿದಿಟ್ಕೋಬೇಕು. ಇತಿ ಚಿಂತಾಂ ಸಮಾಪನ್ನ ಸೀತಾಂ ಅನಧಿಗಮ್ಯತಾಂ ಧ್ಯಾನ ಶೋಕ ಪ್ರೀತಾತ್ಮ ಚಿಂತೆಯಾಮಾಸ ವಾನರ. ಹನುಮಂತ ಇದೇ ತರ ಚಿಂತೆ ಧ್ಯಾನದಲ್ಲೇ ಮುಳುಗಿದ್ದ. ಸೀತೆನ ಹೇಗ್ ಕಾಣೋದು, ಸೀತೆನ ಎಲ್ಲಿ ಹುಡ್ಕೋದು, ರಾಮನ್ಗೆ ಏನ್ ಹೇಳ್ಬೇಕು, ರಾಮನ್ ಸೇವೆ ಹೇಗ್ ಮಾಡ್ಬೇಕು, ಇದೇ ಯೋಚನೆ ಅವನಿಗೆ. ಯಾರು ಯಾವಾಗಲೂ ಸದಾ ಈ ಧ್ಯಾನದಲ್ಲಿ ಮುಳುಗಿರ್ತಾರೆ ಅಂತವ್ರಿಗೆ ಖಂಡಿತ ಭಗವಂತ ಯಾಕೆ ನಮಸ್ಕಾರ ಅನುಗ್ರಹ ಮಾಡೋದಿಲ್ಲ? ಖಂಡಿತ ಮಾಡೇ ಮಾಡ್ತಾನೆ. ಅದು ಅವನ್ ಜವಾಬ್ದಾರಿ, ಅವನ್ ಕರ್ತವ್ಯ, ಅವನ್ ಧರ್ಮ ಅದು. ನನ್ನ ಭಕ್ತ ನಾಶ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ. ಸೊ ಹೀಗೆ ಹುಡುಕ್ತಾ ಇದ್ದಾನೆ, ಹುಡುಕ್ತಾ ಎಲ್ಲಾ ಕಡೆ ಹುಡುಕ್ತಾ ಅಲ್ಲಿ ಒಂದು ಮರ ಕಾಣಿಸ್ತು. ಆ ಎಂತ ಮರ ಅದು? ಶಿಂಶುಪ ಮರ. ಆ ಮರ ಕಡೆ ನೋಡ್ತಾಳೆ. ದಿವ್ಯ ಗಂಧ ಸೋಪೇತ ಸರ್ವತಾ ಸಮಲಂಕೃತಂ ಸಂತಾನ ಕಲ್ಪಾಭಿಷ್ಯ ಪಾದ ಪೈರು ಶೋಭಿತಾಂ. ನೋಡಿದ್ರು ಸುಂದರವಾದ ವನ. ಅಲ್ಲಿ ವನಸಿರಿ ಪಕ್ಷಿಗಳ ಕಲರವ. ಎಷ್ಟು ಆನಂದವಾಗಿ ಅವರು ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ತಾ ಇದಾರೆ ಮರದಲ್ಲಿ. ಆದ್ರೆ ಅದಕ್ಕೆ ಕೆಳಗಡೆ ಒಂದು ಸ್ತ್ರೀ, ಸುಂದರವಾದ ಸ್ತ್ರೀ, ಸಪ್ಪೆ ಮುಖ ಇಟ್ಕೊಂಡು ಯಾರನ್ನೋ ನೆನ್ಸ್ಕೊಂಡು ಅಳ್ತಾ ಇರೋದನ್ನ ನೋಡ್ಬಿಡ್ತಾನೆ ಹನುಮಂತ. ಹೋದ ಅಲ್ಲಿ ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರ ಅಪ್ರಭಾಂ ಪಿನದ್ದಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೌ. ನೋಡ್ದ, ಮೋಸ್ಟ್ಲಿ ಒಳ್ಳೆ ಸೀತೆ ಇರ್ಬೋದಾ? ಸೀತೆ ಇರ್ಬೋದಾ? ಅಲ್ಲ, ಸೀತೆನೆ. ಆದ್ರೆ ಹನುಮಂತನಿಗೆ ಅದನ್ನು ಊಹೆ ಕೂಡ ಮಾಡಕ್ಕಾಗ್ಲಿಲ್ಲ. ಅಯ್ಯೋ ಸೀತಾ ಮಾತೇನ ಇದು, ಈ ದುರ್ಗತಿ ಬಂದಿದೆ ಅವಳಿಗೆ. ಅವನಿಗೆ, ಹನುಮಂತನಿಗೆ ಒಂದು ಯೋಚನೆ ಬಂದಿತ್ತು. ಅಲ್ಲ, ರಾಮಚಂದ್ರ ತನ್ನ ಹೆಂಡತಿಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ವಿಲಾಪ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಅಂತಂದ್ರೆ ಆ ಸೀತಾ ಮಾತೆ ಎಷ್ಟು ಸುಂದರಿ ಇರ್ಬೋದು, ಹೇಗಿರ್ಬೋದು ಸ್ತ್ರೀ ಪತ್ನಿ. ಅವನಿಗೆ, ಹನುಮಂತನಿಗೆ ಅರ್ಥ ಆಗಿದ್ದು ನೋಡಿದ ಮೇಲೆ, ಆಹಾ ರಾಮಚಂದ್ರ ಯಾಕೆ ವಿಲಾಪ ಮಾಡ್ತಾ ಇದ್ದ, ಅಳ್ತಾ ಇದ್ದ ಅಂದ್ರೆ ನನಗೀಗ ಅರ್ಥ ಆಯ್ತು. ಇಂಥ ಅಪ್ರತಿಮ ಸುಂದರಿ, ಲಕ್ಷ್ಮಿ ಸ್ವರೂಪ, ಧರ್ಮ ಸ್ವರೂಪಿಣಿ, ಅವನಿಗೋಸ್ಕರ ಪ್ರಾಣವನ್ನ ಕೈಲಿ ಹಿಡ್ಕೊಂಡು ಕೂತಿದ್ದಾಳಲ್ಲ, ಕಾಯ್ತಾ ಕೂತಿದ್ದಾಳಲ್ವಾ, ಇದಕ್ಕೋಸ್ಕರ ತಾನೇ ರಾಮ ವಿಲಾಪ ಮಾಡಿದ್ದು ಅಂತ ಹನುಮಂತನ ಮನಸ್ಸಿಗೆ ಒಂದು ಸಮಾಧಾನ ಆಯ್ತು. ನೋಡ್ದ, ಒಂದು ಶಂಕೆ ಬಂತು ಇವಾಗ. ಸೀತೆ ಇದ್ರೆ, ಇವಳೇ ಇದ್ರೆ ಇರ್ಬೋದು, ಆದ್ರೆ ಹೇಗೆ ನಾನು ಹನುಮಂತ ಅಂತ ಹೇಳ್ಬೇಕು? ನಾನು ಹನುಮಂತ ಅಂತ ಹೇಳಿದ್ರೆ ಎಲ್ಲಿ ಅವಳಿಗೆ ಭಯ ಆಗಿ
ಯಾರೋ ರಾಕ್ಷಸ ಬಂದಿದ್ದೇನೆ ಅಂತ ಹೇಳಿ ನನ್ನನ್ನ ತಿರಸ್ಕಾರ ಮಾಡಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಹನುಮಂತ ಏನ್ ಮಾಡ್ತಾನೆ, ಈಗ ಅದು ಸೀತಾ ಮತ್ತೆ ಆ ಹನುಮಂತನ ಸಂವಾದ ಏನ್ ನಡೆಯುತ್ತೆ ನೋಡೋಣ. ಹ್ಮ್ ಹನುಮಂತ ಆ ಶಿಂಶುಪ ಮರದ ಮೇಲೆ ಕೂತ್ಕೊಂಡು ನೋಡ್ತಾನೆ. ಅಷ್ಟೊತ್ತಿಗೆ ರಾವಣ ಬಂದು ಪೀಡಿಸಿರ್ತಾನೆ, ಹಿಂಸೆ ಮಾಡ್ತಿರ್ತಾನೆ, ರಾಕ್ಷಸರು ಹಿಂಸೆ ಮಾಡ್ತಿರ್ತಾರೆ. ನೊಂದೋಗ್ಬಿಟ್ಟಿರ್ತಾಳೆ ಸೀತೆ ಮತ್ತೆ ಪ್ರಾಣ ತ್ಯಾಗ ಮಾಡ್ಬೇಕು ಅಂತ ಹೋಗಿ ನಿಂತ್ಕೊಂಡ ಮೇಲ್ಗಡೆ. ಹೇಗೆ ಕನ್ವಿನ್ಸ್ ಮಾಡೋದು ನಿಧಾನಕ್ಕೆ ಆ ಹನುಮಂತ ರಾಮಚಂದ್ರ ಕಥೆ ಹೇಳಕ್ ಶುರು ಮಾಡ್ತಾನೆ. ಈಗ ಕಥೆ ಹೇಳ್ಬೇಕಾದ್ರೆ ನಮಗೊಂದು ಸಂದೇಹ ಬರ್ಬೋದು. ರಾಮಚಂದ್ರ ಎಲ್ಲೂ ನನ್ ಕಥೆ ಹೇಳು ಅಂತ ಹೇಳಿ ಕಳ್ಸಿರ್ಲಿಲ್ಲ. ಹೇಳಿ ಕಳ್ಸಿದ್ರ? ಬರೀ ಆ, ಒಂದು ಕಥೆ ಹೇಳು, ಯಾವುದು ಕಾಕಾಸುರನ್ ಕಥೆ ಹೇಳು ಅಂತ ಹೇಳಿ ಕಳ್ಸಿದ ಅಷ್ಟೇ. ಈಗ ಹನುಮಂತನಿಗೆ ರಾಮಚಂದ್ರನ ಕಥೆ ಹೇಗೆ ಗೊತ್ತಾಯ್ತು ಅಂತ ನಮಗೆ ಒಂದು ಡೌಟ್ ಬರುತ್ತೆ. ಹೇಗೆ ಹೇಳ್ತಾನೆ, ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವ ಮಹಾಕಪಿ. ಹೇಗೆ ಸೀತೆಯನ್ನು ಕನ್ವಿನ್ಸ್ ಮಾಡೋದು? ಈಗ ಸತ್ಯ ನನಗೆ ಗೊತ್ತಿದೆಯಪ್ಪ, ನಿಮಗ್ ಗೊತ್ತಿಲ್ಲ ಸತ್ಯ. ಈಗ ನಾನ್ ಹೇಳದ್ನ ನಿಮಗೆ ಕನ್ವಿನ್ಸ್ ಮಾಡ್ಬೇಕು. ಹೆಂಗ್ ಕನ್ವಿನ್ಸ್ ಮಾಡ್ಬೇಕು? ವಸುದೇವ ಕನ್ವಿನ್ಸ್ ಮಾಡ್ತಾ ನೋಡಿ ಕಂಸನ್ನ, ಮದುವೆ ದಿಬ್ಬಣದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ. ಯಾವಾಗ ಇನ್ನೇನ್ ಕೈಯಲ್ಲಿದೆ, ಕಂಸನ್ ಕೈಯಲ್ಲಿದೆ ಪ್ರಾಣ, ದೇವಕಿ ಪ್ರಾಣ. ಈಗ ವಸುದೇವ ಕನ್ವಿನ್ಸ್ ಮಾಡಿಲ್ಲ ಅಂದ್ರೆ ದೇವಕಿನ ಕಳ್ಕೊಬೇಕಾಗತ್ತೆ. ಇನ್ ಯಾವ ಕಾರಣಕ್ಕೂ ನಂಬಿಕೆ ಬರೋದಿಲ್ಲ. ಒಂದ್ಸಲ ನಂಬಿಕೆ ಕಳ್ಕೊಂಡ್ರೆ ಇನ್ ಏನೇ ತಿಪ್ಪರ್ಲಾಗ ಹಾಕಿದ್ರು, ಏನೇ ನೀವು ಸರ್ಕಸ್ ಮಾಡಿದ್ರು ಆ ನಂಬಿಕೆ ಮತ್ತೆ ಬರೋದಿಲ್ಲ. ಅನುಭವ ಆಗಿದೆ ಯಾರಿಗಾದ್ರು? ಮಹಾಕಪಿ ಮಹಾ ಚಾಣಾಕ್ಷ ಯೋಚನೆ ಮಾಡ್ತಾನೆ, ಹೊಡೆದ್ರೆ ಒಂದೇ ಏಟು ಹೊಡೆದ್ಬಿಡ್ಬೇಕು. ಇಲ್ಲ ಹಂಗಲ್ಲ, ನನ್ ನಂಬು ಪ್ಲೀಸ್, ನಾನು ಹನುಮಂತನ ಶಿಷ್ಯ. ಮ್ಯೂಟ್ ಮಾಡ್ಕೊಳ್ತೀರಾ? ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ಏನಾದ್ರು ಪ್ರಶ್ನೆಗಳಿದೆ ದಯವಿಟ್ಟು. ಸೊ ಏನಾಯ್ತು, ಮಹಾಕಪಿ ಹನುಮಂತ ಒಂದ್ ಈಗ ಸತ್ಯ ಹೇಳ್ಬೇಕು. ಸತ್ಯ ಹನುಮಂತನ್ ಗೊತ್ತಿದೆ, ಬಟ್ ಹೇಳಿದ್ರು ಕೂಡ ಸೀತೆ ನಂಬಿಕೆ ಬರ್ಲಿಲ್ಲ ಅಂತ ಏನ್ ಮಾಡ್ಬೇಕು? ಅದಕ್ಕೆ ಏವಂ ಬಹುವಿಧಾಂ ಚಿಂತಾಂ, ಎಲ್ಲಾ ತರ ಯೋಚನೆ ಮಾಡ್ತಾನೆ. ಕೂತ್ಕೊಂಡು ಎಷ್ಟೊತ್ತು ಯೋಚನೆ ಮಾಡ್ತಾನೆ. ಮತ್ತೆ ಬೆಳಗ್ಗೆ ಆಗೋಷ್ಟಲ್ಲಿ ಕರ್ಕೊಂಡು ನೋಡ್ಬಿಟ್ಟು ಹೋಗ್ಬೇಕು ವಾಪಸ್, ಸಮಯ ಇಲ್ಲ ಇವಾಗ. ಸಂಶವೇ ಮಧುರಂ ವಾಕ್ಯಂ ವೈದೇಹ್ಯ ವ್ಯಾಜಹಾರ. ಅಯ್ಯೋ, ಹೇಗೆ ಹೇಳ್ಬೇಕು. ಈಗ ಅವನಿಗೊಂದು ಉಪಾಯ ಬಂತು. ಹರಿ ಭಗವಂತನ ಮೇಲೆ ಬಾರಾಕಿ ಜೈ ಬಜರಂಗ ಬಲಿ ಅಂತ ಹೇಳಿ ರಾಮ ಕಥೆ ಹೇಳಿ ಶುರು ಮಾಡ್ತಾನೆ. ರಾಮ ಕಥೆ ಎಲ್ಲಿ ಕೇಳಿದ್ದ ಹನುಮಂತ? ನನ್ನ ಪ್ರಶ್ನೆ. ಇಡೀ ವಾಲ್ಮೀಕಿಯಲ್ಲಿ ಎಲ್ಲೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ರಾಮಚಂದ್ರನ ಪೂರ್ತಿ ಕಥೆ ಹನುಮಂತನ ಗೊತ್ತಿತ್ತು ಅಂತ ಹೇಳಿದಿಲ್ಲ. ಎಲ್ಲಿ ಬಂತು ಮತ್ತೆ ಅದು? ಈಗ ಯಾರೋ ಒಬ್ಬ ಗೆಸ್ಟ್ ಲೆಕ್ಚರ್ ಒಂದು ಪ್ರವಚನ ಮಾಡಕ್ ಕರೆದಿರ್ತಾರೆ. ಏನೋ ಅನಾರೋಗ್ಯನೋ ಅಥವಾ ಕೊನೆ ಮೂಮೆಂಟ್ ಅಲ್ಲಿ ಬರ್ಲಿಲ್ಲ. ಅಲ್ಲಿ ಯಾರೊಬ್ಬರು ಕರೆದ್ಬಿಟ್ಟು, ಸರ್ ನೀವೇ ಭಾಷಣ ಮಾಡ್ಬೇಕು ಸರ್ ಅಂದ್ಬಿಟ್ರು. ಅವ್ರು ಪ್ರಿಪೇರ್ ಆಗಿಲ್ಲ, ಏನು ಇಲ್ಲ, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಏನ್ ಮಾಡ್ಬೇಕು ಅವರು? ಅಂದ್ಬಿಟ್ಟು ಬರ್ಬೇಕಾಗತ್ತೆ. ಆಯ್ತಾ? ಅವಾಗ ನೆಕ್ಸ್ಟ್ ಯಾರಾದ್ರೂ ಅವ್ರನ್ನ ಪ್ರವಚನ ಕರೀತಾರ? ಏನ್ರಿ ಹೋದ ವರ್ಷ ಪ್ರವಚನ ಮಾಡಿದ್ರು ಇವ್ರೆ ಅಲ್ವಾ, ಬೇ ಅನ್ಕೊಂಡು ಹೋದ್ರು. ಅವ್ನು ಎಷ್ಟೇ ಪ್ರಿಪೇರ್ ಆಗಿ ಬರ್ಲಿ ನೆಕ್ಸ್ಟ್ ಪ್ರವಚನಕ್ಕೆ ಯಾರು ನಂಬ್ತಾರೆ? ಈಗ ಹನುಮಂತ ಏನ್ ಹೇಳ್ಬೇಕಲ್ಲಿ ಕೂತ್ಕೊಂಡು, ಪ್ರಿಪೇರ್ ಆಗಿ ಬಂದಿಲ್ಲ, ರಾಮಕಥೆ ಹೇಳಬೇಕು ಅಂತ ಹೇಳಕ್ ಶುರು ಮಾಡ್ತಾನೆ. ಸಂಶ್ರವೇ ಮಧುರಂ ವಾಕ್ಯಂ, ಮಧುರ ವಾಕ್ಯಂ, ಸುಂದರವಾದ ಕಂಠದಲ್ಲಿ ಹೇಳಕ್ ಶುರು ಮಾಡ್ತಾನೆ ಹನುಮಂತ. ರಾಜ ದಶರಥೋ ನಾಮ ರಥಕುಂಜರ ಬಾಜಿಮಾನ್. ರಾಮನ್ ಕಥೆ ಅಲ್ಲ, ದಶರಥನ್ ಕಥೆನೇ ಹೇಳ್ತಾ ಇದ್ದಾನೆ ಹನುಮಂತ. ತತ್ವ ಏನ್ ಅರ್ಥ ಮಾಡ್ಕೊಂಡ್ರಿ? ನಮ್ ಕತೆ ಬೇಡಪ್ಪ, ನಮಗೆ ಕತೆ ನಮ್ಗೆ ಗೊತ್ತಿದೆ ಎಲ್ರಿಗೂ. ಇಲ್ಲಿ ಏನ್ ತತ್ವ ಅರ್ಥ ಆಯ್ತು? ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಏನ್ ಅರ್ಥ ಆಯ್ತು? ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳಿ. ಈಗ ನಮ್ಗೆ ಕತೆ ಬೇಡ, ತತ್ವ. ಇನ್ನೊಂದ್ಸತಿ ಕ್ವಶನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೇಳಿಸಲ್ಲ ನನಗೆ, ಹೇಳಿ ಹೇಳಿ. ನಿಮ್ ಕ್ವಶನ್ ಇನ್ನೊಂದ್ಸತಿ. ಕ್ವಶನ್ ರಿಪೀಟ್. ಓಕೆ, ಕ್ವಶನ್ ರಿಪೀಟ್ repeat ಮಾಡ್ತೀನಿ. ಈಗ ಹನುಮಂತ ಸೀತೆಯನ್ನ ಕನ್ವಿನ್ಸ್ ಮಾಡಬೇಕು, ನಾನು ರಾಮನ ದೂತ ಅಂತ ಕನ್ವಿನ್ಸ್ ಮಾಡಬೇಕು. ಸೀತೆಗೆ ಅಷ್ಟೊತ್ತಾಗಲೇ ತುಂಬಾ ಕಹಿ ಅನುಭವಗಳಾಗಿತ್ತು. ಯಾಕಂದ್ರೆ ರಾಕ್ಷಸರೇ ಬೇರೆ ಬೇರೆ ವೇಷದಲ್ಲಿ ಬಂದು ಇದ್ ಮಾಡ್ತಾರೆ. ಈಗ ಬಂದಿರೋನು ರಾಮದೂತ ಅಂತ ಸೀತೆಗೆ ಹೇಗೆ ಗೊತ್ತಾಗ್ಬೇಕು? ಒಂದು, ರಾಮನ ಕತೆ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹನುಮಂತ ಯೋಚನೆ ಮಾಡ್ತಾನೆ. ಈಗ ರಾಮನ ಕತೆ ಹನುಮಂತನಿಗೆ ಎಲ್ಲಿ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಎಲ್ಲಿ ಕೇಳಿದ್ದ ಮುಂಚೆ ಹನುಮಂತ? ಇದು ನನ್ನ ಪ್ರಶ್ನೆ. ಹರೇ ಕೃಷ್ಣ ಪ್ರಭು. ಅದೇ ಹಿಂದಿನ ಜನ್ಮಗಳದ್ದು ನೆನ್ಸಿರುತ್ತೆ ಅಂತಾರಲ್ವಾ ಪ್ರಭು, ಹಳೆ ಹಿಂದಿನ ಜನ್ಮದ ನೆನಪು. ಓಕೆ, ಬಟ್ ಇಲ್ಲಿ ಹನುಮಂತನ್ಗೆ ಹಿಂದಿನ ಜನ್ಮ ಓಕೆ ಇರ್ಲಿ. ಓಕೆ, ಹಿಂದಿನ ಜನ್ಮದ ನೆನಪು ಅದು ಒಂದು ಕಾರಣ. ಮತ್ತೆ ಇನ್ನೊಂದು, ಇನ್ನೇನಾದ್ರು ಕಾರಣಗಳು? ಹನುಮಂತನಿಗೆ ರಾಮನ ಕತೆ ಹೇಗೆ ಗೊತ್ತಾಯ್ತು? ರಾಜ ದಶರಥೋ ನಾಮ ರಥ ಕುಂಜರ ವಾಜಿಮಾನ್ ಪುಣ್ಯಶೀಲೋ ಪುಣ್ಯಕೀರ್ತಿ ರುಜಿರಾಸ್ಮಿ ಮಹಾಶಯಾಃ ರಾಜರ್ಷೀಣಾಂ ಗುಣಶ್ರೇಷ್ಠ ತಪಸಾ ಚರ್ಷಿಭಿ ಸಮಃ ಚಕ್ರವರ್ತಿ ಕುಲೇ ಜಾತ ಪುರಂದರ ಸಮೋ ಬಲೆ ಅಹಿಂಸಾರತಿ ರಕ್ಷುದ್ರೋ ಘೃಣಿ ಸತ್ಯ ಪರಾಕ್ರಮ. ಯಾರ ಕತೆ? ದಶರಥನ ಕತೆ ಹೇಳ್ತಾ ಇರೋದು ಈಗ. ಇನ್ನು ರಾಮನ ಕತೆ ಬರಲಿಲ್ಲ. ತಸ್ಯ ಪುತ್ರ ಪ್ರಿಯೋ ಜ್ಯೇಷ್ಠ, ಅಂಥವರ ಜ್ಯೇಷ್ಠ ಪುತ್ರ. ದಶರಥನ ಕತೆ ಸ್ಟೋರಿ ಹೇಳಿದ್ಮೇಲೆ ಅಷ್ಟಲ್ಲಿ ಏನಾದ್ರು ಉತ್ತರ ಗೊತ್ತಾದ್ರೆ ನನಗೆ ಹೇಳಿ. ತಸ್ಯ ಪುತ್ರ ಪ್ರಿಯೋ ಜ್ಯೇಷ್ಠ ತಾರಾಧಿಪ ನಿಭಾನನಃ ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವಧನುಷ್ಪತಾಂ. ಅಂತ ದಶರಥನ ಮಗ ಜ್ಯೇಷ್ಠ ಪುತ್ರ ರಾಮಚಂದ್ರ. ಮುಂದೆ ಹೇಳ್ತಾರೆ, ತಸ್ಯ ಸತ್ಯಾಭಿಸಂಧಸ್ಯ ವೃದ್ಧಸ್ಯ ವಚನಾತ್ ಪಿತುಃ ಸಭಾರ್ಯ ಸಹ ಚ ಭ್ರಾತ್ರ ವೀರ ಪ್ರವ್ರಾಜಿತೋ ವನಂ ತೇನ ತತ್ರ ಮಹಾರಣ್ಯೇ ಮೃಗಯಾಂ ಪರಿಧಾವತ ರಾಕ್ಷಸ ನಿಹತ ಶೂರ ಬಹವ ಕಾಮರೂಪಿಣಃ. ಸೊ ಕತೆ ಹೇಳ್ತಾ ಶುರು ಮಾಡ್ತಾನೆ. ಈಗ ಒಂದು ಕಾರಣ, ಅವರ ಪೂರ್ವ ಜನ್ಮದ ಸುಕೃತಿ ಇದ್ರೆ ನೆನಪು ಬರುತ್ತೆ. ಆಮೇಲೆ ಯಾರು ಭಗವಂತ? ಹರೇ ಕೃಷ್ಣ. ಪ್ರಭು ಅವರು ಅವ್ರ ಗುರುವಿನಿಂದ ಅದು ಹೇಳಿರ್ತಾರೆ ಅವರಿಗೆ, ಸೂರ್ಯ ಭಗವಾನ್. ಗುರು ಸೂರ್ಯ ಹೇಳಿರ್ತಾರೆ ಅಂತ ನಿಮ್ಮ. ಓಕೆ, ಆಮೇಲೆ ಅದೇ ಅವರು ಅಂದ್ರೆ ಸೀತೆಗೆ ಗೊತ್ತಾಗ್ಬೇಕು ಅಂದ್ರೆ ಈ ಕತೆ ಹೇಳ್ಬೇಕು ಅಂತ ರಾಮನೇ ಹೇಳಿರ್ತಾರೆ. ರಾಮನ ಕತೆ ಹೇಳ್ಬೇಕಂತ ಗೊತ್ತು, ಬಟ್ ರಾಮನ ಕತೆ ಹೇಗೆ ಗೊತ್ತು ನಾನು ಕೇಳ್ತಾ ಇರೋದು ಹನುಮಂತನಿಗೆ. ಯಾರ ಹತ್ರ ಕೇಳಿದ್ರು ಅವರು ರಾಮನ ಕತೆ? ದಶರಥನ ಕತೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅವ್ರಕ್ಕಾಗಿ ಅವರು ಜನ್ಮ ಪಡೆದಿದ್ರು ಪ್ರಭು, ರಾಮರ್ಕಾಗಿ. ರಾಮನಿಗಾಗಿ ಜನ್ಮ ಪಡೆದಿದ್ದು. ಓಕೆ, ವೆರಿ ಗುಡ್. ಹಾ, ಅದ್ರಕ್ಕಾಗಿ ಅವ್ರ ಜ್ಞಾನ, ಅದ್ರ ಕಷ್ಟ ಕಲ್ಲನ್ನು ಅರ್ತು. ವೆರಿ ಗುಡ್. ಓಕೆ, ರಾಮನಿಗೋಸ್ಕರ ಜನ್ಮ ಪಡೆದಿದ್ರು. ಮತ್ತೆ ಇನ್ನೇನಾದ್ರು ಆನ್ಸರ್? ಹರೇ ಕೃಷ್ಣ ವೆರಿ. ಹರೇ ಕೃಷ್ಣ. ಪ್ರಭು, ದಶರಥ ಅವ್ರದ್ದು ಕತೆ ಹೆಸರು ಹೇಳ್ತಾರಲ್ಲ ಪ್ರಭು, ರಾಮನ್ ಕಡೆ ಹೆಸರು ಹೇಳ್ತಿದಾರಲ್ಲ, ಹಂಗಾಗಿ ಇವನು ರಾಮನ್ ಕಡೆಯವನ್ ಇರ್ಬೋದು ಅಂತ ತಿಳ್ಕೋಬಹುದು ಅಂತ ಆತರ ಶುರು ಮಾಡ್ತಾರೇನೋ ಪ್ರಭು. ಕರೆಕ್ಟ್, ರಾಮನ ಕಡೆಯವರು ಅಂತ ಗೊತ್ತಾಗ್ಬೇಕು ಸೀತೆಗೆ ಅಂತ ಶುರು ಮಾಡ್ತಾರೆ. ಬಟ್ ಹನುಮಂತನಿಗೆ ನನ್ ಪ್ರಶ್ನೆ ಏನಂದ್ರೆ, ಹನುಮಂತನಿಗೆ ರಾಮನ ಹಿಸ್ಟ್ರಿ ಹೇಗ್ ಗೊತ್ತಾಯ್ತು? ರಾಮನ ಚರಿತ್ರೆ ಯಾರಿಂದ ಕೇಳಿದ್ರು ಹನುಮಂತ? ಇಲ್ಲೂ ರಾಮನ ಕತೆ ಕೇಳಿಲ್ಲ. ರಾಮ ಕಾಡಿಗೆ ಬಂದಾಗ ನಾನು ಹಿಂಗಾಯ್ತು ಹಿಂಗ್ ಬಂದೆ ಅಂತ ಹೇಳ್ತಾರೆ ಅಷ್ಟೇ. ಬಿಟ್ರೆ ದಶರಥನ ರಾಜ್ಯಭಾರ, ದಶರಥನ ಗುಣಗಳು, ಅವ್ರಿಗೆ ಇಷ್ಟು 4 ಜನ ಮಕ್ಕಳು, ಅವ್ರಿಗೆ ಏನ್ ಕತೆ ಎಲ್ಲ ಹೇಳ್ತಾರೆ ಹನುಮಂತ, ಒಂದ್ ಚೂರು ಬಿಡ್ದಂಗೆ. ಅದು ಹನುಮಂತನಿಗೆ ಹೇಗೆ? ರಾಮಾಯಣ ಕೇಳಿರ್ತಾರೆ. ಓಕೆ ಓಕೆ, ಜೈ, ಅದು ಆಗುತ್ತೆ. ಆಮೇಲೆ ಇನ್ನೇನಾದ್ರು ಸ್ಪಿರಿಚುವಲ್? ಹರೇ ಕೃಷ್ಣ. ಸ್ಪಿರಿಚುವಲ್ ರೀಸನ್ ಅವರು ಹೇಳಿ ಹೇಳಿ. ಮ್ಯೂಟ್ ಆಯ್ತು ಪ್ರಭು. ಅವ್ರಿಗೆ ನೆನಪಿನ ಶಕ್ತಿ ಬಂದಿರುತ್ತೆ ಪ್ರಭು. ಇವಾಗ ನೆನಪಿನ ಶಕ್ತಿ ಬಂದಿರುತ್ತೆ. ಓಕೆ, ವೆರಿ ಗುಡ್. ಜಾಂಬವ್ ಅಂತ ಹೇಳಿರ್ತಾನೆ. ವೆರಿ ಗುಡ್. ಓಕೆ ಪ್ರಭು. ಹರೇ ಕೃಷ್ಣ ಪ್ರಭು. ಹೇಳಿ. ಹರೇ ಕೃಷ್ಣ. ವಿಭೂಷಣನಿಂದ ಕೇಳಿರ್ತಾರೆ ಪ್ರಭು.
ವಿಭೀಷಣನಿಂದ ರಾಮಕಥೆ. ವಿಭೀಷಣಿಗೆ ಹೇಗೆ ಗೊತ್ತು ದಶರಥನ ಕತೆ? ಇಲ್ಲ ಇಲ್ಲ. ಯಾಕೆ ನಮಗೆ ರಾವಣ ಲಂಕಾಯಿಂದ ಕೇಳಬೇಕು ರಾಮನ ಕತೆ? ಅದು ವಿಭೀಷಣದಿಂದ ಇಲ್ಲ, ಅದಲ್ಲ. ಆಮೇಲೆ ರಾಮನೇ ಹೇಳಿರ್ತಾರ ಪ್ರಭು. ರಾಮನೇ ಹೇಳಿರ್ತಾನೆ. ರಾಮ ಪೂರ್ತಿ ಹೇಳಿರೋದಿಲ್ಲ, ರಾಮನ ಕತೆ ಪೂರ್ತಿ ಹೇಳಿಲ್ಲ ರಾಮಚಂದ್ರ ಹನುಮಂತನಿಗೆ. ಓಕೆ, ಸೊ ಎಲ್ಲ ರೀಸನ್ಸ್ ಕರೆಕ್ಟ್. ಏನಂದ್ರೆ ಒಂದು ಸ್ಪಿರಿಚುವಲ್ ರೀಸನ್, ಯಾವಾಗ ಭಗವಂತನ ಸೇವೆಗೆ ಸಂಪೂರ್ಣವಾಗಿ ತೊಡ್ಕೊಂಡಿರ್ತಾರೆ ಅವ್ರಿಗೆ ಎಲ್ಲ ದಿವ್ಯ ಜ್ಞಾನ ತಾನಾಗೆ ಬರುತ್ತೆ. ಸ್ವಯಮೇವ ಸ್ಫುರತ್ಯದಃ, ಎಲ್ಲೂ ಕಲಿಬೇಕು ಅಂತಿಲ್ಲ, ಸ್ವಯಮೇವ ಸ್ಫುರತ್ಯದ, ಒಳಗಿಂದ ಬರುತ್ತೆ ಅದು. ಇದು ಮೇನ್ ರೀಸನ್. ನೀವು ಹೇಳಿದ್ದೆಲ್ಲ ಸರಿನೇ, ಪೂರ್ವ ಜನ್ಮದ್ದಿರ್ಬೋದು, ಅಥವಾ ರಾಮನಿಂದ ಕೇಳಿದಾನೆ ಇರ್ಬೋದು, ಅಥವಾ ಅವರು ಋಷಿಗಳಿಂದ ಕೇಳಿದ್ದು, ಎಲ್ಲ ಸರಿ. ಆದ್ರೆ ಒಂದು ಮುಖ್ಯ ಕಾರಣ ಏನಂದ್ರೆ, ಭಗವಂತನ ಪ್ರೇಮ ಸೇವೆ ಮಾಡೋರಿಗೆ ಅವ್ರು ಎಲ್ಲೂ ಕಲಿಬೇಕು ಅಂತಿಲ್ಲ, ತಾನಾಗೆ ಸ್ವಯಮೇವ ಸ್ಫುರುತ್ತಿದೆ, ತಾನಾಗೆ ಬರುತ್ತೆ ಅದು ಅಂತ ಅಷ್ಟೆ. ಅದು ಬಂತು ಹನುಮಂತನಿಗೆ. ಅವಾಗ ಏನಾಯ್ತು, ಹನುಮಂತನ ಬುದ್ಧಿ ಮತ್ತೆ ಅವನ ಚಾಕಚಕ್ಯತೆ, ಅವನ ಗುರು ನಿಷ್ಠೆ, ಸ್ವಾಮಿ ನಿಷ್ಠೆ ಅವನಿಗೆ ರಾಮಕಥೆ ಹೇಳಕ್ಕೆ ಪ್ರೇರಣೆ ಮಾಡ್ತು. ಸೊ ಹೇಳ್ತಾ ಬಂದ್ರು ರಾಮನ ಕತೆ, ಎಷ್ಟೊಂದು ಶ್ಲೋಕಗಳಲ್ಲಿ ಹೇಳ್ತಾರೆ. ಅಷ್ಟಾದ್ಮೇಲೆ ಈ ತರ ಕಾಡಿಗೆ ಬಂದ್ರು ವನವಾಸಕ್ಕೆ, ಅವಾಗ ಒಬ್ಬ ದುಷ್ಟ ಬಂದು ಅಪಹರಣ ಮಾಡ್ದ ಅಂತೆಲ್ಲ ಅವ್ರದೇ ಕಥೆ ಹೇಳಿದ್ಮೇಲೆ, ದಿಕ್ಷು ಸರ್ವಾಸು ತಾಂ ದೇವಿ ಚಿನ್ವಂತಿ ಸಹಸ್ರಶಃ ಸುಗ್ರೀವೇಣಾಪಿ ಸಂದಿಷ್ಟ ಹರಯೋ ಕಾಮರೂಪಿಣಃ. ಆ ಕಾಮರೂಪಿ ಯಾರು ರಾವಣ, ಅವನನ್ನ ಸಂಹಾರ ಮಾಡೋದಕ್ಕೆ ನನಗೆ ಒಂದು ಸಂಹಾರ ಅಂದ್ರೆ ಅವನನ್ನ ಕಂಡು ಅವನಿಗೆ ಬುದ್ಧಿ ಹೇಳಿ ಸೀತೆಯನ್ನ ಕರ್ಕೊಂಡ್ಬರ್ಬೇಕು ಅಂತಾನೆ ಪ್ಲಾನ್. ಕೊಲ್ಬೇಕು ಅಂತ ಇಲ್ಲ, ಕೊಲ್ಬೇಕು ಅಂತ ಯೋಚನೆ ಮಾಡಿಲ್ಲ. ಯಾವಾಗ ಸೀತೆನ ಬಿಡೋದಿಲ್ಲ ಅವಾಗ ಕೊಲ್ತೀನಿ ಅಂತ ಹೇಳಿದಷ್ಟೇ ಹೊರತು ರಾಮಚಂದ್ರ ಬಿಟ್ಟಿದ್ರೆ ಕೊಲ್ತಿರ್ಲಿಲ್ಲ ಅವನು. ಎಷ್ಟು ಕರುಣಾಮಯಿ ನೋಡಿ. ಈಗಲೂ ನಿನಗೆ ಅವಕಾಶ ಕೊಡ್ತೀನಿ, ನಿನ್ನ ತಪ್ಪನ್ನ ನೀನು ಒಪ್ಕೊಂಡು ಸೀತೆಯನ್ನ ಬಿಟ್ಟು ಮರ್ಯಾದೆಯಿಂದ ನೀನು ಪಾಡಿ ನೀನು ಜೀವನ ಮಾಡಿದ್ರೆ ನಾನು ಬಿಟ್ಬಿಡ್ತೀನಿ, ನಿನ್ನ ಭಕ್ತನ ಸ್ವೀಕಾರ ಮಾಡ್ತೀನಿ ನಾನು ಅಂತ ಒಪ್ಕೊಳ್ಳಿಲ್ಲ ಅವನು ರಾವಣ. ಆಮೇಲೆ ಸೊ ಹೇಳಿದ್ರು, ಕತೆ ಹೇಳ್ತಾ ಇದ್ದಾಗ ಸೀತಾದೇವಿಗೆ ಸ್ವಲ್ಪ ಒಂಥರ ಅನುಮಾನ ಬಂತು. ಅಲ್ಲ, ಇಷ್ಟು ಚೆನ್ನಾಗಿ ರಾಮನ ಕಥೆಯನ್ನು ಹೇಳ್ತದನಲ್ಲ ಇವನು ಯಾರಿರ್ಬೋದು? ಮೈಥಿಲಿ ಚಿಂತಯಾಮಾಸ ವಿಸ್ಮಯಂ ಪರಮಂ ಗತ. ಮೈಥಿಲಿ ಜಾನಕಿ ಸೀತೆ ಯೋಚನೆ ಮಾಡ್ತಾಳೆ, ಚಿಂತಯಾಮಾಸ ಅಹೋ ಭೀಮಮಿದಂ ರೂಪಂ ವಾನರಸ್ಯ ದುರಾಸದಂ ದುರ್ನಿರೀಕ್ಷಮಿತಿ ಜ್ಞಾತ್ವಾ ಪುನರೇವ ಮುಮೋಹಸ ವಿಲಲಾಪ ಭೃಶಂ ಸೀತಾ ಕರುಣಂ ಭಯಮೋಹಿತ. ಭಯ ಬಂತ ಅವಳಿಗೆ, ಯಾವ ಇವನ್ ರಾಕ್ಷಸ, ಇನ್ನೇನಾದ್ರು ಕಪಿವೇಷದಲ್ಲಿ ಬಂದು ಮತ್ತೆ ನನ್ನನ್ನ ಹಿಂಸೆ ಮಾಡಕ್ ಬಂದೋ ಏನೋ ಕತೆ ಅಂತ ಹೇಳ್ಬಿಟ್ಟು ನಂಬ್ಲಿಲ್ಲ. ಅವಾಗ ನೋಡಿ, ಅಷ್ಟು ಚೆನ್ನಾಗಿ ಹನುಮಂತ ರಾಮನ ಕತೆ ಹೇಳಿದ್ರು ಕೂಡ ನಂಬ್ಲಿಲ್ಲ. ಏನ್ ಹೇಳ್ಬೇಕು ಇವಾಗ? ಅದಕ್ಕೆ ಈಗ ನಾವು ಒಂದು ಅರ್ಥವನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಏನಂದ್ರೆ, ಈಗ ನಾವೆಲ್ಲರೂ ಪ್ರೀಚಿಂಗ್ ಹೋಗ್ತೀವಲ್ವಾ, ನೀವೆಲ್ಲ ಪ್ರೀಚಿಂಗ್ ಮಾಡ್ತಾ ಇದ್ದೀರಾ, ನೀವು ಸತ್ಯನೇ ಹೇಳ್ತೀರಾ. ನೋಡಿ, ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವ್ರನ್ನ ನಂಬಿದ್ರೆ ನಮ್ಗೆ ಭಾವಸಾಗರ ದಾಟ್ತೀವಿ, ನಮ್ಗೆ ನರಕ ಪ್ರಾಪ್ತಿ ಆಗೋದು ಎಷ್ಟೆಲ್ಲ ಹೇಳಿ, ಆದ್ರೆ ನಂಬೋದಿಲ್ಲ ಅವರು. ನಾವು ಸತ್ಯ ಹೇಳಿದ್ರು ಕೂಡ ಜನ ನಂಬೋದಿಲ್ಲ. ಒಂದು ಕಾರಣ ಅಜ್ಞಾನ. ಈಗ ಸೀತಾ ಮಾತೆಗೆ ಅಜ್ಞಾನ ಅಂತ ಹೇಳಕ್ ಬರೋದಿಲ್ಲ ಅದು, ಆದ್ರೆ ಅಜ್ಞಾನ ಬಂದಿದೆ ಅನ್ನೋ ತರ ತೋರ್ಸ್ಕೊತಿದ್ದಾಳೆ. ಈಗ ನಾನು ಹೆಂಗ್ ನಂಬೋದು? ನೀನ್ ಹೇಳ್ತಾ ಇರೋ ಕತೆ ಸರಿ ಇರ್ಬೋದಪ್ಪ, ನಾನು ಹೆಂಗ್ ನಂಬ್ಲಿ? ಸೊ ಈ ತರ ಗೊಂದಲದಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿರ್ತೀವಿ. ಎಷ್ಟೇ ಸತ್ಯ ಹೇಳಿ ಜನಗಳ ಹತ್ರ ಹೋಗಿ, ಇಲ್ಲ ನೀವು ಹರಿನಾಮ ಮಾಡಿ ಜಪ ಮಾಡಿ ಭಗವಂತ ನಂಬಿ ನಮ್ಗೆ ಒಳ್ಳೇದಾಗುತ್ತೆ, ನಂಬಲ್ಲ ನಾವು. ಸೀತೆಗೂ ಅದೇ ತರ ಆಯ್ತು. ದುರ್ನಿರೀಕ್ಷಮಿತಿ ಜ್ಞಾತ್ವ ಪುನರೇವ ಮುಮೋಹಸ, ಮತ್ತೆ ಮೋಹ ಬಂತು. ಇಲ್ಲ ಮೋಸ್ಟ್ಲಿ ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಕತೆ ಸರಿನೇ, ರಾಮನ ಬಗ್ಗೆ ಹೇಳಿದ್ದೆಲ್ಲ ಸರಿ, ಆದ್ರೆ ಇವನು ರಾಮನ ದೂತ ಅಲ್ಲ, ತರ್ಕ ಮಾಡ್ತಾಳೆ. ಮತ್ತೆ ನೋವಾಯ್ತು ಸೀತಾಮಾತೆಗೆ. ರಾಮ ರಾಮೇ ದುಃಖಾರ್ಥ ಲಕ್ಷ್ಮಣೇತಿ ಚ ಭಾಮಿನಿ ರುರೋಧ. ಮತ್ತೆ ಹೇಳ್ತಾಳೆ, ರುರೋಧ ಬಹುಧಾ ಸೀತಾ ಮಂದ ಸ್ವರಾಸತಿ. ರಾಮ ರಾಮ ಅಂತ ಹತ್ಕೊಂಡ್ ಮತ್ತೆ ಕೂತ್ ಬಿಡ್ತಾಳೆ. ಈಗ ಕಷ್ಟ ಯಾರಿಗೆ? ಹನುಮಂತನಿಗೆ. ಶುಕ್ಮರಿ ಇಲ್ಲ ಅಲ್ಲಿದೆ. ಇಷ್ಟೆಲ್ಲ ಹೇಳಿನೂ ರಾಮಚಂದ್ರ ಕತೆ ಹೇಳಿನೂ ಸೀತೆ ನಂಬಲಿಲ್ಲ ಅಂದ್ರೆ ಈಗ ಏನಾಗ್ಬೇಕು ಕತೆ? ತಲೆ ಚಚ್ಕೋಬೇಕ ಬೇಡವಾ? ಅಮ್ಮ, ನಾನೇ ರಾಮನ ದೂತ, ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ, ಅದಂಗ್ ಬರ್ಲಿ ನಾನೀಗ? ಹೆಂಗ್ ನಂಬೋದು ನಾನು ನಿನ್ನ? ರಾಮನ ಕತೆ ಹೇಳಿದ್ನಲ್ಲ, ಹೇಳಿರ್ಬೋದು ನೀನು ಹೇಳಿದ್ ಮಾತ್ರ ನಂಬಿಡ್ಬೇಕಾ ನಾನು? ಏನ್ ಮಾಡ್ಬೇಕು ಇವಾಗ? ಈ ಸ್ಥಿತಿಲಿ ಏನಾದ್ರೂ ನಾವಿದ್ದಾಗ ನಾವ್ ಏನ್ ಮಾಡ್ತಾ ಇದ್ವಿ ಯೋಚನೆ ಮಾಡಿ.
ಗಂಡ ಹೇಳ್ತಾನೆ, ಅಯ್ಯೋ ನನ್ನ ನಂಬು ಪ್ಲೀಸ್, ನಾನು ಎಲ್ಲೂ ಹೋಗಿಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ನಂಬು. ಇಲ್ಲ ಇಲ್ಲ ನಾನು ನಂಬೋದಿಲ್ಲ, ಇಲ್ಲ ನಾನು ಇದ್ದ ಕಡೆ ಹೋಗಿದ್ದೆ, ಫ್ರೆಂಡ್ ಮನೆ ಹೋಗಿದ್ದೆ, ನಾನು ನಂಬೋದಿಲ್ಲ. ಏನ್ ಮಾಡ್ಬೇಕು ಇವಾಗ ಅವನು? ಏನ್ ಮಾಡ್ಬೇಕು? ಈ ಪರಿಸ್ಥಿತಿ ಸಿಕ್ಕಾಕೊಂಡಾಗ ಏನ್ ಮಾಡ್ತೀರಾ ನೀವು ಹೇಳಿ? ಯಾರು ಕಾಪಾಡ್ಬೇಕು ನಮ್ಗೆ? ಈಗ ಸತ್ಯ ನನಗೆ ಮಾತ್ರ ಗೊತ್ತಿದೆ, ಇನ್ಯಾರನ್ನು ಕರ್ಕೊಂಬಂದು ತೋರ್ಸಕ್ಕಾಗಲ್ಲ ನಾನು. ಈಗ ನಾನು ಹನುಮಂತ ವಾನರ, ನಾನು ಹೇಳ್ತಾರ ಸತ್ಯಮ್ಮ ಅಂತ ಯಾರನ್ನ ಕರ್ಕೊಂಬಂದು ತೋರಿಸ್ತೀನಿ ನಾನು? ಹರೇ ಕೃಷ್ಣ ಪ್ರಭುಜಿ. ರಾವಣನ್ ಹರೇ ಕೃಷ್ಣ ಹೇಳಿ. ಮತ್ತೆ ಪುರಾವೆ ಕೊಡ್ಬೇಕು ಅಲ್ಲಿ, ಸಾಕ್ಷಿ ನಾವು ಹೇಳಿದ್ದನ್ನ ಸತ್ಯ. ಈಗ ಸತ್ಯ ನಿಮ್ಮ ಮಾತ್ರ ಗೊತ್ತಿದೆ, ಪುರಾವೆ ಕೊಡೋಕು ಯಾರು ಇಲ್ಲ. ಈಗ ಏನ್ ಮಾಡ್ಬೇಕು? ಹನುಮಂತನ ದೃಷ್ಟಿಯಲ್ಲಿ ಹನುಮಂತನ್ ಮಾತ್ರ ಗೊತ್ತಿದೆ ವಿಚಾರ, ಇನ್ಯಾರಿಗೂ ಅಲ್ಲಿ ಗೊತ್ತಿಲ್ಲ. ಯಾರನ್ನ ಕರೆದು ಹನುಮಂತ ಬಾಪ ಇಲ್ಲಿ ನಾನು ಹೇಳ್ತಾರೆ ಸರಿ ತಪ್ಪ ಅಂತ ಹೆಂಗ್ ಪ್ರೂವ್ ಮಾಡೋದು? ಈಗ ಅವ್ರೊಬ್ರಿಗೆ ಮಾತ್ರ ಗೊತ್ತಿದೆ ಸತ್ಯ, ಸಾಕ್ಷಿ ಇಲ್ಲ, ಏನಿಲ್ಲ. ನೋಡಿ ಎಷ್ಟು ಆಳವಾಗಿ ನಾವು ರಾಮಾಯಣ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ಮನಸ್ಥಿತಿ ಹೇಗಾಗುತ್ತೆ. ಸೊ ನಮ್ಗೆ ನಿಮ್ಗೆ ಆ ಸ್ಥಿತಿ ಬಂದಾಗ ನಾವ್ ಹೇಗೆ ಅದನ್ನ ಟ್ಯಾಕಲ್ ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು ಕೇಸ್. ಸೀತಾ ಒಪ್ತಲ್ಲ ಇವಾಗ, ಇಲ್ಲ ನೀನ್ ರಾಕ್ಷಸ ಇರ್ಬೋದು ಅಂತ. ಹೇಗೆ ಒಪ್ಸೋದು? ಈಗ ಪುರಾವೆ ಕೊಡ್ಲೇಬೇಕಲ್ವಾ? ಈಗ ಯಾವ್ದ ಪುರಾವೆ? ಅದನ್ನೇ ಕಾಕಾಸುರನ ಕತೆ. ಉಂಗುರ ಕೊಡ್ತಾರಲ್ವಾ ಪ್ರಭು? ಆ ಕಾಕಾಸುರನ ಕತೆ ಹೇಳಬೇಕು. ಆ ಉಂಗುರ ಕೊಡ್ತಾಳ, ಆ ಉಂಗುರ ತೋರಿಸ್ಬೇಕು. ಉಂಗುರ ಮಾಯಾವಿ ಅವ್ರು ಕ್ರಿಯೇಟ್ ಮಾಡ್ಬೋದಲ್ಲ, ರಾವಣ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ರಾಮಚಂದ್ರ ಹೇಳಿ ಕಳಿಸಿರ್ತಾನೆ, ಕಾಕಾಸುರನ ಕತೆ ಹೇಳಿದ್ರೆ ಸೀತೆಗೆ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಕಾಕಾಸುರನ ಕತೆ ಹೇಳಿದ್ರೆ ಆಗ ಸೀತಾ ಮಾತೆ ನಂಬ್ತಾಳೆ. ಒಂದ್ ವೇಳೆ ಕಾಕಾಸುರನ್ ಕತೆ ಹೇಳದೆ ಸುಮ್ಮನೆ ಕಳಿಸಿದ್ರೆ ಏನ್ ಮಾಡ್ಬೇಕಿತ್ತು? ನೋಡ್ರಿ ಈ ಪ್ರೂಫ್ ಕೊಡಿ, ಅವ್ರು ನಂಬ್ತಾರೆ ಅಂತ ಹೇಳಿ ನಾನು ಕೊಟ್ಟು ಕಳ್ಸಿದ್ರೆ, ನಾನೇನು ಕೊಟ್ಟು ಕಳ್ಸಿಲ್ಲ ನಿಮ್ಗೆ ಪ್ರೂಫ್ ಕೊಡಿ ಅಂತ. ಹೆಂಗ್ ನಂಬ್ಸೋದೀಗ ಅವ್ರನ್ನ? ತುಂಬಾ ಕಷ್ಟ ಇದೆ. ಅದಕ್ಕೆ ಯಾಕೆ ಈಗ ಎಷ್ಟೋ ಕೇಸ್ಗಳು ಕೋರ್ಟಲ್ಲಿ ಬಿದ್ದು ಒದಾಡ್ತಾ ಇದೆ, ಯಾಕಂದ್ರೆ ಪ್ರೂಫ್ ಇಲ್ಲ. ಕೊಲೆ ಮಾಡ್ದಿರೋರು ಜೈಲಲ್ಲಿ ಇದ್ದಾರೆ ಎಷ್ಟೋ ಜನ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ಒಂದು 15-20 ವರ್ಷದಿಂದ ಇಲ್ಲಿ ಹೊಸಕೋಟೆ ಹತ್ರ ಒಂದು BPL ಕಂಪ್ನಿ ಇತ್ತು, ಇವಾಗ್ಲೂ ಇದೆ, ಅದೇನೋ ಹೊಡೆದಾಕಿ. ಆ BPL ಕಂಪ್ನಿಲಿ ಒಂದು ಗಲಾಟೆ ಆಯ್ತು. ಯಾರಿಗೆ ಗೊತ್ತಿದೆ ವಿಚಾರ ಇದು? ಒಂದು 15-20 ವರ್ಷದ ಮೇಲೆ, 20-25 ಇಯರ್ಸ್ ಬ್ಯಾಕ್. ಸೊ ಏನ್ ಮಾಡಿದ್ರು, ಗಲಾಟೆ ಆಯ್ತು ಮ್ಯಾನೇಜ್ಮೆಂಟ್ ಮತ್ತೆ ಯೂನಿಯನ್. ಏನ್ ಮಾಡಿದ್ರು, ಎಷ್ಟು ಹೇಳಿದ್ರು ಯೂನಿಯನ್ ಅವರು ಕೇಳ್ತಾ ಇಲ್ಲ, ಮ್ಯಾನೇಜ್ಮೆಂಟ್ ಕೇಳ್ತಾ ಇಲ್ಲ. ತಾರಕ ಇವರು ಅವ್ರ ಮೇಲೆ ಫೈಟಿಂಗ್, ಅವ್ರ ಇವ್ರ ಮೇಲೆ ಫೈಟಿಂಗ್. ಸೊ ಏನ್ ಮಾಡಿದ್ರು, ಇವ್ರ ಗಲಾಟಿನ ಬಂದ್ ಮಾಡಕ್ಕೆ ಬಸ್ಸಿಗೆ ಬೆಂಕಿ ಹಚ್ಚಿದ್ರು. ಅರೆ ಹೋದೆ 2 ಪ್ರಾಣ ಹೋದ್ರಲ್ಲಿ ಏನು ಅಂತ. ನೋಡಿ ಎಷ್ಟು ತಾತ್ಸಾರ ಆಗ್ಬಿಡುತ್ತೆ. ದ್ವೇಷ ಕೋಪ ಅನ್ನೋದು ಯಾವ ಲೆವೆಲ್ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ ಮನುಷ್ಯನ. ಬಸ್ಸಿಗೆ ಹಿಗ್ಗಮುಗ್ಗ ಬೆಂಕಿ ಹಚ್ಬಿಟ್ರು. ಲೀಡರ್ ಮೇಲೆ ಹಾಕಿದ್ರು, ತಲೆ ಮೇಲೆ ಹಾಕ್ರಿ ಇವ್ರ ಮೇಲೆ ಕೇಸು, ಬಸ್ಸಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ, ಸಾಯ್ಲಿ ಜೈಲಲ್ಲಿ ಅಂತ. ಈಗ ಅವ್ರು ಪ್ರೂವ್ ಮಾಡ್ಬೇಕು. ಯಾರು ಪ್ರೂವ್ ಮಾಡ್ಬೇಕು? ಯಾರು ಕೊಲೆ ಮಾಡಿಲ್ಲ ಅವ್ರು ಪ್ರೂವ್ ಮಾಡ್ಬೇಕು. ಇವಾಗ ಈಗ ನಾನ್ ನಿಮ್ಮ ಮೇಲೆ ಹೇಳ್ತೀನಿ, ನೀವು ಅಪರಾಧಿ ರೀ, ನೀವು ಸರಿ ಇಲ್ಲ, ನೀವು ಅಪರಾಧಿ ನೀವು ಅಂತ ನಾನು ಹೇಳ್ತೀನಿ ನಿಮಗೆ. ಈಗ ನೀವು ಪ್ರೂವ್ ಮಾಡ್ಬೇಕು ನಾನು ಅಪರಾಧಿ ಅಲ್ಲ ಅಂತ. ಏನ್ ಮಾಡ್ತೀರಾ ಈಗ ಹೇಳಿ? ಈಗ ಇಲ್ಲಿ 32 ಜನ ಇದ್ದಾರೆ, ನಾನು ಬಿಟ್ಟು ಎಲ್ಲ 31 ಜನನು ಅಪರಾಧಿಗಳು ನೀವು ಅಂತ ನಾನು ಹೇಳ್ತೀನಿ. ಏನ್ ಹೇಳಕ್ಕೆ ದುಡ್ಡು ಕೊಡಂಗಿಲ್ಲಲ್ಲ, ಹೇಳ್ತೀನಿ. ಒಂದು ಕೇಸ್ ಹಾಕ್ಬಿಡ್ತೀನಿ ಎಲ್ಲರ ಮೇಲೂ. ಈಗ ನೀವು ಪ್ರೂವ್ ಮಾಡ್ಬೇಕು ನಾನು ಕೊಲೆ ಮಾಡಿಲ್ಲ, ನಾನು ಕಳ್ಳತನ ಮಾಡಿಲ್ಲ ಅಂತ. ಹೆಂಗ್ ಮಾಡ್ತೀರಿ ನೀವು? ನಿಮ್ಮ ಹತ್ರ ಪ್ರೂಫ್ ಇಲ್ಲ. ಈ ಸನ್ನಿವೇಶದಲ್ಲಿ ಹನುಮಂತ ಏನ್ ಮಾಡಿರ್ಬೋದು? ಯಾಕೆ ನಾವು ಹನುಮಂತ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು? ಅಪ್ಪ ಹನುಮಂತ, ನೀನೇನೋ ಮಹಾಭಕ್ತ, ನೀನ್ ಹೆಂಗೋ ಪ್ರೂವ್ ಮಾಡ್ಬಿಟ್ಟೆ ಸೀತೆಗೆ, ನಾನು ಹೆಂಗ್ ಮಾಡ್ಲಿ ಪ್ರೂವ್? ನಿನ್ಗ ಸಾಕ್ಷಾತ್ ಭಗವಂತನೇ ಹೆಲ್ಪ್ ಮಾಡ್ದ, ತಗೋ ಈ ಉಂಗ್ರ ಕೊಡು, ತಗೋ ಈ ಕತೆ ಹೇಳು ಅಂತ ಹೇಳ್ದ. ನನಗೆ ಯಾರು ಹೇಳ್ಬೇಕು ಹೇಳಿ? ಇದಕ್ಕೆ ಉತ್ತರ ಕೊಡಿ. ಈಗ ಎಲ್ರು ಅಪರಾಧಿಗಳು ಅಂತ ನಾನು ಹೇಳ್ತೀನಿ, ನೀವ್ ಹೆಂಗ್ ಪ್ರೂವ್ ಮಾಡ್ತೀರಾ? ಈಗ ಪ್ರೂವ್ ಮಾಡ್ಬೇಕಾಗಿರೋದು ನೀವು, ನಾನಲ್ಲ. ಆಪಾದನೆ ಮಾಡಿದವರೆಲ್ಲ ಪ್ರೂವ್ ಮಾಡ್ಬೇಕಾಗಿರೋದು, ಆಪಾದನೆ ಮಾಡಿಸ್ಕೊಂಡು ಪ್ರೂವ್ ಮಾಡ್ಬೇಕು. ಹೌದಲ್ವೋ? ಈಗ ಸೀತಾ ಮತ್ತೆ ಎಲ್ಲ ಪ್ರೂವ್ ಮಾಡ್ಬೇಕಾಗಿರೋದು, ನೀನು ಹನುಮಂತ ಅಲ್ಲ, ನೀನು ರಾಮದೂತ ಅಲ್ಲ ಅಂತ ಸೀತಾ ಮತ್ತೆ ಎಲ್ಲ ಪ್ರೂವ್ ಮಾಡ್ಬೇಕಾಗಿರೋದು. ನಾನು ರಾಮದೂತ ಅಂತ ಹನುಮಂತ ಪ್ರೂವ್ ಮಾಡ್ಬೇಕು. ಇವಾಗ ಹೇಳಿ, ಇದಕ್ಕೇನು ಜಸ್ಟಿಫಿಕೇಶನ್ ಕೊಡ್ತೀರಾ ನೀವೀಗ? ಹೇಳಿ, ಏನಾದ್ರು ಉತ್ತರ ಏನ್ ಬರ್ಬೋದು ನಮ್ಮ ಮನಸ್ಸಿಂದ ಮಾತುಗಳು? ಸುಮ್ನೆ ಕತೆ ಕೇಳ್ಕೊಂಡ್ರೆ ಕೇಳ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಈಗ ಆ ಪರಿಸ್ಥಿತಿ ಇದ್ರೆ ನನಗೇನ್ ಅನ್ಸುತ್ತೆ? ಈಗ ನಾನು ಹನುಮಂತ ಆಗಿ ಅಲ್ಲಿ ಸೀತೆ, ಯಾರೊಬ್ರು ಸೀತೆ ಆಗಿರ್ತಾರೆ, ಏನ್ ಮಾಡ್ಬೇಕು? ನಾನು ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಈಗ ನಾನು ಹನುಮಂತನ ರಾವಣ ದೂತ ಅಂತ?
ಏನಾದ್ರು ಉತ್ತರಗಳು? ಅಟ್ಲೀಸ್ಟ್ ನಿಮ್ ಉತ್ತರ ಕೇಳಿದಾಗ ಏನಾದ್ರು ಆಹಾ ಈ ತರ ಯೋಚನೆಗಳು ಬರುತ್ತಾ ಅಂತ ಅನಿಸ್ಬೋದಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಹನುಮಂತ ದೇವರು ಸೀತಾಮಾತೆಗೆ ಹಾ ಹೇಳ್ಬೋದು ಪ್ರಭು, ರಾಮನ ಕುರಿತು ಹಾ ನೀವೇನಾದ್ರೂ ಕೇಳಿ ನಾನು ಅದನ್ನ ಹೇಳ್ತೀನಿ ಅಂತ. ಹಾ ಓಕೆ. ಈಗ ನಾನ್ ಕೇಳ್ತಾ ಇರೋದು, ನಾನ್ ನಿಮ್ ಮೇಲೆ ಅಪವಾದ ಮಾಡಿದೀನಿ, ನೀವೇನು ತಪ್ಪು ಪ್ರಭು. ಮಾಡಿಲ್ಲ, ನೀವೇನ್ ಹೌದು ತಪ್ಪು ಪ್ರಭು. ಮಾಡಿಲ್ಲ. ಈಗ ನೀವು ತಪ್ಪು ಮಾಡಿಲ್ಲ ಅಂತ ನೀವ್ ಹೆಂಗ್ ಪ್ರೂವ್ ಮಾಡ್ತೀರಿ? ಅದೇ ಪ್ರಭು, ಈಗ ನಾನ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದು, ನೀವು ಏನ್ ಹೇಳಿದ್ರೆ ಅದನ್ನ ನಾನು ಮಾಡಿ ತೋರಿಸ್ತೀನಿ ಪ್ರಭು, ಆತರ ಮಾಡಿಲ್ಲ ನಾನು ಅಂತ ಹೇಳೋದಕ್ಕೆ. ಸಾಧ್ಯ ಆಗೋದಿಲ್ಲ. ಬಾಯಿ ಮಾತು ಹೇಳಿದಷ್ಟು ಸುಲಭ ಅಲ್ಲ. ಯಾವ್ದಾದ್ರು ಒಂದು ಸಾಕ್ಷಿ ನೀವು ಕೊಡಕ್ಕಾಗಿಲ್ಲ ಅಂದ್ರೆ ನೀವು ಅಪರಾಧಿ ಅಂತಾನೆ ಪ್ರೂವ್ ಆಗ್ತೀರಾ? ಹಾ ಪ್ರಭು. ಹಾ ಈಗ ಒಂದ್ ಕೇಳ್ತೀನಿ ಕೊಡ್ತೀರಾ, ಎರಡು ಕೇಳ್ತೀನಿ ಕೊಡ್ತೀರಾ, 100 ಕೇಳ್ತೀನಿ, ಯಾವ್ದೋ ಒಂದು ಕೊಡಕ್ಕಾಗಿಲ್ಲ ನಿಮ್ಗೆ, ಅವಾಗ ನೋಡಿ ನೋಡಿ ಪ್ರೂಫ್ ಇಲ್ಲ ಅವ್ರ ಹತ್ರ, ಈ ಪ್ರೂಫ್ ಇಲ್ಲ, ಸೊ ಹಾಗಾಗಿ ಅವರೇ ಕೊಲೆಗಾರರು ಅಂತ ಹೇಳ್ತೀನಿ ನಾನು. ಏನ್ ಮಾಡ್ತೀರಿ ಹಾಗೆ? ಸೊ ಅಂದ್ರೆ ಈಗ ಏನ್ ಕೇಳೋದು ಹೇಳ್ತೀನಿ ಅಂತ ಹೇಳ್ಬಿಟ್ರು. ಮ್ಯೂಟ್ ಮಾಡ್ಕೊಳ್ಳಿ. ಹಾ ಪ್ರಭು. ಮ್ಯೂಟ್ ಮಾಡ್ಕೊಳ್ಳಿ. ಈಗ ಸೀತಾಮಾತೆ ಹನುಮಂತ ನೋಡೇ ಇಲ್ಲ, ಹೌದಾ? ಈಗ ಏನ್ ಕೇಳಿದ್ರು ಹೇಳ್ತೀನಿ ಅಂದ್ರೆ, ನಾವು ಇಬ್ರು ಅಲ್ಲಿ ಕಾಡಲ್ಲಿ ಇಬ್ರು ಜೊತೆಯಲ್ಲಿ ಕೂತಿದ್ದಾಗ ಏನ್ ಮಾತಾಡಿದ್ವಿ ಅಂತ ಕೇಳಿದ್ರೆ ಹನುಮಂತ ಏನ್ ಹೇಳ್ಬೇಕು ಇವಾಗ? ಹನುಮಂತನ್ ಗೊತ್ತಿಲ್ಲ ವಿಚಾರ. ಈಗ ನಾವಿಬ್ರು ಏಕಾಂತದಲ್ಲಿ ಇದ್ದಾಗ ನಾವೇನ್ ಮಾತಾಡ್ಕೊಂಡು ಹೇಳಪ್ಪ ಹನುಮಂತ ಅಂದ್ರೆ ಏನ್ ಹೇಳ್ಬೇಕು? ಮದುವೆ ಮಾಡ್ಕೊಂಡು ನಾವ್ ಎಲ್ಲಿಗೆ ಬಂದ್ವಿ, ಫಸ್ಟ್ ಯಾರ ಮನೆಗೆ ಬಂದ್ವಿ ಹೇಳು, ಯಾರು ಆರತಿ ಮಾಡಿದ್ ನನಗೆ ಹೇಳು ಅಂತ ಅಂದ್ರೆ ಏನ್ ಹೇಳ್ಬೇಕು ಇವಾಗ? ಹೇಳಕ್ಕಾಗಿಲ್ಲ. ಸೊ ಹಾಗೆ ಹನುಮಂತ ಅಲ್ಲ ಅಂತ ಏನ್ ಬೇಕಾದ್ರೂ ಹೇಳ್ಬಿಡ್ಬೋದಲ್ವಾ? ಸೊ ಅದಕ್ಕೆ ಯಾರು ಭಗವಂತನ ಭಕ್ತರಿರ್ತಾರೆ, ಭಗವಂತನ ಅಂತರಂಗ ಭಕ್ತರು, ಅವರಿಗೆ ಭಗವಂತನ ಎಲ್ಲಾನು ರಿವೀಲ್ ಆಗ್ಬಿಡುತ್ತೆ. ಭಗವಂತ ಈಗ ವಾಲ್ಮೀಕಿಗಳು ಹೇಗೆ ರಚನೆ ಮಾಡಿದ್ರು ರಾಮಾಯಣ? ರಾಮಾಯಣ ಆದ್ಮೇಲೆ ವಾಲ್ಮೀಕಿ ಬರೆದಿದ್ದು, ಅಲ್ಲಿವರೆಗೂ ರಾಮನ್ ನೋಡೇ ಇಲ್ಲ ಅವರು. ರಾಮ ಎಲ್ಲಿ ಹುಟ್ಟಿದ್ದು, ಯಾವ ತೊಟ್ಲುಗ್ ಹಾಕಿದ್ರು, ಯಾರು ತೊಟ್ಲು ತೂಗಿದ್ದು ಎಲ್ಲ ಗೊತ್ತು ವಾಲ್ಮೀಕಿಗೆ. ಹೇಗ್ ಗೊತ್ತಾಯ್ತು? ಪ್ರತ್ಯಕ್ಷಂಚ ಪ್ರಕಾಶಂಚ ಎಲ್ಲ ಬ್ರಹ್ಮದೇವ್ ಹೇಳ್ತಾರೆ, ನಿನ್ ಕಣ್ಣಿಗೆ ಕಂಡಿದ್ದು ಕಾಣದು ಎಲ್ಲವೂ ಕೂಡ ನಿನ್ನ ಕರತಲ ಮೂಲಕ, ನಿನ್ನ ಅಂಗೈಯಲ್ಲಿ ನೆಲ್ಲಿಕಾಯಿ ಇದ್ದಂಗೆ ಕಾಣಿಸುತ್ತೆ. ಇದು ಭಕ್ತರ ಮಹಿಮೆ. ಅದಕ್ಕೆ ಭಕ್ತರು ಯಾರು ಯಾವ್ದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಗೊತ್ತಿಲ್ದಿರೋರ್ಗೆ ಏನ್ ಪ್ರೂವ್ ಮಾಡ್ಬೇಕು ನಾವು? ನೋಡಿ ನಾನು ಹೀಗೆ ಅಂತ ಪ್ರೂವ್ ಮಾಡಕ್ ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ಆದ್ರೆ ಹನುಮಂತನಿಗೆ ಬೇರೆ ಆಪ್ಷನ್ ಇಲ್ಲ, ಪ್ರೂವ್ ಮಾಡ್ಲೇಬೇಕು. ಇವಾಗ ಮಾಡದೆ ಅವನು ಹೋಗಂಗಿಲ್ಲ, ಇವಾಗ ಪ್ರಾಣ ಕಳ್ಕೋಬೇಕಾಗತ್ತೆ. ಸೀತೆಯನ್ನ ನೋಡಿನೂ ಕೂಡ ನಾನು ಸೀತೆಯನ್ನು ಕರ್ಕೊಬರಕ್ಕಾಗಿಲ್ಲ ಅಂದ್ರೆ ಎಷ್ಟು ನೋವಾಗೋದಿಲ್ಲ ಅವರಿಗೆ? ಸೊ ಆ ಸ್ಥಿತಿಯಲ್ಲಿದ್ದಾಗ ಹನುಮಂತ ಹೇಗೆ ಅದನ್ನ ಕೇಸ್ನ ಬಗೆಹರಿಸಿದ್ರು, ಆ ವಿಚಾರವನ್ನ ಹೇಗೆ ತಿಳಿ ಮಾಡಿದ್ರು. ಸೊ ಅದು ರೋಚಕವಾದ ಘಟ್ಟ. ಅದಕ್ಕೆ ಹೇಳೋದು, ನಾವ್ ಯಾವಾಗ ಭಗವಂತನಿಗೆ ಸಂಪೂರ್ಣ ಶರಣ ಆಗ್ತೀವಿ ಅವಾಗ ನಮ್ಗೆ ಭಗವಂತ ಎಲ್ಲ ಅನುಗ್ರಹ ಮಾಡ್ತಾನೆ. ಇಲ್ಲಾಂದ್ರೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ, ಅವನಿಗೇನು ಕಾಣಿಸೋದಿಲ್ಲ ಅವಾಗ. ಕಣ್ಣಾರೆ ಕಂಡಿದ್ದು ಕೂಡ ಹೇಳಕ್ ಆಗೋದಿಲ್ಲ ಅವನವಾಗ. ಸೊ ಈ ತರ ಕೇಸ್ ಯಾಕೆ ಒಂದು BPL ಎಕ್ಸಾಂಪಲ್ ಹೇಳಿದ್ದು, ಬಸ್ ಬೆಂಕಿ ಹಚ್ಚಿದ್ರು, 4 ಜನದ ಮೇಲೆ ಕೇಸ್ ಹಾಕಿದ್ರು, ಅವ್ರು ಪ್ರೂವ್ ಮಾಡಕ್ಕಾಗಿಲ್ಲ, ಜೈಲಲ್ಲಿ ಕೊಳಿತಾ ಇದಾರೆ ಅಷ್ಟೇ. ಏನ್ ಮಾಡಕ್ಕಾಗುತ್ತೆ? ಈಗ ಬಾಯಲ್ಲಿ ಹೇಳ್ತೀವಿ ನಾನು ಕೊಲೆ ಮಾಡಿಲ್ಲ ರೀ ಅಂತ ಬಾಯಲ್ಲಿ ಹೇಳ್ತೀನಿ, ಅದೇಂಗ್ರಿ ಕೊಲೆ ಮಾಡಿಲ್ಲ ಅಂತ ಬಾಯಲ್ಲಿ ಹೇಳ್ತೀರಿ, ಪ್ರೂಫ್ ಕೊಡಿ ನನಗೆ. ಬಾಯಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದಲ್ವಾ? ಈಗ ರಾಮನ್ ಕತೆ ಹೇಳ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ನನ್ ಪ್ರೂಫ್ ಬೇಕು ಇವಾಗ. ಅದಕ್ಕೋಸ್ಕರ ಅಹಂ ಹಿ ತಸ್ಯಾದ್ಯ ಮನೋಭವೇನ ಸಂಪೀಡಿತ ತದ್ಗತ ಸರ್ವಭಾವನಾ. ಪೀಡನೆ ಹೇಳ್ತಾರೆ, ವಿಚಿಂತಯಂತಿ ಸತತಂ ತಮೇವ ಪಶ್ಯಾಮಿ ತಥಾ ಶೃಣೋಮಿ. ನೀನ್ ಏನೇನ್ ಹೇಳ್ತಾರೆ, ಇದು ಸೀತಾಮಾತೆ ಮಾತಿದು. ಮನೋರಥ ಸ್ಯಾದಿತಿ ಚಿಂತಯಾಮಿ ತಥಾಪಿ ಬುದ್ಧಿಯಾಚ ವಿತರ್ಕಯಾಮಿ. ತರ್ಕ ಮಾಡ್ತಾ ಇದೀನಿ, ನೀನ್ ಹೌದೋ ಅಲ್ವೋ ಅಂತ. ಕಿಂ ಕಾರಣ ತಸ್ಯ ಹಿ ನಾಸ್ತಿ ರೂಪಂ ಸುವ್ಯಕ್ತ ರೂಪಶ್ಯ ವದತ್ಯಮ್ಮ. ಅದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾಳೆ, ಯಾರೇ ಇಲ್ಲ, ಇಂದ್ರನಿಗೆ, ಬೃಹಸ್ಪತಿಗೆ, ಬ್ರಹ್ಮದೇವರಿಗೆ, ಅಗ್ನಿದೇವರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾಳೆ. ಭಗವಂತನಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾಳೆ, ಈ ಕಪಿ ಹೇಳ್ತಾರ ಮಾತು ಸತ್ಯ ಆಗಿರ್ಲಿ, ಇಷ್ಟೇ ಪ್ರೂಫ್. ಅದಕ್ಕೆ ಹೇಳೋದು, ಪ್ರೂಫ್ ನಾವು ಭಗವಂತನ ಬಿಟ್ಟರೆ ಬೇರೆ ಏನ್ ಪ್ರೂಫ್ ನಾವು ಕೊಡಕ್ಕಾಗೋದಿಲ್ಲ. ಭಗವಂತನ ಮೇಲೆ ನಂಬಿಕೆ ಇರಬೇಕು. ಭಗವಂತ ಇದರಿಂದ ನಮ್ಮನ್ನ ಗಟ್ಟಿ ಮಾಡ್ತಾನೆ, ನಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋದು ನಂಬಿಕೆ ಅಷ್ಟೇ ಪ್ರೂಫ್. ಅದನ್ನೇ ಸೀತಾಮಾತೆ ತೋರಿಸ್ತಾರೆ ನಮ್ಗೆ. ನಾನು ಹೇಳುದು, ಪ್ರತಿಯೊಂದು ಶ್ಲೋಕನು ನಮ್ಗೆ ಏನೋ ಹೊಸದು ಹೇಳ್ತಾ ಇರುತ್ತೆ, ಏನೋ ಅರ್ಥ ಮಾಡಿಸ್ತಾ ಇರುತ್ತೆ ನಮಗೆ. ನಾವೊಂದನ್ನು ತಿಳ್ಕೊಬೇಕಷ್ಟೇ. ಇಲ್ಲಾಂದ್ರೆ ಸೀತಾಮಾತೆ ವಾನರ್ ನಂಬಲಿಲ್ಲ ಅವಳು.
ಯಾವುದೋ ವಾನರ ಇರ್ಬೋದು ನೀನು. ನನಗೆ ನಂಬಿಕೆ ಭಗವಂತನ ಮೇಲೆ. ಭಗವಂತ, ಒಂದ್ ವೇಳೆ ನೀನು ನನ್ನನ್ನು ರಕ್ಷಣೆ ಮಾಡ್ಬೇಕು ಅಂತ ಇಚ್ಛೆ ನಿನಗಿದ್ರೆ ಈ ಕಪಿ ಹೇಳ್ತಾರ ಮಾತು ಸತ್ಯ ಆಗ್ಲಿ, ಈ ಕಪಿ ರಾಮನ ದೂತನೇ ಆಗಿರ್ಲಿ, ಇವ್ರು ಹೇಳ್ತಾರ ಮಾತು ಸತ್ಯ ಆಗಿರ್ಲಿ, ಇದು ನಂಬಿಕೆ. ಹೀಗೆ ಆ ಸೀತಾಮಾತೆಗೆ ಹನುಮಂತ ಪರಿಚಯ ಮಾಡ್ತಾ ಆ ಕಾಕಾಸುರನ ಕಥೆ ಹೇಳ್ತಾರೆ. ಅದನ್ನ ರಾಮಚಂದ್ರ ಹೇಳಿ ಕಳಿಸಿದ್ರು, ಅದಕ್ಕೋಸ್ಕರ ಹೇಳಿದ್ದು, ಇಲ್ಲಾಂದ್ರೆ ಹೇಳಕ್ ಆಗ್ತಿರ್ಲಿಲ್ಲ ಅವರು. ಒಂದ್ ವೇಳೆ ಸೀತೆ ಸಿಕ್ಕಿದ್ರೆ, ಸಿಕ್ಕಿಲ್ಲ ಅಂದ್ರೆ ಯಾರಿಗೆ ಹೇಳ್ಬೇಕಿತ್ತು ಕತೆ? ಸೀತೆ ಸಿಕ್ಕಿದ್ರೆ ಈ ಕತೆ ಹೇಳು ಅಂತ ಹೇಳಿ ಕಳಿಸಿರ್ತಾರೆ. ಆಮೇಲೆ ಸೀತೆ ಹೇಳ್ತಾರೆ, ಅಹಂ ರಾಮಸ್ಯ ಸಂದೇಶ ದೇವಿ ದೂತಸ್ತವಾಗತಃ ವೈದೇಹಿ ಕುಶಲಿ ರಾಮ ಸ್ವಾಂ ಚ ಕೌಶಲಮಬ್ರವೀತ್ ಯೋ ಬ್ರಾಹ್ಮಮಸ್ತ್ರಂ ವೇದಾಂಶ ವೇದ ವೇದ ವಿದಾಂ ವರಃ ಸತ್ವಾಂ ದಾಶರಥಿ ರಾಮೋ ದೇವಿ ಕೌಶಲಮಬ್ರವೀತ್. ಎಲ್ಲ ಹೇಳ್ತಾರೆ ಇವಾಗ, ಪ್ರತಿಯೊಂದು ಹೇಳ್ತಾ ಹೇಳ್ತಾ ನನ್ನ ಮಾತು ಸತ್ಯ ಆಗಿ ನನ್ನ ಮಾತನ್ನ ನಂಬಿ ನೀವು. ಅಷ್ಟು ಹೇಳಿದು ಅವಳಿಗೆ ನಂಬಿಕೆ ಬರ್ತಾ ಇಲ್ಲ. ಒಂದ್ ವೇಳೆ ಏನಾದ್ರೂ ಇವನು ರಾಮನ ದೂತ ಅಲ್ದಿದ್ರೆ ನಾನು ಪ್ರಾಣ ಕಳ್ಕೊತೀನಿ ಅಂತಾನೆ ತೀರ್ಮಾನ ಮಾಡ್ತಾಳೆ. ಅಲ್ಲಿಗೂ ಮನ್ಸು ಅಷ್ಟೇ. ಅದಕ್ಕೆ ಹೇಳುದು, ಒಂದ್ಸಲ ಆತರ ಆಗ್ಬಿಟ್ರೆ ತುಂಬಾ ಕಷ್ಟ. ಹೀಗೆ ಇನ್ನೊಂದು ಉಪಾಖ್ಯಾನ ಯಾವ್ದನ್ನ ಹೇಳ್ಬಿಟ್ಟು ನಾನು ಇದಿಗೆ ಮುಗಿಸ್ತೀನಿ. ಆಮೇಲೆ ಇದೆಲ್ಲ ಆಯ್ತು. ಅವಾಗ ರಾಕ್ಷಸರು ನೋಡ್ತಾರೆ, ಯಾರೋ ಒಬ್ಬ ಕಪಿ ಮಾತಾಡ್ತಾ ಇದ್ದ ಸೀತಾಮಾತೆ ಹತ್ರ ಅಂತ. ಆಗ ವಿಚಾರ ರಾವಣನ ಹತ್ರಕ್ಕೆ ಹೋಗುತ್ತೆ. ರಾವಣ ಅವ್ರನ್ನ ಕಪಿನ ಬಂಧಿಸಿ ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಆಗ ರಾಮನ ಗುಣಗಾನವನ್ನ ರಾವಣನ ಮುಂದೆ ಹೇಗೆ ಹನುಮಂತ ನಿವೇದನೆ ಮಾಡ್ಕೊಳ್ತಾನೆ, ಕಟ್ಟಾಕ್ಬಿಟ್ಟು ಬ್ರಹ್ಮಾಸ್ತ್ರದಿಂದ ಕಟ್ಟಾಕಿ ಕರ್ಕೊಂಡು ಹೋಗ್ತಾರವನ್ನ. ಇಲ್ಲಿ ಕೆಲವು ಡೈಲಾಗ್ಸ್ ದಯವಿಟ್ಟು ಶ್ರವಣ ಮಾಡಿ. ದಶಾನನ ರಾವಣನ ಅರಮನೆಗೆ ಹೋಗ್ತಾನೆ ಹನುಮಂತ. ಕಟಾಕಿದ್ದಾರೆ ಈಗ, ಹನುಮಂತನ ಕಟಾಕ್ ಕರ್ಕೊಂಡು ಹೋಗಿದ್ದಾರೆ. ಏನ್ ಹೇಳ್ತಾನೆ ನೋಡಿ, ಅಹಂ ಸುಗ್ರೀವ ಸಂದೇಶಾತ್ ಇಹ ಪ್ರಾಪ್ತಸ್ತವಾನಲಯಂ ರಾಕ್ಷಸೇಂದ್ರ ಹರಿಸ್ವಾ ಭ್ರಾತ ಕುಶಲಮಬ್ರವೀತ್. ನೋಡಿ, ಫಸ್ಟ್ ಯಾರತ್ತಾದ್ರೂ ಹೋದಾಗ, ಓ ವಾನರ ಓ ರಾಕ್ಷಸೇಂದ್ರ ರಾವಣ, ನಾನು ಸುಗ್ರೀವನ ಸಂದೇಶವನ್ನು ತಗೊಂಡ್ ಬಂದಿದ್ದೀನಿ. ಅಂದ್ರೆ ನಾನು ಸಂದೇಶಕ, ಮೆಸೆಂಜರ್. ನಾನು ನಿಮ್ಮ ರಾಜ್ಯವನ್ನ ಕಿತ್ಕೊಳಕ್ಕಾಗ್ಲಿ ಹಾಳು ಮಾಡಕ್ಕಾಗ್ಲಿ ಬಂದಿರುವಂತ ಅವನಲ್ಲ, ನಾನು ದೂತನಾಗಿ ಬಂದಿದ್ದೀನಿ. ಭ್ರಾತು ಶೃಣು ಸಮಾದೇಶಂ ಸುಗ್ರೀವಸ್ಯ ಮಹಾತ್ಮನಃ. ಸುಗ್ರೀವ ಹೇಳಿ ಕಳಿಸಿದರೆ, ಅಪ್ಪ ನನ್ನ ಅಣ್ಣ ಹೇಗಿದ್ದಾನೆ ಸ್ವಲ್ಪ ಕೇಳ್ಕೊಂಬ, ವಿಚಾರಿಸ್ಕೊಬಾ ಅಂತ ಹೇಳಿ ಕಳಿಸಿದ್ದಾನೆ. ನೋಡಿ, ಸುಗ್ರೀವ ನಿನ್ನ ತಮ್ಮನ ಸಮಾನ. ಫಸ್ಟ್ ನಾವು ಈಗ ಏನಾದ್ರು ಒಂದು ಏನಂತ ಹೇಳಿದ್ರೆ ದೂತನಾಗಿ ಹೋಗ್ತಾರೆ, ಒಂದು ಕಾಂಪ್ರಮೈಸ್ ಮಾಡಕ್ ಹೋಗ್ತಾರೆ ಅಂತಿದ್ರು. ಈಗ ಹನುಮಂತ ಕಾಂಪ್ರಮೈಸ್ ಮಾಡಕ್ ಟ್ರೈ ಮಾಡ್ದ. ಸಾಮ ದಾನ ಭೇದ ದಂಡ. ದೂತನಿಗೆ ಇರ್ಬೇಕಾಗಿರೋದು ಒಂದೇ ಸಲ ದಂಡ ಅಪ್ಲೈ ಮಾಡಬಾರ್ದು. ಫಸ್ಟ್ ಸಮಾಧಾನವಾಗಿ ಹೇಳ್ಬೇಕು. ಕೇಳಿಲ್ವಾ, ದಾನ ಕೊಡ್ಬೇಕು, ನೋಡಪ್ಪ ಆಯ್ತು ಹೋಗ್ಲಿ ಬಿಟ್ಬಿಡು. ಇಲ್ಲ ಹಂಗೂ ಕೇಳಿಲ್ವಾ, ಭೇದ ಮಾಡ್ಬೇಕು. ಹಂಗೂ ಕೇಳಿಲ್ಲ ಅಂದ್ರೆ ಚತುರ್ಥೋಪಾಯ ಮಾಡ್ಬೇಕು, ದಂಡ. ಹನುಮಂತನ ಗೊತ್ತು ಇವನು ದಂಡನೆಗೆ ಅರ್ಹನಾದವನು, ಯಾಕಂದ್ರೆ ಸೀತೆ ಮೇಲೆ ಕೈ ಮಾಡಿದಾನೆ ಅಂತ. ಆದ್ರೆ ಆದ್ರೂ ಕೂಡ ಅವ್ನು ಪ್ರೋಟೋಕಾಲ್ ಬಿಡ್ಲಿಲ್ಲ. ಫಸ್ಟ್ ಸಮಾಧಾನ ಹೇಳ್ತಾನೆ, ನಿನ್ನನ್ನು ಆರಾಮಾಗಿದೆಯಾ, ಚೆನ್ನಾಗಿದ್ಯಾ, ನಿನ್ನ ಕುಶಲೋಪರಿ ಹೇಗಿದೆ ಅಂತೆಲ್ಲ ವಿಚಾರಿಸ್ತಾನೆ ಹನುಮಂತ ರಾವಣನ. ಅದಾದ್ಮೇಲೆ ಇಲ್ಲಿ ಸೀತೆನೆ ಬಿಟ್ಬಿಡು ಅಂತ ಏನು ಹೇಳಿಲ್ಲ. ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೀತೆ ವಿಚಾರಣೆ ಮಾಡ್ತಾ ಇಲ್ಲ ಹನುಮಂತ. ಸುಗ್ರೀವನನ್ನು ಕಳಿಸಿದಾನೆ. ಯಾಕೆ ಗೊತ್ತಿಲ್ಲ ಇನ್ನು ಏನಕ್ಕೆ ಅಂತ. ಸುಗ್ರೀವನನ್ನು ಕಳಿಸಿದಾನೆ, ಚೆನ್ನಾಗಿದ್ಯಾ ಕೇಳ್ಕೊಬಾ, ನೋಡ್ಕೋಬಾ ಅಂತ ಹೇಳಿ ಕಳಿಸಿದಾನೆ. ಆಮೇಲೆ ಹನುಮಂತ ಹೇಳ್ತಾನೆ, ರಾಜ ದಶರಥೋ ನಾಮ ರಥಕುಂಜರವಾಜಿನಾಂ ಪಿತೇವ ಬಂಧುರ್ಲೋಕಸ್ಯ ಸುರೇಶ್ವರ ಸಮುದ್ಯುತಿ ಜ್ಯೇಷ್ಠತಸ್ಯ ಮಹಾಬಾಹು ಪುತ್ರ ಪ್ರಿಯಕರ ಪ್ರಭು ಪಿತುರ್ ನಿರ್ದೇಶನ ಶ್ರಾಂತ ಪ್ರವಿಷ್ಟೋ ದಂಡಕಾನನಂ. ನೋಡಪ್ಪ, ರಾಜ ದಶರಥ ಅವನ ಜ್ಯೇಷ್ಠ ಪುತ್ರನನ್ನ ಪಿತೃವಾಕ್ಯ ಪರಿಪಾಲನೆಗೆ ಅಂತ ಕಾಡಿಗೆ ಕಳಿಸಿದ್ದ. ಸರಿ, ಏನಾಯ್ತು, ಕಾಡಿಗೆ ಬಂದ್ಮೇಲೆ ಜೊತೆ ಹೆಂಡತಿನೂ ಬಂದಿದ್ಲು. ಹೀಗೆ ಪೀಠಿಕೆ ಹಾಕಬೇಕು. ಒಂದೇ ಸಲ ಸಿಕ್ಕಿದ ತಕ್ಷಣ ಶೂಟ್ ಅಟ್ ಸೈಟ್ ಅಲ್ಲ. ಅವನು ಕಸಬೆ ಆಗಿರ್ಲಿ, ಕಸಬ್ನ ನೀನ್ ಯಾಕೆ ಬಂದೆ, ನಿನ್ ಹೆಸರೇನು ಫಸ್ಟ್ ಕೇಳ್ತಾರೆ ಅಲ್ವಾ. ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ನಿನ್ ಹೆಸರೇನು, ನಾನು ಕಸಬ್ ಅಂತಾನೆ. ಯಾಕೆ ಬಂದೆ, ಇಲ್ಲಿ ಕೊಲ್ಲೋಕ್ ಬಂದೆ. ಓಕೆ,
ಯಾರು ಹೇಳಿ ಕಳ್ಸಿದ್ರು? ಇವರು. ಎಲ್ಲ ಎಷ್ಟು ದುಡ್ಡು ಕೊಟ್ರು ಎಲ್ಲ ವಿಚಾರಿಸ್ತಾರೆ. ಎಲ್ಲ ಆದ್ಮೇಲೆ ಇವನ್ ನೇಣ್ಗೆ ಹಾಕಿ ಅಂತಾರೆ. ನೇಣ್ಗೆ ಹಾಕೋನಾಗಿದ್ರೆ ಯಾಕೆ ವಿಚಾರಿಸ್ಬೇಕಾಗಿತ್ತು? ಸಿಕ್ಕದಾಗಲೇ ತಗೊಂಡೋಗಿ ನೇಣ್ಗೆ ಹಾಕ್ಬೋದಿತ್ತಲ್ಲ ಅವನ್ನ. ಯಾಕೆ ವಿಚಾರಣೆ ಮಾಡ್ಬೇಕಾಗಿತ್ತು? ನಮ್ಮ ದಡ್ಡತನ. ಯಾವುದನ್ನು ವಿಚಾರಣೆ ಮಾಡದೆ ನಾವು ಒಂದೇ ಸಲ ನೇಣ್ಗೆ ಹಾಕ್ಬಿಡೋದು, ಗಲ್ಗೆ ಹಾಕ್ಬಿಡೋದು. ಹಂಗ್ ಮಾಡಬಾರ್ದು. ಸೀತೆನ ಹೊತ್ಕೊಂಡು ಹೋದವನ್ ರಾವಣ ಅಂತ ಗೊತ್ತು. ಆದ್ರೆ ಹನುಮಂತ ಹೇಗೆ ಪೀಠಿಗೆ ಹಾಕ್ತಾ ಇದ್ದಾನೆ? ದಶರಥನ ಮಗ ರಾಮ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಬಂದಿದ್ದ. ಅಲ್ಲೊಬ್ಬ ದುಷ್ಟ ಸೀತೆಯನ್ನ ಎತ್ಕೊಂಡು ಹೋದ. ನೀನು ಅಂತ ಹೇಳಿಲ್ಲ, ನೀನು ಅಂತ ಹೇಳ್ಬಾರ್ದು, ನೀನು ಅಂತ ಹೇಳ್ಬಾರ್ದು. ಒಬ್ಬ ದುಷ್ಟ ಸೀತೆಯನ್ನ ಒತ್ಕೊಂಡ್ ಬಂದ. ಸರಿ, ಆಮೇಲೆ ಏನಾಯ್ತು? ಸೊ ಅದನ್ನ ಹುಡ್ಕೊಂಡು ಋಷ್ಯಮುಖಕ್ಕೆ ಬಂದ್ರು. ಕೇಳಿಸಿದೆ ಎಲ್ರಿಗೂ? ಇದು ವಾಲ್ಮೀಕಿ ರಾಮಾಯಣ. ನಮ್ಮ ಹೃದಯವನ್ನ ಹಿಡ್ಕೊಂಡ್ಬಿಡುತ್ತೆ. ನಾನ್ ಕೇಳಿಸೋತಾ ಹೇಳೋದಲ್ಲ, ನಾನು ಎಷ್ಟೇ ಮೇಲೆ ಹೇಳಿದ್ರು ನೀವು ಕೇಳಿಸ್ಕೋಬೇಕು ಏನ್ ಹೇಳ್ತಿದಾರೆ ಅಂತ. ನಾನ್ ನಿಮ್ಗೆ ಕೇಳಿಸೋಂಗ್ ಜೋರಾಗಿ ಹೇಳೋದಲ್ಲ, ನಾನ್ ಮೆಲ್ಲಗೆ ಹೇಳಿದ್ರು ನೀವು ಕಿವಿ ಕೊಡ್ಬೇಕು ನನಗೆ ಏನ್ ಹೇಳ್ತಿದಾರೆ, ವಾಲ್ಮೀಕಿ ಏನ್ ಹೇಳ್ತಿದಾರೆ ಅಂತ. ಹನುಮಂತ ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇದ್ದಾನೆ. ನೀನ್ ತಗೊಂಡೋಗಿದ್ದು ಅಂತ ಹೇಳ್ತಾ ಇಲ್ಲ. ಋಷ್ಯಮುಖಕ್ಕೆ ಬಂದಾಗ ಅಲ್ಲಿ ಒಬ್ಬ ಕೇಡಿ ದುಷ್ಟ ಪುಷ್ಪಕಮಾನದಲ್ಲಿ ಒಂದು ಹೆಣ್ಣನ್ನ ಕರ್ಕೊಂಡು ಹೋಗ್ತಾ ಇದ್ದ. ನಾನ್ ನೋಡಿದೆ. ಅಲ್ಲಿಂದ ಒಂದು ಸೀರೆ ಗಂಟು ಬಿತ್ತು, ಆಭರಣಗಳು, ಅದು ಹುಡ್ಕೊಂಡು ಬಂದ್ರು ರಾಮಚಂದ್ರ. ಎಲ್ಲ ಆಯ್ತು. ಅಷ್ಟರಲ್ಲಿ ಏನಾಯ್ತು? ಸೀತಮಾರ್ಗಣೆ ವ್ಯಗ್ರ ಸುಗ್ರೀವ ಸತ್ಯ ಸಂಗರ. ಅಲ್ಲಿ ಸುಗ್ರೀವನ ಪರಿಚಯ ಆಯ್ತು. ಅವಾಗ ಒಂದು ಒಪ್ಪಂದ ಆಯ್ತು. ಸೀತೆಯನ್ನ ಕರ್ಕೊಂಡ್ ಬರಬೇಕು ಅಂತೆಲ್ಲ ಒಪ್ಪಂದ ಆಯ್ತು. ಅವಾಗ ಏನ್ ಮಾಡಿದ್ರು? ಅಹಂತು ಹನುಮಾನ್ ನಾಮ ಮಾರುತ ಸೌರಸ ಸುತಃ ಸೀತಾಯಸ್ತು ಕೃತೆ ತೂರ್ಣಂ ಶತಯೋಜನ ಮಾಯತಂ. ನಾನು ಸುಗ್ರೀವನ ದೂತನಾಗಿ ಈ 100 ಯೋಜನ ಸಮುದ್ರವನ್ನು ಹಾರ್ಕೊಂಡು ಬಂದೆ. ಇಷ್ಟೊತ್ತಿಗಾಗಲೇ ರಾವಣನ ಎದೆ ಒಡೆದೋಗ್ಬಿಟ್ಟಿರುತ್ತೆ. ಯಾಕೆ? ಸುಗ್ರೀವ ಹೇಗಿದ್ದಾನೆ ಕೇಳ್ಕೊಬಾ ಅಂತ ಕಳಿಸಿದ್ದ. ಆ ಸುಗ್ರೀವ ಯಾರು ಗೊತ್ತಾ? ವಾಲಿ ತಮ್ಮ. ವಾಲಿ ಯಾರು ಗೊತ್ತಾ? ನಿನ್ನ ಬಾಲ್ದಲ್ಲಿ ಸುತ್ಕೊಂಡು ಕಂಕ್ಲ ಇಟ್ಕೊಂಡು ಹೋಗಿದ್ನಲ್ಲ ಸಮುದ್ರದ ಹತ್ರಕ್ಕೆ, ಅವನು. ನಿನ್ನ ಅವನ್ ಮಗನ್ ತೊಟ್ಲಿಗೆ ಗಿರಿಗೇಟ್ಲೆ ಕಟ್ಟಿದ್ನಲ್ಲ ವಾಲಿ, ಅವನ್ ತಮ್ಮ ಸುಗ್ರೀವ. ಅವನ ಮಂತ್ರಿ ನಾನು. ಇಷ್ಟಕ್ಕೇನಾಗಿರ್ಬೇಕು ರಾವಣ? ವಾಲಿ ತಮ್ಮ ಸುಗ್ರೀವನ ದೂತನ ನೀನು? ಅಯ್ಯೋ ಸೀತೆನ ಕರ್ಕೊಂಡು ಹೋಗ್ಬಿಡಪ್ಪ ನೀನು, ಮೊದ್ಲು ಕರ್ಕೊಂಡು ಹೋಗ್ಬಿಡಿ ಇಲ್ಲಿಂದ ಅಂತ ಹೇಳಿಲ್ಲ ಅವನು. ಮೊಂಡ, ಜಗಮೊಂಡ. ನಿಂದೆಲ್ಲ ಇದೆ ಕೈ, ನಿನ್ ಜುಟ್ಟು ನನ್ನ ಕೈಲಿದೆ ಅಂದ್ರೆ ಇದ್ರೇನಂತೆ? ಏನ್ ಮಾಡ್ಬಿಡ್ತೀಯ? ಏನ್ ಮಾಡ್ತೀವ? ಮುಂದೆ ಹೇಳ್ತೀವಿ ಏನ್ ಮಾಡ್ತೀವಿ ಅಂತ. ಇನ್ನು ದಂಡಕ್ ಬರಲಿಲ್ಲ. ಸಾಮ ದಾನ ಹೇಳ್ತದೆ ಹನುಮಂತ ಅಷ್ಟೇನೆ. ಈಗ ಸರಿ, ನಾನು ಸುಗ್ರೀವನ ಮಂತ್ರಿಯಾಗಿ ನಾನು ಸಮುದ್ರ ಹಾರ್ಕೊಂಡ್ ಬಂದಪ್ಪ ರಾವಣೇಶ್ವರ. ಅದು ಹರಿರೀಶ್ವರ ಅಂತ ಹೇಳ್ತಾನೆ. ರಾವಣ ಈಶ್ವರ, ರಾವಣ ರಾಕ್ಷಸರಿಗೆ ಈಶ್ವರ. ಸೊ ಬಂದೆ ನಾನು. ಭ್ರಮತಾಚ ಮಯಾ ದೃಷ್ಟ ಗೃಹೇ ದಶರಕಾದ. ಹಿಂಗೆ ಬಂದೆ ರಾವಣ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೀತೆ ಅಲ್ಲಿ ಕಾಣಿಸಿದ್ದು ನೋಡ್ಬಿಟ್ಟೆ. ಸೀತೆ ನೋಡ್ದೆ ನಾನು ಅಂತ ಹೇಳ್ತಾನ ಅವನು. ಸೀತೆ ನೋಡಿದ್ದಾಯ್ತು, ನನ್ ಕೆಲಸ ಆಯ್ತು, ನೀನು ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಆ ಬ್ರಹ್ಮಾಸ್ತ್ರ ಬಿಟ್ನಲ್ಲ ನಿನ್ ಮಗ ದುಷ್ಟ ಇಂದ್ರಜಿತು, ಅದು ನನ್ನ ಹಿಡಿಯೋದಿಲ್ಲ, ಅದು ನಾನು ಹಿಡಿಸ್ಕೊಂಡು ಬಂದಿದ್ದು. ಈಗ 2ನೇ ಸಲ ಹಾರ್ಟ್ ಅಟ್ಯಾಕ್ ಆಯ್ತು ರಾವಣನಿಗೆ. ಈ ತರ ಹಾರ್ಟ್ ಅಟ್ಯಾಕ್ ಒಂದ್ರ ಮೇಲೆ ಒಂದು ಸ್ಟ್ರೋಕ್ ಹೊಡಿತಾನೆ ಇದ್ದರೆ ಏನಾಗುತ್ತೆ? ಅವನು ಕರಗ್ತಾನೆ. ಆದ್ರೆ ದುಷ್ಟರು ಮೊಂಡ್ರು ಕರಗೋದಿಲ್ಲ. ಮೊಂಡ್ರು ಯಾಕೆ ಕರಗೋದಿಲ್ಲ ಅಂದ್ರೆ, ನೀವ್ ಏನಾದ್ರು ಹೇಳ್ಕೊಳ್ರಿ, ನರಕ ಆದ್ರೂ ಆಗ್ಲಿ ಏನಾದ್ರು ಆಗ್ಲಿ, ನಾನ್ ಕರಗೋದಿಲ್ಲ, ನಾನ್ ಭಗವಂತನ ಭಕ್ತಿ ಮಾಡಲ್ಲ ಅಂದ್ರೆ ಮಾಡಲ್ಲ, ಏನ್ ಮಾಡ್ಕೋತೀರಿ ನೀವು ಅಂತ ಮೊಂಡುತನ ಮಾಡ್ತಾರೆ. ಇದು 2ನೇ ಹಾರ್ಟ್ ಅಟ್ಯಾಕ್ ರಾವಣನಿಗೆ. ಏನು? ನಾನು ಜಾನಕಿ ನೋಡ್ಕೊಂಡು ಬಂದೆ ಅಂದ್ರೆ 100 ಯೋಜನ ಸಮುದ್ರ ಹಾರೋದಲ್ದೆ, ತ್ರಿಕೂಟ ಪರ್ವತಕ್ಕೆ ನುಗ್ಗಿರೋದಲ್ದೆ, ನಮ್ಮ ಅಶೋಕವನ ಸುಟ್ಟಾಕಿರೋದಲ್ದೆ, ಸೀತೆ ನೋಡ್ದೆ ಅಂತ ಬೇರೆ ಹೇಳ್ತಾನಲ್ಲ ಇವನು. ಅದು ನನ್ನ ಮಕ್ಳು ಮೊಮ್ಮಕ್ಳನ್ನೆಲ್ಲ ಬೇರೆ ಕೊಂದಾಕ್ಬಿಟ್ಟಿದ್ದಾನೆ. ಆಮೇಲೆ ಹೇಳ್ತಾನೆ, ನಹಿ ಧರ್ಮ ವಿರುದ್ಧೇಶು ಬಹು ಅಪಾಯೇಶು ಕರ್ಮಸು ಮೂಲಘಾತಿಷು ಸಜ್ಜಂತೆ ಬುದ್ಧಿಮಂತೋ ಭವದ್ವಿಧಾ ಕಶ್ಯ ಲಕ್ಷ್ಮಣ ಮುಕ್ತಾನಾಂ ರಾಮ ಕೋಪಾನುವರ್ತಿನಾಂ ಶರಣಾಂ ಅಗ್ರತಸ್ಥಾತುಂ ಶಕ್ತೋ ದೇವಾಸುರೇಶ್ವಪಿ. ಯಾರ ಕೋಪ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರಲ್ಲ, ಕಸ್ಯ ಬಿಬ್ಬತಿ ದೇವ ಪ್ರಿಂಟೆಡ್ ಹೇಳಿದಾನೆ,
ಶರಣಾಮಗ್ರತ ಸ್ಥಾತುಂ ಶಕ್ತೋ ದೇವಾಸುರೇಶಪಿ. ಯಾರ ಕೋಪಕ್ಕೆ ದೇವತೆಗಳು ಕೂಡ ನಿಲ್ಲೋದಿಲ್ವೋ, ಎದುರ್ಕೊಂಡು ನಡುತ್ತಾರೋ ಅಂತ ಲಕ್ಷ್ಮಣ ಅವನ ತಮ್ಮ. ಗೊತ್ತು ಎಲ್ಲಾನು, ಅವನದೇ ಬಯೋಟ ಅವನೇ ಕೊಡ್ತಾ ಇದ್ದಾನೆ. ತತ್ ತ್ರಿಕಾಲಸಹಿತಂ ವಾಕ್ಯಂ ಧರ್ಮಂ ಅರ್ಥಾನುಬಂಧಿ ಚ ಮನ್ಯಸ್ವ ನರದೇವಾಯ ಜಾನಕಿ ಪ್ರತಿದೀಯತಾಂ. ಸೊ ಹಾಗೆ ಸೀತೆಯನ್ನ ನಾನು ಅಶೋಕವನದಲ್ಲಿ ಕೂತಿದ್ದಾಗ ನಾನು ನೋಡಿ ಅವಳ ಹತ್ರ ಮಾತಾಡಿಕೊಂಡು ಆಶ್ವಾಸನೆ ಕೊಟ್ಟು ಬಂದಿದ್ದೀನಿ. ಏನಂತ? ಸೀತೆಯನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಇದೇ ರಾಮಚಂದ್ರ ಬರೋದು ಬೇಕಿಲ್ಲಪ್ಪ, ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ನಿನ್ನ ಸ್ವಲ್ಪ ನೋಡಿ ಮಾತಾಡ್ಸ್ಕೊಂಡು ನೀ ಹೇಗಿದ್ಯಾ ಏನು ಇತ್ತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇದು ಸ್ಟ್ರೋಕ್ ಹಿಂಗ್ ಕೊಡ್ಬೇಕು. ಸೊ ಯಾವ್ದೋ ಒಂದು ಕಪಿ ಸುಮ್ನೆ ಹಾರ್ಕೊಂಡ್ ಬಂತು ಅಲ್ಲ, ಕಪಿ ಅಲ್ಲ, ವಾಯು ಕೂಡ ಅಲ್ಲಿ ಬೀಸ್ಬೇಕಾದ್ರೆ ರಾವಣನ್ ಪರ್ಮಿಷನ್ ತಗೊಂಡ್ಬರ್ಬೇಕು. ಅಣ್ಣ ಬರಲ್ಲ ಒಳಗೆ, ನಾನು ಗಾಳಿ ಬೀಸ್ಬೋದಾ? ಸೂರ್ಯನು ಅಷ್ಟೇನೆ, ಟೆಂಪರೇಚರ್ ಕರೆಕ್ಟ್ ಆಗಿದೆಯಾ? ಇಷ್ಟು ಭಯದಲ್ಲಿ ನಡುಕ್ತಾ ಇದ್ದವ್ರು ಒಂದು ಕಪಿ ಬಂದಿದೆ ಅಂತಂದ್ರೆ ಸಾಮಾನ್ಯ ಕಪಿ ಅಲ್ಲ ಅಂತ ತೋರಿಸ್ಬೇಕಿತ್ತಲ್ಲ ಅವನಿಗೆ. ಹೇಳ್ತಾರೆ ತಪ ಸಂತಾಪ ಲಬ್ಧಸ್ತೆ ಯೋಯಂ ಧರ್ಮ ಪರಿಗ್ರಹ ನಾಶಯಿತಂ ನ್ಯಾಯ ಆತ್ಮ ಪ್ರಾಣ ಪರಿಗ್ರಹ. ಒಂದೇ ಒಂದು ಆಪ್ಷನ್ ನಿನ್ಗಿರೋದು ಧರ್ಮ ಪರಿಗ್ರಹ. ಧರ್ಮವನ್ನ ನೀನ್ ಪಾಲನೆ ಮಾಡದೆ ಖಂಡಿತ ನೀನ್ ಬದುಕೋತೀಯ. ಇನ್ ಬೇರೆ ಆಪ್ಷನ್ ಇಲ್ಲ. ನೀನ್ ಎಷ್ಟು ಜನ ಕೋಟಿ ಸೈನಿಕರನ್ನ ಕರ್ಕೊಂಬಂದ್ರು ಕೂಡ ನಾನೇ ಎಲ್ಲಾರನ್ನು ಕೊಂದು ತಿಂದು ಹೋಗ್ಬಿಡ್ತೀನಿ. ರಾಮ ಬರೋ ಅವಶ್ಯಕತೆ ಇಲ್ಲ. ಸುಗ್ರೀವನ ಮಂತ್ರಿ ಮಂಡಲದಲ್ಲಿ 100 ಕೋಟಿ ವಾನರರಿದ್ದಾರೆ, ಒಂದಲ್ಲ ಎರಡಲ್ಲ. ಇಲ್ಲಿ ಹನುಮಂತ ಒಂದು ಸುಳ್ಳು ಹೇಳ್ತಾನೆ. ಭಗವಂತನಿಗೋಸ್ಕರ ಒಂದು ಸುಳ್ಳು ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಏನ್ ಹೇಳ್ತಾನೆ ಅಂದ್ರೆ, ಸುಗ್ರೀವನ ಕೋಟಿ ಮಂತ್ರಿಗಳಲ್ಲಿ ಅಸಂಖ್ಯಾತ ವಾನರ ಸೇನೆ ಇದೆಯಲ್ಲ, ನಾನೇ ಕಡೇ ಕಪಿ, ಲಾಸ್ಟ್ ಅಲ್ಲಿ ನಿಂತಿರೋ ಕಪಿ ನಾನು. ನಾನೇ ನಿಮ್ಮನ್ನ ಕೊಂದು ಲಂಕೆನ ಸುಟ್ಟಿ ಬೂದಿ ಮಾಡಿ ಹೋಗ್ಬಿಡ್ತೀನಿ. ಎಲ್ರೂ ಬರೋ ಅವಶ್ಯಕತೆ ಇಲ್ಲ. ಇದು ಹಾರ್ಟ್ ಅಟ್ಯಾಕ್, ಮತ್ತೆ ಥರ್ಡ್ ಹಾರ್ಟ್ ಅಟ್ಯಾಕ್ ರಾವಣನಿಗೆ. ಒಂದು ಮಾತಾಡ್ತಾ ಇಲ್ಲ ಈಗ ಅವನು, ಯಾಕಂದ್ರೆ ಬಾಯಿ ಬರೋದಿಲ್ಲ ಮಾತಾಡಕ್ಕೆ, ಭಯ. ಅವಧ್ಯತಾಂ ತಪೋಭಿರ್ಯಾಂ ಭವಾನ್ ಸಮನುಪಶ್ಯತಿ ಆತ್ಮನ ಸಾಸುರೇ ದೇವೈ ಅತು ಪ್ರಾಪ್ಯಂ ಮಹಾನ್ ಸುಗ್ರೀವೋ ನಹಿ ದೇವೋಯಂ ನಾಸುರೋ ನ ಚ ರಾಕ್ಷಸ ನ ದಾನವೋ ನ ಗಂಧರ್ವೋ ನ ಯಕ್ಷೋ ನ ಚ ಪನ್ನಗಃ ಮಾನುಷೋ ರಾಘವೋ ರಾಜನ್ ಸುಗ್ರೀವಶ ಹರೀಶ್ವರ. ಯಾಕೆ ಬಂದ ಗೊತ್ತಾ ಕಪಿರೋಧದಲ್ಲಿ? ಗೊತ್ತು ಇವನ್ ವರ. ನೀನು ಮನುಷ್ಯರಿಗೆ ಕೋತಿಗಳಿಗೆ ಹೆದರೋನಲ್ಲ, ನೀನ್ ಎಲ್ರದು ನಿನ್ ಏನು ಯಾರಿಂದನೂ ಸಾಯಬಾರ್ದು, ನಿನ್ಗೆ ಅದು ದರ್ಪ ಅಹಂಕಾರ ಇದೆ ರಾಕ್ಷಸರಿಂದ. ನೋಡಿ ಹೇಳ್ತಾರಲ್ಲ, ನಾ ದೇವೋಯಂ ನಾಸುರೋ ನ ಚ ರಾಕ್ಷಸ ನಾ ದಾನವೋ ನ ಗಂಧರ್ವೋ ನ ಯಕ್ಷೋ ನ ಚ ಪನ್ನಗ ತಸ್ಮಾತ್ ಪ್ರಾಣ ಪರಿತ್ರಾಣಂ ಕಥಂ ರಾಜಂ ಕರಿಷ್ಯಸಿ. ಇಷ್ಟೆಲ್ಲ ಧರ್ಮ ಬೋಧನೆ ಮಾಡದ್ಮೇಲೆ ರಾಮ ಸುಗ್ರೀವರು ಒಂದು ಮೈತ್ರಿ ಮಾಡ್ಕೊಂಡಿದಾರಪ್ಪ. ರಾಮ ಸುಗ್ರೀವ ಸಖ್ಯಂ ಚ ಬುದ್ಧ್ಯಸ್ವ ಹಿತಮಾತ್ಮನಃ. ಆದ್ರಿಂದ ನಾನಿನ್ ಒಂದು ಒಳ್ಳೆ ಮಾತು ಹೇಳ್ತೀನಿ, ಕೇಳಿಸ್ಕೋ. ಸುಗ್ರೀವನ ಮಂತ್ರಿಗಳಲ್ಲಿ ನಾನು ಕಡೇ ಕಪಿ ಅಂತ, ಸಾವಿರಾರು ವಾನರ ಸೇನೆ ಇದೆ ಸುಗ್ರೀವನ ಹತ್ರ. ಅಂತ ಸುಗ್ರೀವ ವಾಲಿ ತಮ್ಮ, ರಾಮನ ದಾಸ ಅಥವಾ ಸ್ನೇಹಿತ ಅಂತ ರಾಮ ಏನಾದ್ರು ಬಂದ್ರೆ ನೀನು ಉಳುಗಾಲ ಇದೆಯಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಧರ್ಮವನ್ನ ಪಾಲನೆ ಮಾಡು, ಸೀತಾ ಮಾತೆನ ಸುಮ್ಮನೆ ಒಪ್ಪಿಸ್ಬಿಡು ರಾಮನಿಗೆ. ಜಾಸ್ತಿ ಆಡ್ದಿಯೋ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಹನುಮಂತನ ಮಾತು. ಮುಂಚೆ ಹೇಳ್ದ, ಅಣ್ಣ ಸುಗ್ರೀವ್ ಹೇಳಿ ಕಳ್ಸಿದಾರೆ ಭ್ರಾತರಂ, ಅಣ್ಣ ಹೇಗಿದ್ದಾನೆ ಕೇಳ್ಕೊ, ವಿಚಾರಿಸ್ಕೊ ಪಾಪ, ರಾವಣಣ್ಣ ಚೆನ್ನಾಗಿದಾರೆ, ಎಲ್ಲ ಯೋಗಕ್ಷೇಮ ಚೆನ್ನಾಗಿದ್ಯಾ ಅಂತ ಕೇಳ್ಕೊಬ ಅಂತ ಹೇಳಿದ್ರು. ಇದು ಹಿಂಗೆ ಮಾತಾಡ್ಬೇಕು. ಶತ್ರುಗಳ ಹತ್ರ ಹೋಗಿನೂ ಹರೇ ಕೃಷ್ಣ ಹೇಗಿದ್ದೀರಾ, ಎಲ್ಲ ಸಾಧನ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಾನೆ ಕೇಳಬೇಕು. ಶತ್ರು ಆಗಿದ್ರು ಕೂಡ, ಶತ್ರುತ್ವ ಇದ್ರು ದ್ವೇಷ ಇದ್ರು ಹಾಗೆ ಇರ್ಬೇಕು. ಆಮೇಲೆ ಬಿಟ್ಟು ಮರ್ಯಾದೆಯಿಂದ ನೀನ್ ಪಾಡಿ ನೀನು ಸೀತೆನ್ ಬಿಟ್ರೆ ಗೆದ್ಕೋತೀಯ, ಇಲ್ಲಾಂದ್ರೆ ಹೇಳಕ್ಕೆ ಹೆಸರಿರ್ಬಾರ್ದು, ಹಂಗ ಆಗ್ಬಿಡ್ತೀಯ. ರೌಡಿಸಮ್ ಅಲ್ಲ ಅದು, ಅದು ಅದು ಶಾಸ್ತ್ರ ಸಾಮ. ಇಲ್ಲಾಂದ್ರೆ ಹನುಮಂತ ಯಾಕೆ ಸುಟ್ಟಾಕ್ಬಿಟ್ಟು ಬರ್ಬೇಕಿತ್ತು, ವಾರ್ನಿಂಗ್ ಕೊಟ್ಬಿಟ್ಟು ಅವನ್ಗೆ. ಎಲ್ಲಿ ತಪ್ಪು ಮಾಡ್ತಾ ಇದೀಯಾ ಅದನ್ನ ನಾನು ತಿದ್ದಿ ಹೇಳ್ತಾ ಇದ್ದೀನಿ, ನಿನಗೆ ಗೊತ್ತಿಲ್ಲದೆ ಇರ್ಬೋದೇನೋ, ಬಿಟ್ಬಿಡು. ನಿನ್ನ ವಾಲಿಯ ಒಪ್ಪಂದ ಗೊತ್ತಿದೆ ಅಲ್ಲ ಏನು ಅಂತ, ನಿನ್ನ ಮತ್ತೆ ವಾಲಿಯ ಒಪ್ಪಂದ ಕೆಟ್ಟ ಒಪ್ಪಂದ. ರಾಮ ಸುಮ್ಮನೆ ಬಿಡೋದಿಲ್ಲ ನಿನ್ನ.
ರಾಮೇಣ ಹಿ ಪ್ರತಿಜ್ಞಾತಂ ಹರ್ಯಕ್ಷ ಗಣಸನ್ನಿಧೌ ನ ಸುಖಂ ಪ್ರಾಪ್ನುಯಾದನ್ಯ ಕಿಂ ಪುನಃ ದ್ವಿಜೋ ಜನಃ ಯಾ ಸೀತೇತಿ ಅಭಿಜಾನಾಸಿ ಏಯಂ ತಿಷ್ಠತಿ ತೇ ವಶೇ. ಸುಮ್ನೆ ನಿನ್ನ ವಶದಲ್ಲಿರುವಂತ ಸೀತಾಮಾತೆಯನ್ನ ಬಿಟ್ಬಿಡು. ಯಾವಾಗ ನೀನ್ ಸೀತೆಯನ್ನ ಕರ್ಕೊಂಡ್ ಬಂದ್ಯೋ ಅಲ್ಲೇ ಅವಾಗ್ಲೇ ನಿನ್ನ ವಿನಾಶ ಶುರು ಆಯ್ತು. ಕಾಲ ರಾತ್ರಿ ತಾಂ ವಿದ್ದಿ ಸರ್ವ ಲಂಕಾ ವಿನಾಶಿನಿಂ. ಇಡೀ ಲಂಕೆ ನಾಶ ಆಗ್ಬಿಡುತ್ತೆ. ನಿನಗೆ ನಿಜವಾಗ್ಲೂ ನಿನ್ನ ಲಂಕಾ ಜನರ ಮೇಲೆ ಪ್ರೀತಿ ಇದ್ರೆ, ನಿನ್ನ ಮಕ್ಕಳು, ಮಂತ್ರಿಗಳು, ನಿನ್ನ ಅಣ್ಣ ತಮ್ಮಂದ್ರು, ನಿನ್ನ ಹೆಂಡತಿಯರು, ಅವ್ರ ಮೇಲೆ ನಿನ್ ನಿಜವಾಗ್ಲೂ ಪ್ರೀತಿ ಇದ್ರೆ ಬಿಟ್ಬಿಡು. ಇಲ್ಲ ಎಲ್ರು ಸತ್ರು ಪರವಾಗಿಲ್ಲ ನಾನು ಸಾಯ್ತೀನಿ ಅಂತಂದ್ರೆ ನೀನ್ ಇಷ್ಟ. ಈಗ ರಾವಣನಿಗೆ ಒಂದ್ ಕಡೆ ಭಯ ಇದೆ, ಇನ್ನೊಂದ್ ಕಡೆ ಭಯನ ತೋರ್ಸ್ಕೋಬಾರ್ದಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಕೆಂಡಾಮಂಡಲ ಆದ. ಸರಿ, ಈ ಕೋತಿನ ಹಿಡಿದ್ಬಿಟ್ಟು ಬಾಲಿಗೆ ಬೆಂಕಿ ಹಚ್ಚಿರಿ ಅಂದ. ಅದಾದ್ಮೇಲೆ ಏನಾಗುತ್ತೆ ನಾಳೆ ಅದನ್ನ ಕಂಪ್ಲೀಟ್ ಮಾಡೋಣ. ಅದಾದ್ಮೇಲೆ ಯುದ್ಧಕಾಂಡದ ಸಂಕ್ಷಿಪ್ತ ವಿವರ. ಇಲ್ಲಿ ನಾವು ಸುಂದರಕಾಂಡದ ಪೀಠಿಕೆ ಒಂದ್ 2-3 ಉಪಾಖ್ಯಾನಗಳನ್ನ ನೋಡಿದ್ವಿ. ಸೀತೆ ಮತ್ತೆ ಹನುಮಂತರ ಪರಿಚಯ, ಹೇಗೆ ವೃತ್ತಾಂತಗಳು, ಮತ್ತೆ ಹನುಮಂತ ರಾವಣನ ಹೇಗೆ ಅಪ್ರೋಚ್ ಮಾಡ್ತಾನೆ, ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಹೇಳ್ತಾನೆ. ಹೇಳ್ಬೇಕಾಗಿರೋದು ಅವನ ಕರ್ತವ್ಯ. ತಿದ್ದುಕೊಂಡ್ರೆ ತಿದ್ದುಕೊಂಡ, ಇಲ್ಲಾಂದ್ರೆ ನಾಶ. ಯಾರು ಕಾಪಾಡಕ್ ಬರೋದಿಲ್ಲ. ಈಗ ಒಂದು ಜನರಲ್ ಆಗಿ ನಾವು ಹೇಳ್ತೀವಿ, ನೀವು ಮಾತಾಡ್ಬೋದು ಅನ್ಮ್ಯೂಟ್ ಮಾಡ್ಕೊಂಡು. ಪರಿಸ್ಥಿತಿಗಳು, ಸಮಯ, ಸಂದರ್ಭಗಳು ಹೇಗಿರುತ್ತೆ ನಮ್ಗೆ ಹೇಳಿ ಕೇಳಿ ಬರೋದಿಲ್ಲ. ಒಂದು ಉದಾಹರಣೆ ಹೇಳಿದೆ, ಯಾರೊಬ್ರು ಅಲ್ವಾ ಪ್ರವಚನಕ್ಕೆ ಬರ್ಬೇಕಿತ್ತು, ಬರ್ಲಿಲ್ಲ, ಸಮಯ ಸಂದರ್ಭ ಇಮಿಡಿಯೇಟ್ ಆಗಿ ಕರೆದ್ಬಿಟ್ರು, ಏನು ಪ್ರಿಪರೇಷನ್ ಇಲ್ಲ, ಏನ್ ಮಾತಾಡ್ಬೇಕು ಅವಾಗ, ಏನ್ ಹೇಳಬೇಕು? ಸೊ ಆ ತರ ಸಂದರ್ಭ ಬಂದಾಗ ನಾವು ಹೇಗೆ ಬಿಹೇವ್ ಮಾಡ್ಬೇಕು, ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು. ಹನುಮಂತ ಅಷ್ಟು ಕೋಪ ಇದೆ, ಸೀತಾಮಾತೆ ನೋಡಿದ ತಕ್ಷಣ ಕಣ್ಣೀರು ಬಂತವನಿಗೆ, ದುಷ್ಟ ಇಷ್ಟು ವರ್ಷಾಗಿ ಬಿಹೇವ್ ನಡ್ಸ್ಕೊತಾ ಇದ್ದಾನೆ ಸೀತಾಮಾತೆಯನ್ನ ಅಂತ ಅಂದ್ರು. ಎಷ್ಟು ಸಮಾಧಾನವಾಗಿ ಬಂದು ಮಾತಾಡಿದ್ರು. ನೋಡಿದ ತಕ್ಷಣ ಕೊಂದಾಕ್ಬಿಡ್ಬೋದಿತ್ತಲ್ಲ ರಾವಣನ್ನ, ಹಾಗೆ ಮಾಡೋಂಗಿಲ್ಲ ಹನುಮಂತ. ಯಾಕಂದ್ರೆ ರಾಮ ಆಜ್ಞೆ ಮಾಡಿಲ್ಲ ಕೊಲ್ಲು ಅಂತ. ಅದಕ್ಕೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಾವು ಹೇಗೆ ನಡ್ಕೋಬೇಕು, ನಮ್ಗದಕ್ಕೆ ಯಾಕೆ ರಾಮಾಯಣ ಓದಿ ಅರ್ಥ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಆ ಸನ್ನಿವೇಶ ಬಂದಾಗ ನಾವು ಹೇಗ್ ಬೇಕಾದ್ರೂ ನಾವು ಅದನ್ನ ನಿಭಾಯಿಸ್ಕೋಬಹುದು. ಇಲ್ಲಾಂದ್ರೆ ಕಷ್ಟ, ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾವು ಬಟ್ಟೆ ಹಾಕಿರ್ತೀವಿ ಮುಳ ಮೇಲೆ, ಹೆಂಗ್ ಎತ್ಕೋಬೇಕು ಗೊತ್ತಿಲ್ಲ, ಮಳೆ ಬರ್ತಾ ಇದೆ ಜೋರಾಗಿ, ಸಡನ್ ಆಗಿ ಆತರ ಹೇಳ್ಕೊಂಡು ಹರಿದೋಯ್ತು. ಏನು ನೆಂದೋಗಿದ್ ಏನಾಗ್ತಾ ಇತ್ತು, ಇನ್ನೊಂದ್ ದಿನ ಒಣಗಾಕಿದ್ರೆ ಒಣಗ್ತಾ ಇತ್ತು. ನೆಂದೋಗ್ಬಿಡುತ್ತಲ್ಲ ಅಂತ ಏನ್ ಹೇಳ್ತಲ್ಲ, ₹1 ಉಳ್ಸಕ್ಕೋಸ್ಕರ 1 ಲಕ್ಷ ರೂಪಾಯಿ ಕಳ್ಕೊಂಡಂಗಾಯ್ತಲ್ಲ. ಅದಕ್ಕೆ ತುಂಬಾ ನಮ್ ರಾಮಾಯಣ ನಮ್ ಪ್ರತಿನಿತ್ಯದ ಜೀವನಕ್ಕೆ ಬೇಕು. ಬರೀ ರಾಮನವಮಿ ಬಂದಾಗ ಮಾತ್ರ ಶ್ರವಣ ಮಾಡೋದಲ್ಲ, ಪ್ರತಿನಿತ್ಯ ಜೀವನಕ್ಕೆ ಬೇಕಾಗುತ್ತೆ. ಅದಕ್ಕೆ ಹೇಳೋದು, ನಾವು ಏನೇ ಮಾಡ್ಬೇಕಾದ್ರು ಹನುಮಂತನ ಸ್ಥಿತಿಲಿದ್ದಾಗ ನಾವ್ ಹೇಗೆ ಸೀತಾಮಾತೆನ ಕನ್ವಿನ್ಸ್ ಮಾಡಿದ್ವಿ, ಹೇಗ್ ಮಾಡ್ಬೇಕು. ಸೊ ಅದೆಲ್ಲ ನಮ್ಗೆ ಮನದಟ್ಟಾಗಬೇಕು. ಯಾರೋ ಅಪವಾದ ಮಾಡಿದ್ರು, BPL ಬಸ್ ಬೆಂಕಿ ಇಟ್ರು, ಯಾರ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಜೈಲಿಗೆ ಹಾಕಿದ್ರು, ಜೈಲಿಗೆ ಕೊಳಿಬೇಕು. ಮಾಡಿದ್ರು ಎಲ್ಲೋ ಇರ್ತಾರೆ. ಸೊ ಆ ಥರ ಆಗುತ್ತೆ. ಕನ್ವಿನ್ಸಿಂಗ್ ತುಂಬಾ ಇಂಪಾರ್ಟೆಂಟ್. ಕನ್ವಿನ್ಸಿಂಗ್ ಅಂದ್ರೆ ನಾವು ತಪ್ಪನ್ನ ಹೇಳಿ ಕನ್ವಿನ್ಸ್ ಮಾಡೋದಲ್ಲ. ಈಗ ಹನುಮಂತ ಸರಿನೇ, ಸತ್ಯನೇ ಹೇಳ್ತಾ ಇದಾರೆ, ಬಟ್ ಸತ್ಯ ಹೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ವಲ್ಲ, ಅದನ್ನ ಕನ್ವಿನ್ಸಿಂಗ್ ಮಾಡ್ಬೇಕಷ್ಟೇ. ಸುಳ್ಳು ಹೇಳಿ ಕನ್ವಿನ್ಸ್ ಮಾಡೋದಲ್ಲ. ಈಗ ನಾವು ಕೃಷ್ಣ ದೇವತಮ ಪರಮ ಪುರುಷ ಒಪ್ಕೊಳ್ಳಿ, ಹೌದು, ಕನ್ವಿನ್ಸಿಂಗ್ ಮಾಡ್ತಾ ಇದೆ, ಯಾಕಂದ್ರೆ ಸತ್ಯ ಹೇಳ್ತಾ ಇದೀವಿ ನಾವು. ಆ ಸತ್ಯ ಹೇಳಿದ್ರು ಕೂಡ ನಮ್ಗೆ ಒಪ್ಕೊಳಕ್ ಆಗ್ತಾ ಇಲ್ವಲ್ಲ, ಅದು ದುರ್ಗತಿ. ನಾವೇನ್ ಮಾಡಕ್ಕಾಗಲ್ಲ ಅವಾಗ. ಅಂತ ಬಿಡಂಗಿಲ್ವಲ್ಲ. ಈಗ ಸೀತೆ ಒಪ್ಕೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಕ್ ಆಗ್ತಾ ಇತ್ತಾ ಹನುಮಂತ ಹೇಳಿ? ಇಲ್ಲ ಬಲವಂತವಾಗಿ ಎತ್ಕೊಂಬರಕ್ ಆಗ್ತಾ ಇತ್ತಾ? ಎರಡೂ ಮಾಡಂಗಿಲ್ಲ, ಒಪ್ಸೇ ಕರ್ಕೊಂಡ್ಬರ್ಬೇಕು. ಅದೇನು ಟೈಮ್ ತಗೋಬೇಕಾ? ನಾಳೆ ಬೆಳಿಗ್ಗೆ ಆಗೋಷ್ಟು ಅಲ್ಲಿಂದ ಹೊರಡ್ಬೇಕು. ಒಂದಿನದ ಕೆಲಸ ಇದು. ಏನ್ ಮಾಡ್ಬೇಕು ಈ ತರ ಸ್ಥಿತಿಲಿದ್ದಾಗ? ಅದಕ್ಕೆ ಪ್ರಾರ್ಥನೆ, ಭಗವಂತನ ಶರಣಾಗತಿ. ಭಗವಂತ ಏನೇ ಬಂದ್ರು ಅದು ನಿನ್ ಪ್ರಸಾದ, ನಾನು ಸ್ವೀಕಾರ ಮಾಡ್ತೀನಿ. ಅದೇ ಸರಿ ತಪ್ಪು ಏನೇ ಇರ್ಬೋದು, ಅದನ್ನ ನನಗೆ ಸುಖ ದುಃಖ ಏನೇ ಇರ್ಬೋದು, ನನ್ಗದು ಗೊತ್ತಿಲ್ಲ.
ನನ್ಗೆ ಗೊತ್ತಿರೋದು ಇಷ್ಟೇ, ನಿನ್ ಶರಣಾಗತಿ ಏನೇ ಬಂದ್ರು ನಿನ್ ಮೇಲೆ ಹಾಕ್ತೀನಿ, ನೀನ್ ಏನ್ ಮಾಡ್ತೀವಿ ಮಾಡು. ಇದು ಬೇಕು ನಮ್ಗೆ. ಈ ಮನಸ್ಥಿತಿ ಇಂಪಾರ್ಟೆಂಟ್. ಇದನ್ನೇ ಶರಣಾಗತಿ ಅಂತ ಹೇಳೋದು. ಓಕೆ, ಸೊ ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಚುಟುಕಾಗಿ ಕೇಳಿ.